ಎಸ್ ಲೆಜೆಂಡ್ಸ್, ನಾವೇನೇ ಹೇಳಿದ್ರು ನೀವ್ ಮಾಡೋದನ್ನೇ ಮಾಡೋದು. ನಿಮ್ಗೆಲ್ಲ 1,000 2,000 ಸಾಕು, ಇರೋದ್ರಲ್ಲೇ ಹೆಂಗೋ ಜೀವನ ಸಾಗಿಸ್ತೀವಿ ಬಿಡಿ ಸರ್. ಎಂತದು ಗಾದೆ ಹೇಳ್ತಾರೆ, ಏನ್ ಗಾದೆ ಹೇಳ್ತಾರೆ, ಅದೇನೋ ಹೇಳ್ತಾರಪ್ಪ, ದೇವ್ರು ಹುಟ್ಟಿಸ್ತವನು ಹುಲ್ ಮೇಯ್ಸಲ್ವಾ ಅಂತೇಳಿ. ಹಂಗೆ ನಮ್ ಕೆಲವರೆಲ್ಲ ಅದಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟಿದ್ದಾರೆ. ಇರೋ ತಲೆ ಕೆಡ್ಸ್ಕೊಳಕಾಲ ಸರ್, ನಮ್ಗೆ ಅದೆಲ್ಲ ಕೇಳ್ಬೇಡಿ ಸರ್, ನಾವು ಬರ್ತೀವಿ ಅಷ್ಟೇ. ನಮ್ಮವ್ರು ಬರ್ತಾರ ಬಿಡ್ತಾರ, ನಮ್ಗೆ ಅದ್ ಬೇಕಾಗಿಲ್ಲ. ನೀವ್ ಹೇಳ್ಬಿಡಿದಿರಲ್ಲ, ಯಾರು ಬರ್ಲಿ ಬಿಡ್ಲಿ ನೀವ್ BOP ಬರ್ಬೇಕಂತ. ಹಂಗಾಗಿ ನಾವು ಕರಿತೀವಿ ಸರ್, ಬರ್ಲಿಲ್ಲ ಅಂದ್ರೆ ಏನ್ ಮಾಡಕ್ಕಾಗತ್ತೆ ಸರ್, ಹಂಗಾಗಿ ನಾವು ಬಂದ್ಬಿಟ್ಟಿದೀವಿ ಅಂತೇಳಿ. ಅಲ್ವಾ ಲೆಜೆಂಡ್ಸ್? ಸ್ವಲ್ಪ ಸ್ಟ್ರೆಂತ್ ಇನ್ಕ್ರೀಸ್ ಮಾಡ್ಕೋಬೇಕು. ಬೆಳಗ್ಗೆನೆ ಝೂಮ್ ಲಿಂಕ್ ಹಾಕಿದೀನಿ, ಟೀಮಿಗೆ ಫೋನ್ ಮಾಡ್ಕೊಳ್ಳೋಣ. ಏನಾರು ವಿಚಾರ ಇದ್ರೆ, ನಾನೊಂದ್ ಕ್ಲಾಸ್ ತಗೋತಿದ್ದೆ, ಲೀಡ್ ಜನರೇಟ್ ಹೇಗ್ ಮಾಡ್ಬೇಕು, ಯಾವ ತರ ಮೇಂಟೆನೆನ್ಸ್ ಮಾಡ್ಬೇಕು ಅನ್ನೋದು ಒಂದ್ ಕ್ಲಾಸ್ ತಗೋತಿದ್ದೆ. 7 ಗಂಟೆಯಿಂದ 9-9:30ವರೆಗೂ ಇರುತ್ತೆ. ನಾನು ಶಾನಜ್ ಅವ್ರಿಗೆ ಕಳ್ಸಿದ್ದೆ, ಮತ್ತೆ ಪ್ರಿಯಾಂಕದಮ್ ಅವ್ರಿಗೆ ಕಳ್ಸಿದ್ದೆ. ಸ್ವಲ್ಪ ಹಿಂದಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ಹೋಗ್ ಬನ್ನಿ ಅಂತ. ಅದೆಲ್ಲರಿಗೂ ಕಳಿಸ್ಲಿಕ್ಕೆ ಆಗಲ್ಲ, ಅದ್ ಮೇಲ್ ಐಡಿ ಹಾಕಿ ಇದೆಲ್ಲ ಹಾಕಿ ಫೋನ್ ನಂಬರ್ ಹಾಕಿ ಹೋಗ್ಬೇಕು. ಅದ್ರಲ್ಲಿ ಕಳ್ಸಿದ್ದೆ. ನಾನು ಆ ಕ್ಲಾಸ್ ಅನ್ನ ಬಿಟ್ಟು ಬಂದಿದ್ದೀನಿ, ನಾನು ದುಡ್ಡು ಕೊಟ್ಟಿ ನಾನು ಇಲ್ಲಿ ಬಂದಿದ್ದೆ. ನಂಗೆ ಅದು ಕ್ಲಾಸ್ ವೇಸ್ಟ್ ಅದೀಗ ಆಕ್ಚುಲಿ ಹೇಳ್ಬೇಕಂದ್ರೆ. ಅದು ನಮ್ ಟೀಮ್ ಅವ್ರಿಗೆ ಏನಾದ್ರು ಒಂದು ಮೈಂಡ್ ಸೆಟ್ ಮಾಡೋಣ, ಪ್ರೋಗ್ರಾಮ್ಗಳಿದೆ ಅನ್ನೋ ದೃಷ್ಟಿಗೋಸ್ಕರ ನಾನ್ ಬಂದೆ. ನೀವುಗಳು ಸ್ಟ್ರೆಂತ್ ಇನ್ಕ್ರೀಸ್ ಮಾಡ್ಕೊಳ್ಳಲ್ಲ. ಈ ಆಡ ಹುಡುಗರುಗಳಿಗೆ ಝೂಮಿಗೆ ಬರ್ತಾರಲ್ಲ 50 ಜನ 40 ಜನ 30 ಜನ ಅಂತೇಳಿ, ಈಗ ನಾವು ಮಾರ್ಬೇಕು ಮಾರ್ಕೆಟ್ ಅಲ್ಲಿ. RK ಝೂಮ್ ಮೀಟಿಂಗ್, ರಾತ್ರಿ ಯಾರು ಬರ್ತಾರೆ ಅವರಿಗೆ ಝೂಮ್ ಮೀಟಿಂಗ್ ಆಫರ್ ಇದೆ, 50% ಆಫರ್ ಇದೆ, ಬನ್ನಿ 25% ಆಫರ್ ಇದೆ ಅಂತ. ನಿಮ್ಗೆ ಅನ್ಸಲ್ವಾ? ನನ್ನ ಟೀಮನ್ನ ನಾನು ಕೂರ್ಸ್ಕೊತಾ ಇಲ್ಲ, ನಾನು 1ನೇ ರ್ಯಾಂಕ್ ಅಲ್ಲಿ ಇದ್ದೀನಿ, ನನ್ ಕೆಳಗಿರೋರು 3 ಜನ ಬಂದಿಲ್ಲ ಝೂಮ್ ಮೀಟಿಂಗಿಗೆ, ಅವ್ರಿಗೆ ಫೋನ್ ಮಾಡ್ಕೋಬೇಕು. ನಾನು 2ನೇ ರ್ಯಾಂಕ್ ಅಲ್ಲಿ ಇದ್ದೀನಿ, ನನ್ ಕೆಳಗೆ 10 ಜನ ಕೆಲಸ ಮಾಡೋರು ಇದಾರೆ, ಅದ್ರಲ್ಲಿ 5 ಜನ ನಾನು ಝೂಮಿಗೆ ಬಂದಿದಾರ. ನಾನು ಎಲ್ಲೇ ಹೋದ್ರು ನಾನು ಫಸ್ಟ್ ನೋಡೋದು ಏನ್ ಗೊತ್ತಾ, ಯಾವ್ದೇ ಕಂಪ್ನಿ ಝೂಮ್ ಇರ್ಲಿ ಅಥವಾ ನನ್ನ ಕಂಪ್ನಿ ಮೀಟಿಂಗ್ ಇರ್ಲಿ, ಯಾವ್ದೇ ಇರ್ಲಿ, ನನ್ನ ವ್ಯಕ್ತಿಗಳು ಯಾರು ಬಂದಿದ್ದಾರೆ, ನನ್ನ ವ್ಯಕ್ತಿಗಳು ಯಾರು ಬಂದಿದ್ದಾರೆ ಅಂತ ಫಸ್ಟ್ ನಾನು ನೋಡ್ತೀನಿ. ನೀವೆಲ್ಲ ನನ್ನ ವ್ಯಕ್ತಿಗಳು ಎಷ್ಟು ಬಂದಿದ್ದಾರೆ, ನನ್ನ ಟೀಮಿಂದ ಎಷ್ಟು ಜನ ಬಂದಿದ್ದಾರೆ ಅಂತ ನೀವು ಡಿಸೈಡ್ ಮಾಡೋದಾದ್ರೆ, ನೀವುಗಳು ಆಟೋಮೆಟಿಕ್ಲಿ ನಿಮ್ ಸ್ಟ್ರೆಂತ್ ಇನ್ಕ್ರೀಸ್ ಆಗೋದು. ನೋಡಿ, 7:50ಕ್ಕೆ ಲಿಂಕ್ ಓಪನ್ ಆಗುತ್ತೆ ಎಕ್ಸಾಕ್ಟ್. 8 ಕಾಲ್ ಆದ್ರೂ ನೀವು ಸ್ಟ್ರೆಂತ್ ಗೆ ಪ್ರಿಪೇರ್ ಮಾಡ್ಕೊಳಲ್ಲ. 20-25 ನಿಮಿಷ ನಾವು ಬರೀ ಇದೇ ಕಾಲಹರಣ ಮಾಡ್ತೀವಿ ಅಂದ್ರೆ, ಝೂಮ್ ಅಲ್ಲಿ ನಾವು ಯಾವಾಗ ಬದಲಾವಣೆ ಆಗೋದು ಸ್ನೇಹಿತರೆ? ನಾವು ಬದಲಾಗಿದೀವಿ. ಸಣ್ಣ ಸಣ್ಣ ಅಭ್ಯಾಸಗಳನ್ನ ಮಾಡ್ಕೊಳ್ಳಿ. ನೀವೆಲ್ಲ 2ನೇ ರ್ಯಾಂಕ್ 3ನೇ ರ್ಯಾಂಕ್ 4ನೇ ರ್ಯಾಂಕ್ 5ನೇ ರ್ಯಾಂಕ್ 6ನೇ ರ್ಯಾಂಕ್ 7ನೇ ರ್ಯಾಂಕ್ 8ನೇ ರ್ಯಾಂಕ್ 9ನೇ ರ್ಯಾಂಕ್ 10ನೇ ರ್ಯಾಂಕ್ ವರ್ಗೂ ಇದಿರಲ್ಲ. ನನ್ನ ಟೀಮಲ್ಲಿ ಎಷ್ಟು ಸ್ಟ್ರೆಂತ್ ಬರ್ತಾ ಇದೆ ಅದ್ರ ಮೇಲೆ ನಿಮ್ಮ ಲೀಡರ್ಶಿಪ್ ಇರುತ್ತೆ. ನೀವು ಬರೋದ್ರಲ್ಲಿ ಲೀಡರ್ಶಿಪ್ ಇಲ್ಲ, ನಿಮ್ಮ ಜೊತೆ ಕರ್ಕೊಂಡ್ ಬರೋದ್ರಲ್ಲಿ ಇದೆಯಲ್ಲ ಅದ್ರಲ್ಲಿ ಲೀಡರ್ಶಿಪ್ ಇರ್ತಕ್ಕಂಥದ್ದು. ನಾವೆಲ್ಲಾ ತರದ ಮೀಟಿಂಗ್ ಅಲ್ಲಿ ಹೇಳಾಯ್ತು, ಎಲ್ಲಾ ತರದ ಮೀಟಿಂಗ್ ಅಲ್ಲಿ ಕನ್ವಿನ್ಸ್ ಮಾಡಾಯ್ತು, ಎಕ್ಸ್ಪ್ಲೇನ್ ಮಾಡಾಯ್ತು, ಟ್ರೈನ್ ಅಪ್ ಮಾಡಾಯ್ತು. ಅದಾದ್ಮೇಲೆ ನೋಡಿ, ಈಗ ಒಬ್ರಿಗೆ ಕೇಳಿ, ನೀವ್ ಎಷ್ಟೇ ರ್ಯಾಂಕ್ ಅಲ್ಲಿ ಇದೀರಾ ಅಂದ್ರೆ, ಸರ್ ನಾನು 2ನೇ ರ್ಯಾಂಕ್ ಅಲ್ಲಿ ಇದ್ದೀನಿ. ಆಯ್ತು ಮೇಡಮ್, ನೀವ್ 2ನೇ ರ್ಯಾಂಕ್ ಅಲ್ಲಿ ಇದೀರಲ್ಲ, ನಿಮ್ ಕೆಳಗಿರೋರು ಎಷ್ಟು ಜನ ಬಂದಿದ್ದಾರೆ ಅಂದ್ರೆ, ಅದು ಸರ್ ಒಬ್ರು ಕ್ಯಾರೆಟ್ ಕುಯ್ತಿದ್ರು, ಒಬ್ರು ಅನ್ನ ಬೇಯಿಸ್ತಿದ್ರು, ಒಬ್ರು ಸಾಂಬಾರ್ ಮಾಡ್ತಿದ್ರು ಸಾರ್, ಹಂಗಾಗಿ ಅವ್ರು ಬಂದಿಲ್ಲ ಸಾರ್, ಇನ್ನೊಬ್ರು ನಮ್ ಕೈಗೆ ಸಿಕ್ಕಿಲ್ಲ ಸಾರ್. ಯೋಚನೆ ಮಾಡಿ ಸ್ನೇಹಿತರೆ, 2ನೇ ರ್ಯಾಂಕ್ ಅಂದ್ರೆ 10 ಜನ ನಿಮ್ ಕೆಳಗಿದ್ದಾರೆ, 1ನೇ ರ್ಯಾಂಕ್ ಅಂದ್ರೆ 3 ಜನ ಕೆಳಗಿದ್ದಾರೆ, 3ನೇ ರ್ಯಾಂಕ್ ಅಂದ್ರೆ 20 ಜನ ಇದ್ದಾರೆ. ನಿಮ್ಮವರೇ ಬಂದಿಲ್ಲ ಅಂದ್ರೆ ಡೆವಲಪ್ಮೆಂಟ್ಸ್ ಹೆಂಗೆ? ನಾನು ಯಾವಾಗ್ಲೂ ಹೇಳ್ತೀನಿ, ಒಬ್ಬ ನಾಯಕ ಈಗೋ ಬಿಟ್ಬಿಡ್ಬೇಕು. ನೋಡಿ, ನಾನೀಗ ಯಾರು MC ಮಾಡಿಲ್ಲ, ಸೀದಾ ಬಂದೆ, ಡೈರೆಕ್ಟ್ ಬಂದೆ. ನನ್ಗೆ ಅದೆಲ್ಲ ಇಲ್ಲ ನನ್ನ ತಲೆಯಲ್ಲಿ. ಯಾರು ಒಬ್ರು ಬರ್ಬೇಕು, ಸೂಟ್ ಹಾಕೋಬೇಕು, ಕುತ್ಕೋಬೇಕು, ನನ್ನ ವೆಲ್ಕಮ್ ಮಾಡ್ಕೋಬೇಕು, ನನ್ನ ತಲೆಯಲ್ಲೇ ಇಲ್ಲ. ಟೈಮ್ ಆಯ್ತು, 8:05 ಆಯ್ತು, ನೋಡ್ದೆ 8:08 ಆಗ್ಬಿಟ್ಟಿತ್ತು, ಸೀದಾ ಬಂದೆ. ವೆಲ್ಕಮ್ ಎಕ್ಸ್ಪೆಕ್ಟ್ ಮಾಡಿಲ್ಲ, ಏನು ಎಕ್ಸ್ಪೆಕ್ಟ್ ಮಾಡಿಲ್ಲ. ನನ್ ಲಿಂಕ್ ಅವರೇ ಹಾಕ್ಬೇಕು, ಇವರೇ ಹಾಕ್ಬೇಕು, ಇನ್ನೊಬ್ರಿಗೆ ಫಾರ್ವರ್ಡ್ ಮಾಡಿ, ನೀವು ನನ್ ಲಿಂಕ್ ಅನ್ನು ಸ್ಪ್ರೆಡ್ ಮಾಡಿ, ಅವೆಲ್ಲ ಇಲ್ಲ ನನ್ನಲ್ಲಿ. ನನಗೆ ಡೆವಲಪ್ಮೆಂಟ್ಸ್ ಬೇಕು. ನನ್ ಕೆಲಸ ಏನು, ನಾನು ಮಾಡ್ಬೇಕು. ನಾನೇ ಲಿಂಕ್ ಹಾಕ್ತೆ, ನಂದೇ ಇಮೇಜ್ ಕ್ರಿಯೇಟ್ ಮಾಡ್ಕೊಂಡು ನಂದೇ ಲಿಂಕ್ ಹಾಕಿ ನಾನೇ ಹಾಕ್ತೆ, ನಾನೇ ಶೇರ್ ಮಾಡ್ಕೊತೀನಿ. ಡೆವಲಪ್ಮೆಂಟ್ ವಿಷಯ ಅಂತ ಬಂದಾಗ ನಾನು ಯಾರ ಮೇಲೂ ಡಿಪೆಂಡ್ ಆಗಲ್ಲ. ನಂದಾಯ್ತು, ನನ್ ಕೆಲ್ಸ ಆಯ್ತು, ನಾನು ಮಾಡ್ತಾ ಇರ್ತೀನಿ. ಇನ್ನೊಬ್ರು ಕಟ್ಕೊಂಡು ಏನ್ ಆಗ್ಬೇಕಾಗಿದೆ? ಕರೆಕ್ಟ್ ಹೌದವ್ರು. ಸೊ ಯೋಚನೆ ಮಾಡ್ಬೇಕಪ್ಪ, ನಾನು ಇನ್ ಯಾವ ತರ ನಿಮ್ಗೆ ಕನ್ವಿನ್ಸ್ ಮಾಡೋದು ಏನು ಅಂತ ಗೊತ್ತಾಗ್ತಿಲ್ಲ. ನೀವೆಲ್ಲ ಆಲ್ರೆಡಿ ದೊಡ್ಡ ದೊಡ್ಡ ರ್ಯಾಂಕ್ ಅಲ್ಲಿ ಇದ್ದೀರಾ, 3ನೇ ರ್ಯಾಂಕು 4ನೇ ರ್ಯಾಂಕ್ ಅಲ್ಲಿ ಎಲ್ಲ ಇದ್ದೀರಾ. ಯಾವಾಗ ಸ್ಟ್ರೆಂತ್ ಇನ್ಕ್ರೀಸ್ ಮಾಡ್ತೀರಾ ನನಗಂತೂ ಗೊತ್ತಿಲ್ಲಪ್ಪ. ನನಗೇನ್ ಲಾಸ್ ಇಲ್ಲ ಸ್ಟ್ರೆಂತ್ ಇಂದು, ನನಗೇನ್ ತಲೆ ಬಿಸಿನೂ ಇಲ್ಲ. ಲಾಸ್ ಯಾರಿಗೆ? ನೀವ್ 2ನೇ ರ್ಯಾಂಕ್ ಅಲ್ಲಿ ಇದ್ದೀರಾ, ನಿಮ್ ಟೀಮಲ್ಲಿ ಒಬ್ರು ಕೂತಿಲ್ಲ ಅಂದ್ರೆ ಲಾಸ್ ಯಾರಿಗೆ? ಅದು ನಿಮ್ಗೆ ಲಾಸ್. ಎಷ್ಟು ವಿಚಾರಗಳು ಕೊಡ್ತೀವಿ. ನಾನು ಈಗ ಹೋಗಿ ಝೂಮ್ಗೆ 1999 ರೂಪಾಯಿ 2 ಗಂಟೆಗೆ, 2 ಅವರ್ಸ್ಗೆ. ನಾನಿಲ್ಲಿ 1-1.5 ಗಂಟೆ ನಿಮ್ಗೆ ಫ್ರೀ ಆಫ್ ಕಾಸ್ಟ್ ಕೊಡ್ತೀನಿ, ವಾರದಲ್ಲಿ 2 ಸರಿ ಕೊಡ್ತೀನಿ. ನಾನೀಗ ಹೋಗಿದ್ದು ತೋರಿಸ್ತೀನಿ ತಡ್ರಿ ನಿಮ್ಗೆ, ಅದು ಯಾಕೆ ನನ್ಗೆ ಹೋಸ್ಟ್ ಕೊಟ್ಟಿದ್ರೆ ಅದು ಇಮೇಜ್ ಇದೆಯಾ ತೋರಿಸ್ತೀನಿ ನೋಡಿ. ಈ ಝೂಮ್ ಅಲ್ಲಿ ನಾನು ರನ್ನಿಂಗ್ ಇದ್ದೆ,
live how to generate quality leads and clients for your business using A1 and LFT system. ಈ ಝೂಮ್ ಅಲ್ಲಿ ರನ್ನಿಂಗ್ ಗಳಿದೆ, ಈಗಲೂ ಝೂಮ್ ರನ್ನಿಂಗ್ ಇದೆ. ನಾನು ಪೇಮೆಂಟ್ ಕೊಟ್ಟು ಹೋಗ್ತೀನಿ, ನಾನು ಕಲಿಬೇಕಲ್ಲ, ನನ್ಗೆ ವಿದ್ಯೆ ಬೇಕಲ್ಲ, ನಾನು ದುಡ್ಡು ಕೊಟ್ಟು ಹೋಗ್ತೀನಿ ನಾನು ಕಲೀಲಿಕ್ಕೆ. ನಿಮ್ಗೆ ಇಲ್ಲಿ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಲ್ಲ, ನಮ್ದು ಅದೇ ತಪ್ಪು. ಹೆಂಗಿದ್ರು ಸಿಗುತ್ತೆ ಅಂತ ಬರ್ತೀರಾ. ಯಾವಾಗ ನಿಮ್ಗೆ ಬಿಸ್ನೆಸ್ ಹೋಗ್ಬೇಕಾದ್ರೆ ನಿಮ್ಮ ನಾಲೆಡ್ಜ್ ಕೊರತೆ ಆಗುತ್ತಲ್ಲ, ಅವಾಗ ಅದ್ರ ಬೇಡಿಕೆ ಗೊತ್ತಾಗತ್ತೆ. ಇದು ಏನಾಗುತ್ತೆ ಅಂದ್ರೆ ಮನೆ ಮುಂದೆ ಬರೋ ತರಕಾರಿಗೆ ಬೆಲೆ ಇಲ್ಲ ಅನ್ನಂಗ ಆಗತ್ತಲ್ಲ. ಹಾಗಾಗಿ ನೀವು ತಲೆ ಕೆಡಿಸ್ಕೊಳ್ಳೋದಿಲ್ಲ, ನಾನ್ ಬಂದಿದ್ದೀನಿ. ಇಲ್ಲಿ ಕಲಿಯೋದು ಇಂಪಾರ್ಟೆಂಟ್ ಅಲ್ಲ, ಕಲಿಯೋದ್ರೊಟ್ಟಿಗೆ ಕಲ್ಸೋದಿದೆಯಲ್ಲ, ಅದು ವೆರಿ ವೆರಿ ಇಂಪಾರ್ಟೆಂಟ್. ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಕಲಿಯೋದು ಎಷ್ಟು ಇಂಪಾರ್ಟೆಂಟ್ ಇದೆಯಲ್ಲ, ಕಲ್ಸೋದಾದ್ರು ಡಬಲ್ ಇಂಪಾರ್ಟೆಂಟ್. ನೀವು ಕಲಿತಾ ಇದ್ರೆ ಅಷ್ಟೇ, ಕಲ್ತ್ರೆ ಮಾತ್ರ ಉಪಯೋಗ ಇಲ್ಲ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಲಿ. ಕಲ್ಸಿದ್ರೆ ಮಾತ್ರ. ನಾನ್ ಟೀಚರ್ ಆದ್ರೆ ಮಾತ್ರ ಇಂಪಾರ್ಟೆಂಟ್ ಅಲ್ಲ, ನಾನು ಓದಿದ್ಕೆ ಟೀಚರ್ ಪೋಸ್ಟಿಂಗ್ ಸಿಗ್ಬೋದು, ಆದ್ರೆ ಯಾವ ಸ್ಕೂಲಿಗೆ ಸೇರಿ ಅಲ್ಲಿ ಕ್ಲಾಸ್ ಮಾಡ್ತಾ ಇದ್ದೀನಲ್ಲ ಅವಾಗ ಮಾತ್ರ ನಂಗೆ ಬೆನಿಫಿಟ್. ಮಕ್ಳಿಗೆ ಟ್ಯೂಷನ್ ಮಾಡಿದ್ರೆ ದುಡ್ಡು ಬರೋದು, ಮಕ್ಳಿಗೆ ಸ್ಕೂಲಿಗೆ ಹೋಗಿ ಪಾಠ ಮಾಡಿದ್ರೆ ಮಾತ್ರ ಅಲ್ಲಿ ಪೇಮೆಂಟ್ ಕೊಡ್ತಾರೆ, ಇಲ್ಲಾಂದ್ರೆ ಕೊಡಲ್ಲ. ಇಲ್ಲೂ ಅಷ್ಟೇ, ಕಲ್ತ್ರೆ ಮಾತ್ರ ಪ್ರಯೋಜನ ಇಲ್ಲ. ಕಲಿಯೋದೊಟ್ಟಿಗೆ ಕಲಿಸ್ತಕ್ಕಂತ ಕೆಲಸ ಮಾಡ್ಬೇಕು. ಯಾವಾಗ ನೀವು ಕಲೀಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ ನೋಡಿ, ನಾನು ಆ ಟ್ರೈನಿಂಗ್ ವಿಷಯದಲ್ಲಿ ಒಂದ್ 2-3 ಪಾಯಿಂಟ್ ಹೇಳಿದ್ರು ನನಗೆ. ಒಬ್ಬ ವ್ಯಕ್ತಿಗೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಇರ್ಬೋದು, ನಮ್ಮ ಪರ್ಸನಲ್ಲಿ ಟ್ರಸ್ಟ್ ಬಿಲ್ಡ್ ಆಗ್ಬೇಕಂದ್ರೆ, ಒಬ್ಬ ವ್ಯಕ್ತಿ ಹತ್ರ ನಂಬಿಕೆ ಬಿಲ್ಡ್ ಆಗ್ಬೇಕಂತ ಹೇಳಿದ್ರೆ ಅವನು 3 ತರದ ಮ್ಯಾಟ್ರ್ ಹೇಳಿದ. 3 ವೆರಿ ವೆರಿ ಇಂಪಾರ್ಟೆಂಟ್. ಒಂದು, ಟ್ರಸ್ಟ್ ಬಿಲ್ಡ್ ಆಗ್ಬೇಕಂದ್ರೆ, ಒಂದು, ಯಾವಾಗ್ಲೂ ನಮ್ಮ ಜೊತೆ ಇರ್ತಕ್ಕಂತ ನಮ್ಮ ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ವಿಸ್ಟರ್ ಹೇಳ್ಬೇಕಂದ್ರೆ ನಮ್ಮ ಟೀಮ್ ಒಟ್ಟಿಗೆ ಯಾವಾಗ್ಲೂ ಎಂಗೇಜ್ ಅಲ್ಲಿ ಇರ್ಬೇಕಂತೆ. ನಾವು ಒಂದು ಹುಡುಗಿಗೆ ಮದುವೆ ಮಾಡ್ತಾರ ನೋಡಿ, ಎಂಗೇಜ್ಮೆಂಟ್ ಮಾಡ್ತಾರ ನೋಡಿ, ಅವ್ರು ಬೇರೆ ಕಡೆ ಗಮನ ಕೊಡಬಾರ್ದು, ಇದೇ ಇದ್ರಲ್ಲಿ ಇರ್ಬೇಕಂತ ಹೇಳಿ. ಹಂಗೆ ನಾವು ಪೀಪಲ್ ಒಟ್ಟಿಗೆ ಎಂಗೇಜ್ ದ ಪೀಪಲ್. ಎಂತ ವರ್ಡ್ ರೀ, ಎಂಗೇಜ್ ದ ಪೀಪಲ್. ನಾವ್ ಯಾವಾಗ್ಲೂ ಟೀಮ್ ಒಟ್ಟಿಗೆ ಎಂಗೇಜ್ ಆಗಿರ್ಬೇಕು. ಎಷ್ಟು ದಿನ ಎಂಗೇಜ್ ಆಗಿದ್ದೀರಾ? ಸಂಜೆ 7:50 ಆಯ್ತು ಅಂದ್ರೆ ನಾನು ಟೀಮ್ ಅವ್ರು ಇರ್ಬೇಕು ಅಂದ್ರೆ ಎಂಗೇಜ್ ಆಗ್ಬಿಡ್ಬೇಕಲ್ಲ ನೀವು. 7 ಗಂಟೆಗೆ ಫೋನ್ ಸ್ಟಾರ್ಟ್ ಆಗ್ಬಿಡ್ಬೇಕು. ಸರ್ ಎಲ್ಲಿದ್ದೀರಾ? 10 ಜನ ಕೇಳಿದ್ರೆ 10 ಜನ ಬರಲ್ಲ, 5 ಜನನಾರು ಬರ್ತಾರೆ, 3 ಜನನಾರು ಬರ್ತಾರೆ. ಹ್ಯಾಬಿಟ್ ಮಾಡಿ, ಅಭ್ಯಾಸ ಮಾಡ್ಕೊಳ್ಳಿ. ಯಾವಾಗ ನೀವು ಎಂಗೇಜ್ ಆಗ್ತೀರಾ ಒಂದು. ಇನ್ನೊಂದು, ಪೀಪಲ್ ಹತ್ರ ಯಾವಾಗ ಅಟ್ರಾಕ್ಟ್ ಆಗಿರ್ತೀರಾ, ನಿಮ್ಮ ಮಾತಲ್ಲಿ, ನಿಮ್ಮ ಡ್ರೆಸ್ ಅಲ್ಲಿ, ನಿಮ್ಮ ಸ್ಮೈಲ್ ಅಲ್ಲಿ, ಅಲ್ಲಿ ನಮ್ಮ ಟೀಮ್ ಕಂಟ್ರೋಲ್ ಬಂದ್ಬಿಡುತ್ತೆ. ಒಂದು ಎಂಗೇಜ್, ಇನ್ನೊಂದು ಅಟ್ರಾಕ್ಟ್, ಇನ್ನೊಂದು ರಿಲೇಶನ್ಶಿಪ್ ಮ್ಯಾನೇಜ್ ಮಾಡೋದು. ಈ 3 ಇದೆಯಲ್ಲ, ವೆರಿ ವೆರಿ ಇಂಪಾರ್ಟೆಂಟ್. ನೀವ್ ಯಾವ್ದ್ರಲ್ಲಿ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಟೀಮನ್ನ? ಯಾವ ವಿಷಯದಲ್ಲಿ ಅಟ್ರಾಕ್ಟ್ ಆಗಿದ್ದೀರಾ? ಒಳ್ಳೆ ಡ್ರೆಸ್ ಸೆನ್ಸ್ ಎಲ್ಲ ಅಟ್ರಾಕ್ಟ್ ಆಗಿದ್ದೀರಾ, ಅಥವಾ ಮಾತುಗಾರಿಕೆಲ್ಲ ಅಟ್ರಾಕ್ಟ್ ಆಗಿದ್ದೀರಾ? ಇನ್ ಟೈಮಿಗೆ ಬರ್ತಕ್ಕಂಥದ್ರಲ್ಲಿ ಅಟ್ರಾಕ್ಟ್ ಆಗಿದ್ದೀರಾ? ಟ್ರೈನಿಂಗ್ ಪ್ರೋಗ್ರಾಮ್ಗೆ ಸರ್ ನಾನು ಇದೀನಿ ಫಸ್ಟ್, ನಾವ್ ಇನ್ನೊಬ್ರಿಗೆ ಹೇಳ್ಬೇಕಂತ ಹೇಳಿದ್ರೆ ನಾವು ರೆಡಿ ಇರ್ಬೇಕಲ್ಲ. ಇಲ್ಲಿ ಯಾವಾಗ ನೋಡಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ವೆರಿ ವೆರಿ ಇಂಪಾರ್ಟೆಂಟು. ಯಾವ ತರ ಹೇಳ್ತಾರೆ ಅಂದ್ರೆ, ಫಸ್ಟ್ ಡೂ ದ ವರ್ಕ್ ಯುವರ್ ಸೆಲ್ಫ್ ಅಂತ ಹೇಳ್ತಾರೆ. ವರ್ಕ್ ಡೂ ದ ಯುವರ್ ಸೆಲ್ಫ್. ನನ್ನ ಸೆಲ್ಫ್ ಅಲ್ಲಿ ಫಸ್ಟ್ ವರ್ಕ್ ಆಗ್ಬೇಕು, ಆಮೇಲೆ ನಾವು 4 ಜನ ಕೇಳಕ್ಕೆ ರೆಡಿ ಆಗ್ತೀವಿ. ಯಾವಾಗ ನಾವು ವರ್ಕ್ಶಿಪ್ ಅಲ್ಲಿ ಇರಲ್ಲ, ನಾವ್ ಯಾರಿಗೂ ಹೇಳಲಿಕ್ಕೆ ಆಗಲ್ಲ. ತಾಯಿ ಮನೇಲಿ ಇನ್ ಟೈಮಿಗೆ ಎದ್ದಿ ಅಡ್ಗೆ ಗಿಡ್ಗೆ ಎಲ್ಲ ಮಾಡಿದ್ರೆ ಮಕ್ಳಿಗೆ ಎಬ್ರಿಸಿ ರೆಡಿ ಆಗು, ಹೋಗು, ಮಾಡು ಅನ್ಬೋದು. ತಾಯಿನೇ ಬೇಕಾಬಿಟ್ಟಿ ಇದ್ರೆ, ತಂದೆನೇ ಬೇಕಾಬಿಟ್ಟಿ ಇತ್ತು ಅಂತ ಹೇಳಿದ್ರೆ ಮಕ್ಳಿಗೆ ಹೇಳೋ ಅಧಿಕಾರ ನಮ್ಗೆ ಇರೋದಿಲ್ಲ. ಫಸ್ಟ್ ಯುವರ್ ಸೆಲ್ಫ್. ಯಾರು ಏನು ವರ್ಕ್ ಮಾಡ್ತಾ ಇದ್ದೀರಾ, ನಿಮ್ಮ ರೂಟ್ ಮ್ಯಾಪೇ ನಿಮಗೆ ಗೊತ್ತಿಲ್ಲಲ್ಲ. ನಾನ್ ನಾಲೆಡ್ಜ್ಗೋಸ್ಕರ ಎಷ್ಟು ದುಡ್ಡು ಚೆಲ್ತೀನಿ, ನಾಲೆಡ್ಜ್ಗೋಸ್ಕರ ಎಷ್ಟು ಹೊರಗಡೆ ಹೋಗ್ತೀನಿ ಗೊತ್ತಾ? ಎಷ್ಟು ಝೂಮ್ ಲಿಂಕ್ ಅನ್ನ ತಗೋತೀನಿ. 2 ಅವರ್ ಟೈಮ್ ಸಿಗುತ್ತೆ ಅಂದ್ರೆ ನಂಗೆ ಲಿಂಕ್ ಅಲ್ಲಿ ಇದಾರೆ ಟ್ರೈನರ್ಸ್ಗಳು. ಸರ್ ಈವ್ನಿಂಗ್ ನಾನು ಈ 2 ಅವರ್ಸ್ ಫ್ರೀ ಇರ್ತೀನಿ ಸರ್, ಈ 1 ಅವರ್ ಟೈಮ್ ತಗೊಂತೀನಿ ಸರ್, ಆ ಟೈಮಲ್ಲಿ ಯಾವ್ದಾದ್ರು ಝೂಮ್ ಲಿಂಕ್ ಇದ್ರೆ ಕೇಳಿ ಅಂತ ಹೇಳಿ ಲಿಂಕ್ ತಗೊಂಡು ನಾನ್ ಸ್ಟಡಿ ಆಗ್ಬೇಕಲ್ಲ, ನಾನ್ ಅಪ್ಗ್ರೇಡ್ ಆಗ್ಬೇಕಲ್ಲ. ನಾನು ಟ್ರೈನಿಂಗ್ ಮಾಡ್ಬೇಕಂದ್ರೆ ನಾನು ಅಪ್ಗ್ರೇಡ್ ಆಗ್ಬೇಕು. ಸುಮ್ನೆ ಟ್ರೈನರ್ ಆಗ್ಲಿಕ್ಕೆ ಆಗಲ್ಲ. ಮಾತ್ ಬರುತ್ತೆ ಅಂತ ಏನೇನೋ ಮಾತಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ಕ್ವಾಲಿಟಿ ಥಾಟ್ಸ್ ಗಳು ಬೇಕು, ಕ್ವಾಲಿಟಿ ಮೆಸೇಜ್ ಗಳು ಬೇಕು, PPT ಗಳು ಬೇಕು, ಎಲ್ಲದೂ ಬೇಕು. ನಾವೇನ್ ನಿಮಗೆ ನಾಲೆಡ್ಜ್ ಕೊಡ್ತೀವಲ್ಲ ಒಂದೊಂದ್ಸರಿ 1 ಡೇ ಟ್ರೈನಿಂಗ್ ಅಂತ ಹೇಳಿ, ಆ PPT ಗಳೆಲ್ಲ ಎಷ್ಟು ದುಡ್ಡು ಇರುತ್ತೆ. ಆ ನಾಲೆಡ್ಜ್ ತಗೊಳಕೋಸ್ಕರ ಅವ್ರ ಹತ್ರ ಎಷ್ಟು ದುಡ್ಡು ಕೊಟ್ಟು ನಾವು ಝೂಮಿಗೆ ಹೋಗಿರ್ತೀವಿ. ಅದ್ ಯಾರಿಗಾರ ಐಡಿಯಾಸ್ ಇದೆಯಾ? ಸಂತೋಷ್ ಸರಿಗೆ ಇರ್ಬೋದಪ್ಪ, ಅವ್ರಿಗೆ ಮಾತಾಡೋ ಚಪ್ಪಲ, ಬರ್ತಾರೆ, ಕೂತ್ಕೋತಾರೆ, ಮಾತಾಡ್ತಾರೆ, PPT ಹಾಕಿ ಅವ್ರಿಗೆ ಇಡೀ ದಿನ ಮಾತಾಡ್ಬೇಕಂದ್ರೆ ಆಸೆ, ಅದಕ್ಕೆ ಬರ್ತಾರೆ. ಎಷ್ಟೋ ಜನರ ಮೈಂಡ್ ಸೆಟ್ ಅಂತ ಕಾಣುತ್ತೆ. ನಾನು ಎಜುಕೇಶನ್ ತಗೊಳಿಕ್ಕೆ ನಾವ್ ಎಷ್ಟು ಒತ್ತು ಕೊಡ್ತೀವಿ ಗೊತ್ತಾ? ನಾವು ಒಂದೊಂದು BOP ಬರ್ಲಿಕ್ಕೆ ಹಿಂದೆ ಮುಂದೆ ನೋಡ್ತೀವಿ. ಒಂದು BOP ಭಾನುವಾರ ಹೋಗ್ಬೇಕಾ, ಅಯ್ಯೋ ಹೇಳಿದ್ದೇ ಹೇಳ್ತಾರೆ. ಆ ಬಸ್ಸಲ್ಲಿ ಹೋಗ್ಬೇಕಾ, ನಿಂತ್ಕೊಂಡು ಕ್ಯಾಬಿಗೆ ದುಡ್ಡು ಕೊಡ್ಬೇಕಾ,
ಈ ಸಣ್ಣ ಸಣ್ಣದ ಇದಿದೆಯಲ್ಲ, ನಾವ್ ಯಾವತ್ತೂ ಸಣ್ಣದಾಗೇ ಇರ್ತಿದ್ದೋ, ನಾವು ದೊಡ್ಡದಾಗಿ ಬೆಳಿಲಿಕ್ಕೆ ಸಾಧ್ಯತೆನೇ ಆಗಲ್ಲ. ಫಸ್ಟ್ ಆಫ್ ಆಲ್ ಬಿಡಿ, ಯಾವತ್ತು ಟೀಮ್ ಒಟ್ಟಿಗೆ ಎಂಗೇಜ್ ಅಲ್ಲಿ ಇರಿ. ನಾನು ಯಾವಾಗ್ಲೂ ಎಂಗೇಜ್ ಅಲ್ಲಿ ಇರ್ತೀನಿ, ಎಲ್ಲಾ ತರದನ್ನ ಮ್ಯಾನೇಜ್ ಮಾಡ್ತಾ ಇರ್ತೀನಿ. ನಾನು MD ಅವ್ರ ಫೋನ್ ಮ್ಯಾನೇಜ್ ಮಾಡ್ತೀನಿ, OS ಅವ್ರ ಫೋನ್ ಮ್ಯಾನೇಜ್ ಮಾಡ್ತೀನಿ, ಅಥವಾ ಕಂಪ್ನಿದ ಏನಾರು ಆಕ್ಟಿವಿಟೀಸ್ ಇದ್ರೆ ಮ್ಯಾನೇಜ್ ಮಾಡ್ತೀನಿ, ಕಂಪನಿಯ ಬೋನಸ್ ಲೈನಲ್ಲಿ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಟೀಮ್ ಸಕ್ಸಸ್ ಆಗ್ಬೇಕು, ಒಂದು ಟೀಮ್ ಗೆಲ್ಬೇಕಂತ ಹೇಳಿದ್ರೆ ಒಂದು ಆರ್ಟ್ ಸ್ನೇಹಿತರೆ. ಒಂದು ಟೀಮ್ ಮಾಡೋದಂದ್ರೆ ಒಂದು ಕಲೆ, ಆ ಕಲೆನ ಕಲಿಬೇಕು. ಆ ಕಲೆ ಇಲ್ಲ ಅಂದ್ರೆ ನಾವ್ ಏನು ಮಾಡ್ಲಿಕ್ಕಾಗಲ್ಲ. ಒಬ್ಬ ಕುಂಬಾರ ಆ ಕಲೆಯನ್ನ ಕಲ್ತಿದ್ದಾನೆ, ಆ ಕಸ್ಬನ್ನ ಕಲ್ತಿದ್ದಾನೆ. ಅದಕ್ಕೆ ಗಣಪತಿ ಹಬ್ಬ ಬಂದ್ರೆ ಗಣಪತಿ ಮಾಡ್ತಾನೆ, ಶಿವ ಮಾಡ್ತಾನೆ, ಪಾರ್ವತಿ ಮಾಡ್ತಾನೆ, ಗೌರಮ್ಮ ಮಾಡ್ತಾರೆ, ಎಲ್ಲದನ್ನು ಮಾಡ್ತಾರೆ. ಆ ಕಲೆ ಬೇಕಲ್ಲ. ಒಬ್ಬ ಆರ್ಟಿಸ್ಟ್ ಪೈಂಟಿಂಗ್ ಮಾಡ್ತಾನೆ, ಅದೊಂದು ಕಲೆ. ಅಂದ್ರೆ ಯಾರಿಗೆ ಕಸಬು ಗೊತ್ತಿದೆ ಆ ವ್ಯಕ್ತಿ ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತೆ. ಯಾರಿಗೆ ಕಸಬು ಗೊತ್ತಿಲ್ಲ ಅವ್ರಿಗೆ ಕಾನ್ಫಿಡೆನ್ಸ್ ಜಾಸ್ತಿ ಇರಲ್ಲ. ಒಬ್ಬ ಲಾಯರ್ ಕಾನ್ಫಿಡೆನ್ಸ್ ಇರಾಗಿದ್ದವನು ಅವ್ನ್ ಕೇಸ್ ಗೆಲ್ತಾನೆ, ಅವ್ನು ಕಾನ್ಫಿಡೆನ್ಸ್ ಅಲ್ಲಿ ಇರ್ತಾನೆ. ಯಾವ ಆಕ್ಟಿಗೆ ಏನೇನಿದೆ, ಏನೇನ್ ಕಾನೂನು ಇದೆ ಅಂತ ಎಲ್ಲ ತಿಳ್ಕೊಂಡಿರ್ತಾನೆ. ಏನೋ ಸುಮ್ಮನೆ ಕೋರ್ಟಲ್ಲಿ ಒಂದೇನೋ ಆರ್ಗ್ಯುಮೆಂಟ್ ಇದೆ ಅಂತ ಹೇಳಿ ಅವ್ನು ಕೋರ್ಟಿಗೆ ಹೋಗಿ ಆರ್ಗ್ಯೂ ಮಾಡಲ್ಲ. ಅವನು ಆ ಕೇಸನ್ನ ಸ್ಟಡಿ ಮಾಡ್ತಾನೆ. ಈ ಕೇಸಿಗೆ ಜಾಮೀನ್ ತಗೋಬೇಕಂದ್ರೆ ಯಾವ ಆಕ್ಟ್ ಪ್ರಕಾರ ಜಾಮೀನ್ ಅರ್ಜಿ ಹಾಕ್ಬೇಕು, ಇದು ಇದ್ರ ಮೇಲೆ ಕೇಸ್ ಹಾಕಿದ್ದಾರೆ, ಈ ಆಕ್ಟ್ ಪ್ರಕಾರ ಏನ್ ಮಾಡಬಹುದು, ಇದಕ್ಕೆ ಏನ್ ಮಾಡಬಹುದು. ಸೀನಿಯರ್ ಲಾಯರ್ ಹತ್ರ ಕೂತ್ಕೋತಾರೆ, ಚರ್ಚೆ ಮಾಡ್ತಾರೆ. ಅಂತವ್ರಿಗೆ ಕ್ರಿಮಿನಲ್ ಲಾಯರ್ ಅಂತಾರೆ. ಅಂತವ್ರಿಗೆ ಕೇಸ್ಗಳು ಜಾಸ್ತಿ ಕೊಡ್ತಾರೆ, ಜನ ಹುಡುಕೊಂಡು ಹೋಗಿ ಕೊಡ್ತಾರೆ. ಯಾರು ಒಳ್ಳೆ ಲಾಯರ್ ಇದ್ರೆ ಕೇಳಪ್ಪ ಅಂತ ಹೇಳಲ್ವಾ ನಿಮ್ಗೆ ಎಷ್ಟೋ ಜನ? ಯಾರ ನಿಮ್ ಫ್ರೆಂಡ್ ಸ್ನೇಹಿತರು ಪರಿಚಯ ಇರೋರ ಹತ್ರ ಒಳ್ಳೆ ಲಾಯರ್ ಪರಿಚಯ ಮಾಡ್ಕೊಡಿ. ಯಾಕೆ? ಅವ್ರ ಆ ಮೈಂಡ್ ತಲೆ ಓಡಿಸ್ತಾರ. ಅವ್ರು ಆ ಕಲೆ ಇದೆ ಅವ್ರ ಕೈಲಿ. ಜಡ್ಜ್ ಮುಂದೆ ಇರ್ಬೋದು, ಎದುರುಗಡೆ ಅಪೋಸಿಟ್ ಲಾಯರ್ ಹತ್ರ ಆರ್ಗ್ಯೂ ಮಾಡ್ತಕ್ಕಂತ ಕಲೆ ಕಲ್ತಿದಾರ ಅವ್ರು. ಯಾವಾಗ ಆ ಕಲೆ ಕಲಿತೀವಿ ಅವಾಗ ಆಟೋಮೆಟಿಕ್ಲಿ ಜನ ನಮ್ಮನ್ನ ಪ್ರೀತಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಕಲೆ ನಿಮ್ಮಲ್ಲಿ ಬೇಕಲ್ಲ. ಪೀಪಲ್ ಒಟ್ಟಿಗೆ ಎಂಗೇಜ್ ಇದ್ರು ಸಾಲಲ್ಲ, ಪೀಪಲ್ ಅಟ್ರಾಕ್ಟ್ ದ ಪೀಪಲ್ ನ ಹೇಗೆ ಅಟ್ರಾಕ್ಟ್ ಮಾಡ್ತಾ ಇದೀರಾ? ಮಾತಲ್ಲಿ ಅಟ್ರಾಕ್ಟ್ ಮಾಡ್ತಾ ಇದೀರಾ. ಯಾವ್ದ್ರಲ್ಲಾರು ಒಂದು ವಿಷಯದಲ್ಲಾರು ನಿಮ್ ಪಾರ್ ಇರ್ಬೇಕಲ್ಲ. ನಿಮ್ಮ ಡ್ರೆಸ್ ಸೆನ್ಸ್ ಅಲ್ಲಾದ್ರೂ ಇರ್ಬೋದು, ನಿಮ್ಮ ವಿಷಯದಲ್ಲಿ ಇರ್ಬೋದು. ಎಲ್ಲರೂ ಡ್ರೆಸ್ ಕ್ವಾಲಿಟಿ ಮೇಂಟೈನ್ ಮಾಡ್ತಾರೆ ಅಂತ ಹೇಳಕ್ ಆಗಲ್ಲ. ಯಾರ್ಯಾರು ಯಾವ ಡ್ರೆಸ್ ಹಾಕಿದ್ರೆ ಮ್ಯಾನೇಜ್ ಆಗುತ್ತೆ ಅವರೇ ಡ್ರೆಸ್ ಹಾಕ್ಬೇಕು, ಎಲ್ಲರೂ ಹಂಗ ಹಾಕ್ಲಿಕ್ಕೆ ಆಗಲ್ಲ. ಕರೆಕ್ಟ್ ಹೌದು ಅಲ್ವೋ? ಅಂದ್ರೆ ಅಟ್ಲೀಸ್ಟ್ ಅದಿಲ್ಲ ಅಂದ್ರೂ ಏನ್ ಮಾತಾಡ್ತಾರೆ, ಎಷ್ಟು ಫ್ಲೂಯೆನ್ಸಿ ಮಾತಾಡ್ತಾರಪ್ಪ. ಏನ್ ಒಂದ್ ಇಮ್ಯುನಿಟಿ ಕಾಪ್ ಬಗ್ಗೆ ಕೇಳ್ದೆ, ಎಷ್ಟು ಸಕ್ಕತ್ತಾಗಿ ಹೇಳೋದು. ನಾನ್ ಫಿದಾ ಆಗ್ಬಿಟ್ಟೆ ಅಪ್ಪ ಪ್ರಾಡಕ್ಟ್ ಹೇಳಿದ ಲೆಕ್ಕಕ್ಕೆ. ಇವ್ರನ್ನ ಕರ್ಕೊಂಡು ಹೋದ್ರೆ ನೋಡು, ಕಸ್ಟಮರ್ ಬೇಕಾದ್ರೂ ಓಕೆ ಆಗ್ತಾರೆ. ಈ ವರ್ಡ್ಸ್ ನಮ್ಮ ಬಾಟಮ್ ಲೈನ್ ಅಲ್ಲಿ ಬರ್ಬೇಕು. ಅಪ್ಲೈನ್ಸ್ ಹತ್ರ ಕಾರ್ಯಕ್ರಮ ಆಯ್ತು ಅಂದ್ರೆ ನಿಮ್ ಬಗ್ಗೆ ಹೈಲೈಟ್ ಆಗಂಗಿರ್ಬೇಕು. ಏನ್ ಮಾತಾಡ್ತಾರ್ರಿ ಅಸೋಸಿಯೇಟ್, ಒಬ್ಬೊಬ್ಬೊಬ್ಬ ಎಷ್ಟು ಕ್ವಾಲಿಟಿ ರೀ, ಏನ್ ವಿಷಯ ತಿಳ್ಕೊಂಡಿದಾರ್ರಿ. ಈ ವಿಚಾರ ಯಾವಾಗ ಬರುತ್ತೆ ಸ್ನೇಹಿತರೆ? ಈ ಪೀಪಲ್ ಎಲ್ಲಿ ಅಟ್ರಾಕ್ಟ್ ಆಗ್ತಾರೆ? ಅದ್ರಲ್ಲಾರು ಅಟ್ರಾಕ್ಟ್ ಆಗ್ಬೇಕಲ್ಲ. ನಿಮ್ಮ ಮಾತುಗಾರಿಕೆಯಲ್ಲಿ ಅಟ್ರಾಕ್ಟ್ ಆಗ್ಬೇಕು, ನಿಮ್ಮ ಡಿಸಿಪ್ಲಿನ್ ಎಲ್ಲಾರು ಅಟ್ರಾಕ್ಟ್ ಆಗ್ಬೇಕು, ಅಥವಾ ಯಾವ್ದಾರು ಒಂದ್ ವಿಚಾರದಲ್ಲಿ ಅಟ್ರಾಕ್ಟ್ ಆಗ್ಬೇಕಲ್ಲ. ನಿಮ್ಗೆ ಐಡಿ ಬರ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಒಂದ್ ಕ್ವಶನ್ ಹಾಕೋಬೇಕು. ಎಷ್ಟೋ ಜನಕ್ಕೆ ನಾನ್ ನೋಡ್ದೆ, ಎಷ್ಟೋ ಜನಕ್ಕೆ 100 SP ಮಾಡಕ್ ಆಗಿಲ್ಲ. ಒಂದು ವಾರಕ್ಕೆ ಒಬ್ರು 100 SP ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ನಿಮ್ಮಲ್ಲಿ ಏನೋ ಕೊರತೆ ಇದೆ. ಕಂಪನಿಲಿ ದೋಷ ಇಲ್ಲ, ಅಪ್ಲೈನ್ ಅಲ್ಲಿ ದೋಷ ಇಲ್ಲ, ನಿಮ್ಮಲ್ಲಿ ಕೊರತೆ ಇದೆ. ನೀವು ಕಮಿಟೆಡ್ ಲೀಡರ್ ಅಲ್ಲ, ಲೂಸರ್. ಕಮಿಟೆಡ್ ಲೀಡರೇ ಬೇರೆ, ಲೂಸರೇ ಬೇರೆ. ಲೂಸರ್ ಯಾರು ಹೇಳಿ? ಈ ವಾರ ಇಲ್ಲ ಅಂದ್ರೆ ಮುಂದಿನ ವಾರ ಮಾಡ್ತೀನಿ, ಈ ವಾರ ಮೀಟಿಂಗ್ ಇಲ್ಲ ಅಂದ್ರೆ ಮುಂದಿನ ವಾರ BOP ಹೋಗ್ತೀನಿ ಸರ್, ಇನ್ಮೇಲೆ ಮುಂದಿನ ವಾರ BOP ಬರ್ತೀನಿ, ಮುಂದಿನ ವಾರನೇ ಎಕ್ಸ್ಕ್ಯೂಸ್ ಸರ್, ನೆಕ್ಸ್ಟ್ ಸರಿಯಿಂದ ಗ್ಯಾರಂಟಿ ಸರ್. ಅವಾಗ್ಲೂ ಎಕ್ಸ್ಕ್ಯೂಸ್. ಲೈಫ್ ಫುಲ್ ಆಫ್ ಎಕ್ಸ್ಕ್ಯೂಸ್. ಅವ್ರು ಡೆವಲಪ್ಮೆಂಟ್ ಆಗಲ್ಲ. ನಮ್ಮ ಮಾರ್ಕೆಟ್ ತುಂಬಾ ಜನ ಇದ್ದಾರೆ, ಅವ್ರಿಗೆ ಏನಿಲ್ಲ, ಈ ಭಜನೆ ಮಾಡೋದು ತಬಲ ಕೊಡ್ತಾರಲ್ಲ, ತಬಲ ಕೊಡ್ಬೇಕು ನಾವು ಅಷ್ಟೇ. ಭಜನೆ ಮಾಡ್ಕೊಂಡು ಆರಾಮಾಗಿರ್ರಿ. ಸುಮ್ನೆ 1-1.5 ಗಂಟೆ ಝೂಮಿಗೆ ಬಂದು ಯಾಕೆ ವೇಸ್ಟ್ ಮಾಡ್ತೀರಾ? ಇದೇ ಟೈಮ್ ನಮ್ಮ ಮಕ್ಳಿಗೆ ಕೊಡಿ, ಇದೇ ಟೈಮ್ ಮಕ್ಳಿಗೆ ಕೊಡಿ, ತಾಯಿ ಕೊಡಿ, ತಂದೆ ಕೊಡಿ, ಹಸ್ಬೆಂಡಿಗೆ ಕೊಡಿ, ಖುಷಿ ಆಗ್ತಾರೆ. ಸುಮ್ನೆ ಝೂಮಿಗೆ ಬಂದು ವಾರ ನೀವು ಆಕ್ಟಿವಿಟೀಸ್ ಅಲ್ಲಿ ಇದ್ದು ಒಂದು 100 SP ನೀವು ಮಾಡಿಲ್ಲ ಅಂತ ಹೇಳಿದ್ರೆ 100% ಹೇಳ್ತೀನಿ, ನೀವು ಝೂಮಿಗೆ ಬರೋದು ವೇಸ್ಟ್. ನಾನು ಹೇಳ್ತಾ ಇದ್ದೀನಿ, ಲೆಫ್ಟ್ ಆಗ್ಬಿಡಿ, ನೋ ಪ್ರಾಬ್ಲಮ್. ಗ್ರೂಪ್ ಇಂದನೂ ಲೆಫ್ಟ್ ಆಗ್ಬಿಡಿ. ಪ್ರಯೋಜನ ಇಲ್ಲ ಸ್ನೇಹಿತರೆ, ಪ್ರಯೋಜನ ಇಲ್ಲ, ಏನೇನು ಪ್ರಯೋಜನ ಇಲ್ಲ. ಕಮಿಟೆಡ್ ಲೀಡರ್ ಇದಾರಲ್ಲ, ಏನಾದ್ರೂ ಆಗತ್ತೆ. ಯಾರಿಗೆ SP ಬರಲ್ಲ ಹೇಳಿ? ಕಮಿಟೆಡ್ ಇಲ್ಲ. ಈ ವಾರ 100 SP ಮಾಡ್ಲೇಬೇಕಾದ್, ಏನ್ ಬೇಕಾದ್ರಾಗ್ಲಿ ನಾನು ಝೀರೋ ಆಗ್ಬಾರ್ದು. ಸ್ವಾಭಿಮಾನದ ಪ್ರಶ್ನೆ. ನಾನು 100 SP ಕೊಡ್ಲೇಬೇಕು. ಈ ಕಮಿಟೆಡ್ ಇರ್ತಾರಲ್ಲ, ಏನಾದ್ರೂ ಒಂದು ಅಚೀವ್ಮೆಂಟ್ ಮಾಡಕ್ಕೆ ಹೋರಾಟ ಮಾಡ್ತಾರೆ. ನಾನು ಕಮಿಟೆಡ್ ಲೀಡರ್. ಟೀಮ್ಗೋಸ್ಕರ ಅವಾರ್ಡ್ ಫಂಕ್ಷನ್ ತಗೊಂಡ ನಾನು ಊರಿಗೆ ಸೀದಾ ಬರ್ಲಿಲ್ಲ. ಸೆಲೆಬ್ರೇಷನ್ ಇಟ್ಕೊಂಡ್ರು ನನ್ ಊರಲ್ಲಿ, ಆ ಸೆಲೆಬ್ರೇಷನ್ ನಾನು ಇರ್ಲಿಲ್ಲ. ಮೆಗಾ BOP ಅಂತ ನಾನು ಬೆಂಗಳೂರಿದ್ದೆ. ಅದು ಮುಗಿಸ್ಕೊಂಡು ಸೋಮವಾರ ಬೆಳಿಗ್ಗೆ ಫುಲ್ ಮೈಸೂರು ವರ್ಕ್ ಮಾಡಿ ಮತ್ತೆ ಮಧ್ಯಾಹ್ನ ಪ್ರಿಯಾ ಕದಮ್ ಅವ್ರದ್ದು ಟ್ರೈನಿಂಗ್ ಪ್ರೋಗ್ರಾಮ್ ತಗೊಂಡಿದ್ದೆ, ರಾಯಲ್ ಚಾಲೆಂಜರ್ಸ್ ಮೈಸೂರಲ್ಲಿ. ಮತ್ತೆ ನೈಟ್ ಜರ್ನಿ ಮಾಡಿ ನಾನು ಸೀದಾ ಕುಶಾಲ್ ನಗರ ಹೋದೆ. ಕುಶಾಲ್ ನಗರ ಹೋಗಿ ಬೆಳಿಗ್ಗೆ ಎದ್ದ ತಕ್ಷಣ ನಳಿನಿ ಅವ್ರ ಝೂಮ್ ಮೀಟಿಂಗ್ ತಗೊಂಡೆ. ಅಲ್ಲಿಂದ ಸೀದಾ ಶಹನಾಜ್ ಅವ್ರ ಮನೆಗೆ ಹೋದೆ. ನಾನು ಅಲ್ಲಿ ಟ್ರೈನಿಂಗ್ ತಗೊಂಡೆ. 3/4 ದಿನ ಅಲ್ಲಿ ಟೈಮ್ ಮಾಡಿದೀನಿ.
ಮತ್ತೆ ನೈಟ್ ಚಿಕ್ಕಮಂಗ್ಳೂರ್ ಬಂದಿದ್ದೀನಿ. ಕಮಿಟೆಡ್ ಲೀಡರ್ ನಾವೆಲ್ಲ. ಒಂದ್ಸರಿ ಆಗ್ಬೇಕಂದ್ರೆ ಅದ್ ಆಗ್ಲೇಬೇಕು. ಹಠವಾದಿಗಳು ನಾವೆಲ್ಲ. ಯಾರು ಜೀವನದಲ್ಲಿ ಹಠವಾದಿಗಳಿರ್ತಾರೆ, ಯಾರಲ್ಲಿ ಸ್ವಾಭಿಮಾನ ಅನ್ನೋದಿರುತ್ತೆ, ಅವ್ರು ಮಾತ್ರ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಗೆಲ್ತಾರೆ ಸ್ನೇಹಿತರೆ. ಅಟ್ರಾಕ್ಟ್ ಆಗೋದು ಅಲ್ಲೇನೆ. ಯಾವ್ದಾರು ಒಂದು ವಿಷಯದಲ್ಲಿ ಅಟ್ರಾಕ್ಟ್, ಇವ್ರು ಒಟ್ಟಿಗಿದ್ರೆ ಗೆಲ್ತೀನಪ್ಪ. ಹಠ ಅಂದ್ರೆ ಹಠ, ಏನ್ ಅದ್ರಾಗಿ ಮಾಡ್ಬೇಕಂದ್ರೆ ಮಾಡ್ತಾರೆ. ಈ ವರ್ಡ್ಸ್ ಯಾವಾಗ ನಿಮ್ಮ ಬಾಟಮ್ ಅಲ್ಲಿ ಬರುತ್ತೆ ನಿಮ್ ಬಗ್ಗೆ, ಆಟೋಮೆಟಿಕ್ಲಿ ನಿಮ್ ಒಟ್ಟಿಗೆ ಜನ ಸೇರ್ತಾರೆ. ನೀವು ಯೋಚನೆ ಮಾಡ್ಬೇಕು, ಜನ ಏನನ್ನ ನೋಡಿ ನಿಮ್ ಒಟ್ಟಿಗೆ ಬರ್ಬೇಕು, ಏನ್ ನೋಡ್ ಬರ್ಬೇಕು, ಏನ್ ತನ ಇದೆ ಅಂತ ಬರ್ಬೇಕು. ವಾರದಲ್ಲ ಒಂದು 100 SP ಮಾಡಿ 1,000 2,000 ನಾವ್ ಇನ್ಕಮ್ ತಗೋತಾ ಇಲ್ಲ ಅಂದ್ಮೇಲೆ ನೀವು ಜನಗಳಿಗೆ ಏನ್ ತೋರಿಸ್ತೀರಾ ನಿಮ್ ಇನ್ಕಮ್ ನ? ಅದೇ ಹಳೆ ಫೇಸ್, ಬಿದ್ದೋಗಿರೋ ಫೇಸ್ ತೋರಿಸ್ತೀರಾ. ಆಯ್ತಪ್ಪ ಈ ವಾರ ಏನ್ ಇನ್ಕಮ್ ಬಂತು? ಏನಿಲ್ಲ, ಒನ್ಸ್ ಅಪಾನ್ ಎ ಟೈಮ್ ದೇರ್ ವಾಸ್ ಎ ವಿಸ್ಟಾ ಪ್ಲೇಸ್. ಆ ಸ್ಟೋರಿ ಹೇಳ್ಬೇಕು. LKG ಇರ್ತಿದ್ರಲ್ಲ, ಎಷ್ಟೋ ಜನಕ್ಕೆ ತಿಂಗಳಾಗಿದೆ ಇನ್ಕಮ್ ಬರದಲ್ಲಿ, 2 ತಿಂಗಳಾಗಿದೆ. ಒಂದ್ ಐಡಿ ಮಾಡಿದ್ರೆ 1,000 ಬರುತ್ತೆ, ತಗೊಳಕ್ ಆಗ್ತಾ ಇಲ್ಲ ಅವ್ರ ಕೈಲಿ. ಯಾಕೆ ಆಗ್ತಾ ಇಲ್ಲ? ಕಮಿಟೆಡ್ ಲೀಡರ್ಸ್ ಅಲ್ಲ, ಪ್ರಾಬ್ಲಮ್ಗೆ ಕಮಿಟೆಡ್ ಆಗಿದ್ದಾರೆ. ಯಾವಾಗ್ಲೂ ಪ್ರಾಬ್ಲಮ್ 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 ಪ್ರಾಬ್ಲಮ್, ಲೈಫ್ ಟೈಮ್ ಪ್ರಾಬ್ಲಮ್ ಸ್ನೇಹಿತರೆ. ಪ್ರಾಬ್ಲಮ್ ಇಲ್ಲದ ಮನುಷ್ಯ ಇಲ್ಲ. ಮನುಷ್ಯ ಪ್ರಾಬ್ಲಮ್ ಯಾವಾಗ ಸ್ಟಾಪ್ ಆಗೋದು ಗೊತ್ತಾ? ಅವ್ನ್ ಸತ್ ಮೇಲೆ ಸ್ಟಾಪ್ ಆಗೋದು. ಯಾರು ಅವನಿಗೆ ಫೋನ್ ಮಾಡಲ್ಲ, ಯಾರು ಕೇಳಲ್ಲ, ಯಾಕೆಂದ್ರೆ ಅವ್ನು ಇಲ್ಲಲ್ಲ. ಇರೋರ್ಗು ಕೇಳ್ತಾರೆ. ಒಂದಲ್ಲ ಒಂದು ಪ್ರಾಬ್ಲಮ್ಸ್ ಬಂದೇ ಬರುತ್ತೆ ಮನುಷ್ಯ ಅಂದ್ಮೇಲೆ. ಯೋಚನೆ ಮಾಡ್ಬೇಕಲ್ಲ. ಇವರ ಲೀಡರ್ಸ್, ನೀವೆಲ್ಲ ಲೀಡರ್ಸ್. ವಾರಕ್ಕೆ 100 SP ನನ್ನ ಕೈಲಿ ಆಗ್ತಾ ಇಲ್ಲ ಅಂದ್ರೆ ಭವಿಷ್ಯ ಏನಿದೆ ವಿಸ್ಟಾ ಪ್ಲಸ್ ಅಲ್ಲಿ? ಕಿಂಗ್ ರ್ಯಾಂಕ್ ಆಗ್ಲಿಕ್ಕೆ ಆಗತ್ತಾ? ಡೈಮಂಡ್ ಆಗ್ಲಿಕ್ಕೆ ಆಗತ್ತಾ? 7 ಜನ್ಮ ಬೇಕಾಗುತ್ತೆ ಸ್ನೇಹಿತರೆ, 7 ಜನ್ಮ ಬೇಕಾಗುತ್ತೆ. ವಾರಕ್ಕೆ 100 SP ಮಾಡಿದ್ರೆ 7 ಜನ್ಮ ಬೇಕು. 1 ಜನ್ಮ ಅಂದ್ರೆ 100 ವರ್ಷ, 7 ಜನ್ಮ. ಅದು ಭಗವಂತ ಬರ್ದಿಟ್ಟನೋ ಇಲ್ವೋ ನಮಗೂ ಗೊತ್ತಿಲ್ಲ. ಯೋಚನೆ ಮಾಡಿ, ಏನಕ್ಕೆ ಬಂದ್ರಿ ವಿಸ್ಟಾ? ಬರ್ಬೇಕಾದ್ರೆ ಏನ್ ಆಸಕ್ತಿ ಇಟ್ಕೊಂಡ್ ಬಂದ್ರಿ? ಎಲ್ಲೋಯ್ತು ಆ ಆಸಕ್ತಿ? ಎಲ್ಲೋಯ್ತು ಆ ಉತ್ತೇಜನ? ಸಮಯ ಇಲ್ಲ. ಮನುಷ್ಯ ಸಮಯ ಮಾಡ್ಕೋಬೇಕಂತ ಡಿಸೈಡ್ ಮಾಡಿದ್ರೆ ಹೆಂಗ್ ಬೇಕಾದ್ರೂ ಸಮಯ ಮಾಡ್ಕೋತಾನೆ. ನಾವ್ ಹೇಳೋದು ಸಮಯ ಇಲ್ಲ ಅಂತೀವಿ. ಬೇಕಾದ್ರೆ ನಿಮ್ ಫ್ಯಾಮಿಲಿ ಯಾವ್ದಾದ್ರು ಸಂಘದಿಂದ ಒಂದ್ ಟ್ರಿಪ್ ಹೋಗೋಣ ಕಾಶಿ ಯಾತ್ರೆಗೆ ಅಂದ್ರೆ ಅದ್ ಹೆಂಗ್ ಬೇಕಾದ್ರೂ ರೆಡಿ ಆಗ್ಬಿಡುತ್ತೆ. ಯಾಕಂದ್ರೆ ಫ್ಯಾಮಿಲಿ ಟ್ರಿಪ್ ಅಲ್ಲ. ದುಡ್ಡಿಲ್ಲ, ದುಡ್ಡುನು ರೆಡಿ ಆಗತ್ತೆ, ಸಮಯನೂ ರೆಡಿ ಆಗತ್ತೆ, ಎಲ್ಲದೂ ರೆಡಿ ಆಗ್ಬಿಡುತ್ತೆ. ವಿಸ್ಟಾರ್ ಮೀಟಿಂಗ್, ವಿಸ್ಟಾರ್ ಟ್ರೈನಿಂಗ್ ಅಥವಾ ಯಾವ್ದಾದ್ರು ಒಂದು ವರ್ಕ್ ಅಂತ ಹೇಳಿದಾಗ ನಿಮ್ಗೆ ಮನೇಲಿ ಕಳ್ಸಲ್ಲ, ಮನೇಲಿ ಬಿಡಲ್ಲ, ಬೇರೆದಕ್ಕೆಲ್ಲ ಒಪ್ಪಿಸ್ಬಿಡ್ತೀರಾ. ನಿಮ್ ತಲೆಗೆ ಏನಾದ್ರು ಬಂತು ಇಂಥ ಕಡೆ ಹಿಂಗ್ ಹೋಗ್ಬೇಕಂದ್ರೆ ಅದಕ್ಕೆಲ್ಲ ಪಾಠ ಒಪ್ಪಿಸ್ಬಿಡ್ತೀರಾ. ಹಂಗಲ್ಲ ಹಿಂಗಲ್ಲ, ಇದು ಹಿಂಗೆ ಅದಂಗೆ. ಇಲ್ಲಿ ಒಪ್ಸಕ್ ರೆಡಿ ಇಲ್ಲ. 2 night 3 days ಟ್ರೈನಿಂಗಿಗೆ ಒಪ್ಸಕ್ ರೆಡಿ ಇಲ್ಲ. ಯಾಕಂದ್ರೆ ನಿಮ್ಮನ್ಸಲ ಏನೋ ಒಂಥರ ಇದೆ, ನೋಡೋಣ ಮಾಡೋಣ. ಯಾವಾಗ ಹೋಗೋಣ ಅಂತ ಬಂದ್ರೆ ಎಲ್ಲವೂ ಆಗತ್ತೆ ಸ್ನೇಹಿತರೆ. ಹೋಗೋಣ ಅಂತ ಡಿಸೈಡ್ ಆದ್ರೆ ಎಲ್ಲವೂ ಆಗತ್ತೆ. ನೋಡೋಣ ಮಾಡೋಣ ಅಂದಾಗ ಅಪ್ಪಾಜಿ ಅಡ್ಡ ಬರ್ತಾರೆ, ಹಸ್ಬೆಂಡ್ ಅಡ್ಡ ಬರ್ತಾರೆ, ಅತ್ತೆ ಅಡ್ಡ ಬರ್ತಾರೆ, ಮಕ್ಕಳು ಅಡ್ಡ ಬರುತ್ತೆ. ನಾನ್ ತುಂಬಾ 100ರಲ್ಲಿ ಇಲ್ಲಿ 10% ಬಿಡಿ, ಅದು ತುಂಬಾ ಕ್ರಿಟಿಕಲ್ ಇರೋದ್ ಬಿಡಿ. 90% ನನ್ನ ಲೈಫ್ ಅಲ್ಲಿ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ, ನಾನು ಎಲ್ಲಾ ಟೀಮ್ ಒಟ್ಟಿಗೆ ಹೋಗಿರೋ ಪ್ರಕಾರ, 28 ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ನೋಡಿರೋ ಪ್ರಕಾರ, ಮನುಷ್ಯ ಮನ್ಸ್ ಮಾಡ್ದ ಅಂತ ಹೇಳಿದ್ರೆ ಅವ್ನು ಎಲ್ಲದೂ ಮಾಡ್ತಾನೆ. ನನ್ ಪ್ರಕಾರ 90% ಜನ, 95% ಜನ ಮಾಡ್ತಾರೆ. ತಂದೆಗೆ ಒಪ್ಪಿಸ್ತಾರೆ, ಗಂಡಂಗೆ ಒಪ್ಪಿಸ್ತಾರೆ, ಅಪ್ಪಾಜಿಗೆ ಒಪ್ಪಿಸ್ತಾರೆ, ಮಕ್ಳಿಗೆ ಒಪ್ಪಿಸ್ತಾರೆ, ಎಲ್ಲದಗೂ. ಆಲಸ್ಯತನ. ದುಡ್ಡು ಯಾರು ಹಾಕದ? 6,000 ದುಡ್ಡು ಹಾಕ. 6 ಸಿಲಿಂಡರ್, 1,020 ರೂಪಾಯಿ ಒಂದು ಸಿಲಿಂಡರ್ ಅಂದ್ರೆ 6 ತಿಂಗಳು ಸಿಲಿಂಡರ್ ತಲೆ ನೋವು ಇರಲ್ಲ. 1.5 ತಿಂಗಳಿಗೆ ಒಂದು ಸಿಲಿಂಡರ್ ಅಂದ್ರೆ 8 ರಿಂದ 9 ತಿಂಗಳು ಮನೆ ಮ್ಯಾನೇಜ್ ಆಗತ್ತೆ. ಜೀವನ ಪರ್ಯಂತ ಮ್ಯಾನೇಜ್ ಮಾಡೋದ್ರಲ್ಲೇ ಇರ್ತೀರಾ. ಬದಲಾಗದೇ ಇಲ್ಲ. ಅಷ್ಟು ಕಂಜೂಸ್ ಜನನು ಇದಾರೆ ಎಜುಕೇಶನ್ಗೋಸ್ಕರ. ಕಲೀಲಿಕ್ಕೆ ಒತ್ತು ಕೊಡಿ ಅಂತ ಹೇಳಿದ್ರೆ ಕಲೀಲಿಕ್ಕೆ ಅದೇ ಸರ್ ಹೇಳ್ತೀವಿ ಸರ್. ಹೆಲ್ತ್ ಪ್ರಾಡಕ್ಟ್ ಎಲ್ಲ ಇಮ್ಯುನಿಟಿ ಕಪ್ ಬಗ್ಗೆ ಎಲ್ಲ ಹೇಳಕ್ ಬರುತ್ತೆ ಸರ್. ಬೇನೋ ಕಪ್ಪು, ಇಮ್ಯುನಿಟಿ ಕಪ್, ಅಲ್ವೇರಾ, ಶುಗರ್ ಎಲ್ಲ ಹೇಳಕ್ ಬರುತ್ತೆ. ತಗೊಳ್ಳೋ ರೀತಿ ಹೇಳಕ್ ಬರ್ಬೇಕಲ್ಲ, ಫ್ಲೂಯೆನ್ಸಿ ಬೇಕಲ್ಲ. ಸಾಕಾ 1ನೇ ರ್ಯಾಂಕ್ 2ನೇ ರ್ಯಾಂಕ್ ಆಗ್ಬಿಟ್ರೆ ಸಾಕಾ ವಿಸ್ಟಾರ್ ಅಲ್ಲಿ? 3ನೇ ರ್ಯಾಂಕ್ 4ನೇ ರ್ಯಾಂಕ್ ಆಗ್ಬಿಟ್ರೆ ದುಡ್ಡು ಮಾಡ್ಬಿಟ್ರೆ ಕೋಟಿ ಮಾಡ್ಬೇಕಂದ್ರೆ ಕೋಟಿ ವಿದ್ಯೆ ಬೇಕು ಸ್ನೇಹಿತರೆ. ಕೋಟಿ ಮಾಡ್ಬೇಕಂದ್ರೆ ಕೋಟಿ ವಿದ್ಯೆ ಬೇಕು. ಯಾರು ಕಾರಣ ಹೇಳೋದನ್ನ ಬಿಡ್ತಾರೆ, ಅಪ್ಲೈನ್ಗೆ ಸರೆಂಡರ್ ಆಗ್ತಾರೆ. ಎಸ್ ಸರ್ ನಾನು ನಿಮ್ ಒಟ್ಟಿಗಿದ್ದೀನಿ ಸರ್, ನಾನ್ ಬೆಳೆಸಿ ಸರ್, ಈ ಒಂದ್ ವರ್ಡ್ ಹೇಳಿ ಅಪ್ಲೈನ್ ನಿಮ್ ಹಿಂದೆ ಇರ್ತಾರೆ. ಕಾರಣ ಹೇಳಿದ್ರೆ ನಿಮ್ಮನ್ನ 100 ಅಡಿ ದೂರ ಇಡ್ತಾರೆ. ನಾನು ಎಷ್ಟೋ ಜನಕ್ಕೆ ದೂರ ಇಟ್ಬಿಟ್ಟಿದೀನಿ. ಕಾರಣ ಹೇಳೋದ್ರೆ ದೂರ ಇಟ್ಬಿಡ್ತೀವಿ, ಟೆನ್ಷನ್ ತಳಕ್ ಹೋಗೋದಿಲ್ಲ ನಾವು. ಕಾರಣ ಹೇಳೋದನ್ನ ಬಿಡಿ ಸ್ನೇಹಿತರೆ. ಫಸ್ಟ್ ಆಫ್ ಆಲ್ ಕಾರಣ ಹೇಳೋದನ್ನ ಬಿಡಿ. ಫಸ್ಟ್ ಆಫ್ ಆಲ್ ಇನ್ನರ್ ಬ್ಯೂಟಿ ಬೇಕ್ರಿ. ಇನ್ನರ್ ಬ್ಯೂಟಿ ಬೆಳೆಸ್ಕೊಳ್ಳಿ. ಟೀಮ್ ಹತ್ರ ಇನ್ನರ್ ಬ್ಯೂಟಿ ಬೆಳೆಸ್ಕೊಳ್ಳಿ. ನಿಮ್ ನೋಡಿದ್ರೆ ಖುಷಿ ಆಗ್ಬೇಕು. ನಮ್ ಮೇಡಮ್ ಇದಾರಪ್ಪ, ಬಹಳ ಖುಷಿ ಆಗತ್ತೆ. ನಂದ್ 2 ರಿಂಗಿಗೆ ಫೋನ್ ಎತ್ತಾರೆ.
ಅವ್ರ ಹತ್ರ ಮಾತಾಡಿದ್ರೆ ಖುಷಿ ಆಗತ್ತೆ, ಸರ್ ಹತ್ರ ಮಾತಾಡಿದ್ರೆ ನಮಗೆ ಖುಷಿ ಆಗತ್ತಪ್ಪ. ಎಷ್ಟು ಪಾಸಿಟಿವ್ ಇದಾರೆ, ಎಷ್ಟು ಎನರ್ಜಿ ಕೊಡ್ತಾರಪ್ಪ, ಇವ್ರೊಟ್ಟಿಗಿದ್ರೆ 100% ಗೆಲ್ತೀನಪ್ಪ. ಈ ಕಾನ್ಫಿಡೆನ್ಸ್ ನಿಮ್ಮ ಡೌನ್ ಲೈನ್ಸ್ ಹತ್ರ ನಿಮಗ್ ಬರ್ಬೇಕು. ನಿಮಗ್ ಅದು ಬರುತ್ತಾ ನೋಡಿ. ಈಗ ನಮ್ ಫೇಸ್ ಇದೆಯಲ್ಲ, ಒಂದ್ಸರಿ ಕನ್ನಡಿ ಮುಂದೆ ನಿಂತ್ಕೊಳ್ಳಿ, ನಮ್ದು ಯಾವ ತರ ವಾತಾವರಣಗಳಿದೆ, ನಮ್ ಮೈಂಡ್ ಸೆಟ್ ಹೇಗಿದೆ ಅಂತ ಗೊತ್ತಾಗುತ್ತೆ ನಿಮ್ಗೆ ಕನ್ನಡಿ ಮುಂದೆ. ನಿಮ್ ಕನ್ನಡಿ ಹೇಳತ್ತೆ, ಒಬ್ಬನೇ ಒಬ್ಬ ಗುಡ್ ಫ್ರೆಂಡ್ ಅಂದ್ರೆ ಅದು ಕನ್ನಡಿ. ನೋವಿದ್ರು ತೋರ್ಸುತ್ತೆ, ಖುಷಿ ಇದ್ರು ತೋರ್ಸುತ್ತೆ, ಇನ್ಯಾವುದು ತೋರ್ಸಕ್ ಆಗಲ್ಲ. ಕನ್ನಡಿ ಒಂದೇನೆ. ನೀವ್ ನೋವಿದ್ದಾಗ್ಲಿ ಅಂತ ನಗಡ್ರೆ, ಯಾಕೆ ನಗಾಡ್ತಿದ್ಯಾ ಸುಮ್ನಿರು, ಹೊರಗಿನ ಪ್ರಪಂಚಕ್ಕೆ ನಗಾಡ್ತಿದ್ಯಾ, ನಿನ್ ನೋವು ಏನಂತ ನನಗ್ ಗೊತ್ತು ಅಂತ ಹೇಳುತ್ತೆ. ಹಂಗೆ ನೀವ್ ವರ್ಕ್ ಶೆಡ್ಯೂಲ್ ನಾವ್ ಏನ್ ಹೇಳ್ತೀವ, ವಿ ಸ್ಟಾರ್ ಹಿಂಗ್ ಮಾಡಿದ್ರೆ ಹಿಂಗ್ ಆಗತ್ತೆ ಅಂತೇಳಿ, ಇವತ್ ಏನು ಮಾಡಿಲ್ಲಲ್ಲ, ಕನ್ನಡಿ ಮುಂದೆ ಹೋಗಿ ನಿಂತ್ಕೊಳ್ಳಿ. ನನಗ್ ಸುಳ್ಳು ಹೇಳ್ಬೋದು, ಟೀಮಿಗ್ ಸುಳ್ಳು ಹೇಳ್ಬೋದು, ಇನ್ನೊಬ್ರಿಗೆ ಸುಳ್ಳು ಹೇಳ್ಬೋದು, ನಿಮ್ ಮನ್ಸಾಕ್ಷಿಗ್ ಸುಳ್ಳು ಹೇಳಕ್ ಆಗಲ್ಲ. ನಿಮಗ್ ನೀವ್ ಮೋಸ ಮಾಡ್ಕೋತಾ ಇದೀರಾ. 6 ತಿಂಗಳಲ್ಲಿ ಕೋರ್ ಲೀಡರ್ ಆಗಿ 3.5 ಲಕ್ಷ ಅರ್ನಿಂಗ್ ಮಾಡಿ ಫಾರಿನ್ ಟ್ರಿಪ್ ಹೋಗೋ ಅವಕಾಶ ಇದೆ. 3 ತಿಂಗಳಲ್ಲಿ ಹೋಗೋ ಅವಕಾಶನೂ ಇದೆ, 2 ತಿಂಗಳಲ್ಲಿ ಹೋಗೋ ಅವಕಾಶನೂ ಇದೆ. ನಿಮಗ್ ನೀವ್ ಮೋಸ ಮಾಡ್ಕೋತಾ ಇದ್ದೀರಾ. ನಿಮ್ ಹತ್ರ ಟಾರ್ಗೆಟ್ ಇಲ್ಲ, ಆ ಟಾರ್ಗೆಟಿಗೆ ಕಮಿಟ್ಮೆಂಟ್ ಇಲ್ಲ. ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕಂತ ಹೇಳಿ ಮತ್ತೇನಾಗುತ್ತೆ, ಬಿಸ್ನೆಸ್ ಎಲ್ಲಿ ಬರುತ್ತೆ? ಮಾಡ್ಲೇಬೇಕು ಅಂತ ಬಂದಾಗ ರೀ, ವಾರಕ್ಕೆ 100 SP ಒಬ್ಬ ವ್ಯಕ್ತಿ ತರ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ಮೇಲೆ ನಿಮ್ಮ ಲೀಡರ್ಶಿಪ್ ಏನು? ಸ್ವಲ್ಪ ಪಾಸಿಟಿವ್ ಬಗ್ಗೆ ಯೋಚನೆ ಮಾಡಿ ಸ್ನೇಹಿತರೆ, ಸುಮ್ಮನೆ ಇದ್ರೆ ಆಗೋಗ ಕೆಲ್ಸಗಳಲ್ಲ. ಸೊ ಎನಿವೆ, ನಾನು 3 ಫಾರ್ಮುಲಾ ಹೇಳಿದೆ. ಎಂಗೇಜ್ ಆಗ್ಬೇಕು, ಒಂದು ಅಟ್ರಾಕ್ಟ್ ದ ಪೀಪಲ್ ಅಂಡ್ ಮ್ಯಾನೇಜ್ ದ ರಿಲೇಶನ್ಶಿಪ್ ಅಂತೇಳಿ. ಎನಿವೆ ಲೆಜೆಂಡ್ಸ್, ಮೈನ್ ಇಂಪಾರ್ಟೆಂಟ್, ನಾನು ಕೆಲವೊಂದು ವಿಚಾರಕ್ಕೆ ನಾನು ಬರ್ತೀನಿ. ಈಗ ನನಗೆ ಸಿಕ್ಕಿರೋ ಒಂದು ಝೂಮ್ ಅಲ್ಲಿ ನಾನು ಒಂದು 3/4 ಗಂಟೆ 1 ಅವರ್ ಇದ್ದೆ. ಅದರಲ್ಲಿ ಲೀಡ್ ದ ಜನರೇಟ್ ಹೇಗ್ ಮಾಡೋದು ಅಂತ ಲೀಡ್ಸ್ ಅನ್ನ ಕೆಲವೊಂದು ಪಾಯಿಂಟ್ಸ್ ಕೊಟ್ಟಿದ್ರು, ನಾನು ಬರ್ಕೊಂಡಿದ್ದೆ. ನೋಡಿ, ಡೈಲಿ ನಾವು ಲೀಡ್ಸ್ ಜನರೇಟ್ ಮಾಡ್ಬೇಕಂದ್ರೆ ನ್ಯೂ ಕಾಂಟ್ಯಾಕ್ಟ್ಸ್ ಗೆ ಫಸ್ಟ್ ಹೋಗ್ಬೇಕು ಸ್ನೇಹಿತರೆ. ನ್ಯೂ ಕಾಂಟ್ಯಾಕ್ಟ್ಸ್ ಎವ್ರಿ ಡೇ ಹೋಗ್ತಾ ಇರ್ಬೇಕು. ಅದು ದೇವಸ್ಥಾನ ಆಗ್ಲಿ, ತಾಲೂಕ್ ಆಫೀಸ್ ಆಗ್ಲಿ, ಯಾ ಗೌರ್ಮೆಂಟ್ ಇದ್ದೀರಿ, ಎಷ್ಟು ಜನ ಇದ್ರಿ. LIC ಆಫೀಸ್ ಇದೆ, LIC ವಿಚಾರವಾಗಿ ಕೇಳ್ಕೊಂಡು ಹೋಗಿ ಪರಿಚಯ ಮಾಡ್ಕೋಬಹುದು ಜನ. ಬಸ್ ಅಲ್ಲಿ ಕುತ್ಕೊಂಡು ಪರಿಚಯ ಮಾಡ್ಕೋಬಹುದು ಜನ. ಬಸ್ ಸ್ಟ್ಯಾಂಡ್ ಅಲ್ಲಿ ಅಡ್ರೆಸ್ ಕೇಳೋದ್ರ ಮುಖಾಂತರ ಜನ ಪರಿಚಯ ಮಾಡ್ಕೋಬಹುದು. ನಿಮ್ ಸುತ್ತಮುತ್ತ ಹಾಲಿನ ಡೈರಿ, ತರಕಾರಿ, ರೇಷನ್ ಅಂಗಡಿ, ಅಲ್ಲಿ ಇಲ್ಲಿ ಎಷ್ಟು ಜನ ಇದಾರ್ರಿ, ಎಷ್ಟು ಜನ ಇದಾರೆ. ಪ್ರತಿದಿನ ಕನಿಷ್ಠ 5ರಿಂದ 10 ಹೊಸ ವ್ಯಕ್ತಿಗಳನ್ನ ಪರಿಚಯ ಮಾಡ್ಕೋಬೇಕು ಸ್ನೇಹಿತರೆ. ವಿಕ್ರಮ್ ಬೇತಾಳ ತರ ನನ್ನ ಅಕ್ಕ ಒಬ್ಳೇ ಇದ್ದಾಳೆ ಸರ್, ನನ್ಗೆ ಯಾರು ಕಾಂಟ್ಯಾಕ್ಟೇ ಇಲ್ಲ ಸರ್. ಇವರೆಲ್ಲೂ ಹೋಗೋದೇ ಇಲ್ಲ ಹಂಗಾರೆ ಪ್ರಪಂಚದಲ್ಲಿ. ಮನೆಯಿಂದ ಹೊರಗೆ ಹೋಗಲ್ವ ಇವರು? ಕೆಲವ್ರಿಗೆ ಸಿಕ್ಕಾಪಟ್ಟೆ ಕ್ಲೋಸಿಂಗ್ ಬರುತ್ತೆ, ಕೆಲವ್ರಿಗೆ ಬರಲ್ಲ. ಯಾಕೆ? ಅವ್ರು ಕೆಲಸ ಮಾಡ್ತಾರೆ, ಅವ್ರಿಗೆ ಬರುತ್ತೆ. ಹೊಸ ವ್ಯಕ್ತಿಗಳು ಕನಿಷ್ಠ 5ರಿಂದ 10 ಜನ, ಕನಿಷ್ಠ 5ರಿಂದ 10 ಜನ ಹೊಸ ವ್ಯಕ್ತಿಗಳು ಬೇಕು ಸ್ನೇಹಿತರು. ಹೊಸ ವ್ಯಕ್ತಿಗಳನ್ನ ಲೀಸ್ಟ್ ಮಾಡ್ಬೇಕು, ಪರಿಚಯ ಮಾಡ್ಕೋಬೇಕು. ಅದು ನಿಮ್ಮ ಸ್ನೇಹಿತರಿರ್ಬೋದು, ನಿಮ್ಮ ಸಂಬಂಧಿಕರಿರ್ಬೋದು, ನಿಮ್ಮ ಸಹೋದ್ಯೋಗಿಗಳಿರ್ಬೋದು, ವ್ಯಾಪಾರಸ್ಥರಿರ್ಬೋದು, ಪ್ರಾಸ್ಪೆಕ್ಟಿವ್ ಇರ್ಬೋದು, ಯಾರೇ ಇರ್ಬೋದು. ಮೆಡಿಕಲ್ಗೆ ಹೋಗಿದ್ದೀರಾ, ಎಲೆಕ್ಟ್ರಿಕ್ ಪರಿಚಯದರಿದ್ದಾರೆ, ಕೇಬಲ್ ಆಪರೇಟರ್ಸ್ ಗಳಿದ್ದಾರೆ, ಬಸ್ ಬುಕ್ ಮಾಡೋರು ಇದಾರೆ, ಏಜೆಂಟ್ರುಗಳಿದ್ದಾರೆ, ಎಷ್ಟು ಜನ ಇದಾರೆ. ಪೇಪರ್ ಏಜೆಂಟ್ ಇಟ್ಕೊಂಡೆ ಮನೆ ಕಾಂಟ್ಯಾಕ್ಟ್ಗಳು, ಪೇಪರ್ ಏಜೆಂಟ್ ಇಟ್ಕೊಂಡೆ ಮನೆ ಟೂರ್ಸ್ ಅಂಡ್ ಟ್ರಾವೆಲ್ಸ್. ಎಲ್ಲಕ್ಕಿಂತ ಹೆಚ್ಚಾಗಿ ಲೀಡ್ ಮಾಡೋರು ಬ್ರೋಕರ್ಸ್ ಅಂತೀವಿ, ಮನೆ ತೋರ್ಸೋರು, ಎಷ್ಟು ಜನ ಪರಿಚಯ ಇರ್ತಾರ್ರಿ. ನಾವು ಮಾತಾಡಿದ್ರೆ ತಾನೇ ಏನಾದ್ರು ಪ್ರಮೋಷನ್ ಆಗ್ಲಿಕ್ಕೆ. ಮಾತಾಡೇ ಇಲ್ಲ ಅಂದ್ರೆ ಪ್ರಮೋಷನ್ ಹೆಂಗಾಗುತ್ತೆ ಸ್ನೇಹಿತರೆ? ಒಂದ್ ಪಾರ್ಟ್ ಅದು. 2ನೇ ಪಾರ್ಟ್, ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಜನ ವ್ಯಕ್ತಿಗಳು ಫೇಸ್ಬುಕ್ ಅಲ್ಲಿ ಇಲ್ಲ. ಈ ಸರಿ ಮೊದಲ ಹೆಜ್ಜೆಗೆ ಬಂದಾಗ ಯಾರ್ಯಾರ್ದು ಫೇಸ್ಬುಕ್ ಇಲ್ಲ, ನಾನೇ ಡೌನ್ಲೋಡ್ ಮಾಡಿ ಫೇಸ್ಬುಕ್ ಓಪನ್ ಮಾಡ್ತೀನಿ. ಒಬ್ಬೊಬ್ರಿಗೊಬ್ರಿಗೆ ಟ್ಯಾಗ್ ಮಾಡಿಸ್ತಾ ಇದ್ದೀನಿ. ಅದು ಮಾಡ್ತೀನಿ. ನಿಮಗೆಲ್ಲ ಹಿಂಗೆ ಬಿಟ್ರೆ ಗುಂಡ್ರಿಗೂ ಈ ತರ ಗುಂಡಮ್ಮನ್ ಗುಪ್ಪ ಅಂತ ಬಿದ್ದಿರ್ತೀರಿ ನೀವೆಲ್ಲ. ನಾವೇ ತಲೆ ಮೇಲೆ ಪಟ್ ಅಂತ 2 ಹೊಡೆದು ರೆಡಿ ಮಾಡ್ಬೇಕು, ಬೇರೆ ದಾರಿ ಇಲ್ಲ. ಎಂತ ಮಾಡೋದು? ಜಾಂಡ್ರು ಮಾಡ್ಬೇಕಲ್ಲ, ಏನ್ ಮಾಡೋದು ಹೇಳ್ರಿ? ರಾಗಿ ಮುದ್ದೆ ತರ, ಗೋಲ್ ಮುದ್ದೆ ತರ ಆಗೋಗ್ಬಿಟ್ಟಿದ್ದೀರಿ, ರಾಗಿ ಮುದ್ದೆ ತರ. ಮೇನ್ ಯಾರ್ಯಾರು ಇನ್ಸ್ಟಾಗ್ರಾಮ್ ಅಲ್ಲಿ ಇಲ್ಲ, ಯಾರು ಫೇಸ್ಬುಕ್ ಅಲ್ಲಿ ಇಲ್ಲ, ವಾಟ್ಸಪ್ ಸ್ಟೇಟಸ್ ಹಾಕಕ್ ಬರಲ್ಲ ಅವ್ರು. ನಾನು ಇನ್ಮೇಲೆ ನೋಡ್ತೀನಿ, RK ಗ್ರೂಪ್ ಇದೆ ಅಲ್ಲೇ, RK ಗ್ರೂಪ್ ಅಲ್ಲಿ ಎಲ್ಲಾರ್ದು ನಂಬರ್ ಇದೆಯಲ್ಲ, ಯಾರ್ ಸ್ಟೇಟಸ್ ಹಾಕಿಲ್ಲ ಅವ್ರ ಗ್ರೂಪ್ ಇಂದ ರಿಮೂವ್ ಮಾಡ್ತೀನಿ ಇನ್ಮೇಲೆ. ಇಟ್ಕೊಂಡು ಏನ್ ಮಾಡೋಣ ಅವ್ರು? ಏನ್ ಮಾಡೋಣ? ಹೇಳಿದ್ ಒಂದ್ ನಮ್ಮ ಮಾತು ಕೇಳಲ್ಲ ಅಂದ್ರೆ ನಮ್ ಗ್ರೂಪ್ ಅಲ್ಲಿ ಹಾಕ್ಬೇಕು ಅವ್ರು. ವಾಟ್ಸಪ್ ಅಲ್ಲಿ ವಿ ಸ್ಟಾರ್ ಬಂದು ವಿ ಸ್ಟಾರ್ ಪ್ರಾಡಕ್ಟ್ ವಿಷಯಗಳನ್ನ ಹಾಕಕ್ಕೆ ರೆಡಿ ಇಲ್ಲ ಹೇಳದ್ಮೇಲೆ ಅಂದ್ರು ನಾವು ಅವ್ರು ಯಾಕೆ ಬೇಕು? ಅವ್ರಿಗೋಸ್ಕರ ನಾವು ಮಾಡ್ತಾ ಇದೀವಿ, ಅವ್ರಿಗೋಸ್ಕರ ಬುದ್ಧಿವಾದ ಹೇಳ್ತಾ ಇದೀವಿ. ಹಾಕಿ, ನಿಮ್ದು ಹಾಕೊಳ್ಳಿ 4 ಫೋಟೋ, 2 ಬೇರೆದ್ ಹಾಕಿ. ಯಾರ್ದಾರು ಬರ್ತಡೇ ಬಂದ್ರೆ ನೆನಪಾಗತ್ತೆ ನಿಮ್ಗೆ, ಹಾಕ್ಬೇಕು. ನಮ್ ಚಿಕ್ಕಮ್ಮನ್ ಬರ್ತಡೇ, ನಮ್ ಮಗಳು ಬರ್ತಡೇ, ನಮ್ದು ಅವ್ರ ಬರ್ತಡೇ, ವಿ ಸ್ಟಾರ್ ಅಲ್ಲಿ ಇದೀರಾ, ಅದು ನೆನಪಾಗಲ್ವಾ ಡೈಲಿ ನಿಮ್ಗೆ? ಬರ್ತಡೇದ್ ಹಾಕ್ಬೇಕಾದ್ರೆ ನೆನಪಾಗತ್ತೆ. ಸೋಮವಾರ ಬಂದ್ರೆ ಶಿವನ್ ಹಾಕಕ್ ನೆನಪಾಗ್ಬಿಡುತ್ತೆ, ಗುರುವಾರ ಬಂದ್ರೆ ರಾಯತುರ್ದ ಹಾಕಕ್ ನೆನಪಾಗತ್ತೆ. ಆ ಮಿಡಲ್ ಡೈಲಿ ವಿ ಸ್ಟಾರ್ ಅಲ್ಲಿ ಇದೀನಿ ಅಂತಾನೆ ಮರ್ತು ಬಿಡ್ತೀರಾ.
ಈಗ ನಾನು ನೋಡ್ತೀನಿ ಎಲ್ಲ ಆರ್ಕೆಲ್ ಇರ್ತಾರೆ. ನಾನ್ ಸ್ವಲ್ಪ ಸ್ಟ್ರಿಕ್ಟ್ ಆಗಿಲ್ಲ, ಬಿಟ್ಬಿಟ್ಟಿದೀನಿ. ನಾವ್ ಸ್ವಲ್ಪ ನೇರ, ನೋವಾದ್ರೂ ಪರವಾಗಿಲ್ಲ, ಇರೋರ್ನ ಗೆಲ್ಸನ, ಹೋಗೋರ್ನ ಏನ್ ಮಾಡಕತ್ತೆ, ಭಗವಂತ ನಾನು ಹಣೆ ಬರಲ್ಲಿ ಇಟ್ಟಿರ್ಲಿಲ್ಲ ಅಂತ ಸುಮ್ನೆ ಆಗೋದು. ನಮ್ಮ ಒಟ್ಟಿಗೆ ಸಾಥ್ ಕೊಡೋರ್ಗೆ ಇಟ್ಕೋಬೇಕು ಅಷ್ಟೇ. ನಾವು ಸ್ಟೇಟಸ್ ನೋಡ್ತೀನಿ, ಯಾರ್ ಸ್ಟೇಟಸ್ ಅಲ್ಲಿ ಇರಲ್ಲ ಅವ್ರ ಗ್ಯಾರಂಟಿ ಅವ್ರು ಯಾರೇ ಆಗ್ಲಿ ರಿಮೂವ್ ಮಾಡಿ ಬಿಸಾಕ್ತಿ. ನಿಮ್ಮ ಹತ್ರ ಏನ್ ಸರ್ ನಾವು ಹೇಳ್ಸ್ಕೊಬೇಕಾ? ಅದ್ ನಮ್ ಫೋನ್ ನಾವ್ ಸ್ಟೇಟಸ್ ಹಾಕತ್ತೀವಿ, ಆಯ್ತು ಬಿಡಿ, ನಮ್ ಗ್ರೂಪ್ ಯಾಕೆ ನಿಮ್ಗೆ, ನಿಮ್ ಪಡೆಗೆ ನೀವಿರ್ರಿ. ಕರೆಕ್ಟ್ ಅಲ್ಲ? ಹಂಗ ಉಲ್ಟಾ ಮಾತಾಡೋರ್ಗೆ ಏನ್ ಅನ್ನೋದು, ಆಯ್ತು ತಾಯಿ ಅಕ್ಕ ಚೆನ್ನಾಗಿರಿ, ಅಕ್ಕ ಅಣ್ಣ ಚೆನ್ನಾಗಿರಿ, ಅಣ್ಣ ನಮಸ್ಕಾರ ಸರ್, ನಮಸ್ತೆ ಮೇಡಮ್ ಚೆನ್ನಾಗಿರಿ. ನಮ್ ಸಿಸ್ಟಮ್ ಅಲ್ಲಿ ಬೇಡ ಅಂದ್ಮೇಲೆ ಬಿಡಿ, ನಿಮ್ ಸಿಸ್ಟಮ್ ಅಲ್ಲಿ ನೀವಿರಿ. ಯಾವಾಗ ಬೇಕಾದ್ರೂ ಮೀಟಿಂಗ್ ಬನ್ನಿ, ಯಾವಾಗ ಬೇಕಾದ್ರೂ ಹೋಗಿ, ಯಾವಾಗ ಬೇಕಾ ಏನಾರು ಮಾಡ್ಕೊಳ್ಳಿ. ಡೆವಲಪ್ಮೆಂಟ್ ಬೇಕಾ ನಾವ್ ಹೇಳಿದ ಪ್ರಕಾರ ಬನ್ನಿ, ಬೇಡವಾ ಬಿಡಿ, ನಮ್ಮಿಂದ ದೂರ ಹೋಗಿ, ನೀವಾಗೆ ಲೆಫ್ಟ್ ಹಾಕ್ಬಿಡಿ. ನಮ್ ಕೆಲ ಆಗಲ್ಲ ಸರ್, ನಾವೆಲ್ಲ ಸ್ಟೇಟಸ್ ಎಲ್ಲ ಹಾಕಲ್ಲ ಸರ್, ನಾವ್ ಫೇಸ್ಬುಕ್ ಗೆಲ್ಲ ಬರಲ್ಲ ಸರ್, ನಮ್ಗೆಲ್ಲ ದೃಷ್ಟಿ ಬಿದ್ದು ಬಿಡುತ್ತೆ, ನಾವು ತುಂಬಾ ಚೆನ್ನಾಗಿ ಕಾಣ್ತೀವಿ ಅನ್ನೋರು ಹೊರಗೆ ಹೋಗ್ರಿ. ಲೆಫ್ಟ್ ಆಗಿ ಹೋಗಿ ಇರಬೇಡಿ ಗ್ರೂಪ್ ಅಲ್ಲಿ. ನಿಮ್ ಡೆವಲಪ್ಮೆಂಟ್ಸ್ ಗೆ ಸತತವಾಗಿ ಎಜುಕೇಶನ್ ಕೊಡ್ಬೇಕಂತ ಹೇಳಿ ಮೈಂಡ್ ಸೆಟ್ ಮಾಡಿ ನಾವೆಲ್ಲ ಮಾಡ್ತೀವಿ. ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯ ಮಾಡ್ಕೊಳಕ್ಕೆ ರೆಡಿ ಇಲ್ಲ, ಫೇಸ್ಬುಕ್ ಅಲ್ಲಿ ಹಾಕಕ್ ರೆಡಿ ಇಲ್ಲ, ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಕ್ ರೆಡಿ ಇಲ್ಲ, ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ ಹಾಕಕ್ಕಿಲ್ಲ, ವಿಡಿಯೋಗಳು ಹಾಕು, ಎಷ್ಟು ಮಾಡ್ಬೋದ್ರಿ, ಎಷ್ಟು ಮಾಡ್ಬೋದ್ರಿ. ಇಲ್ಲಿ ವಿ ಸ್ಟಾರ್ ಅಂತ ಇದೀರಾ, ವಿ ಸ್ಟಾರ್ ಬಗ್ಗೆ ಪ್ರಮೋಷನ್ ಇಲ್ಲ, ಯಾವ್ದ್ರ ಬಗ್ಗೆ ಪ್ರಮೋಷನ್ ಇಲ್ಲ, ಎಂತದಿಲ್ಲ. ಗುಂಡಪ್ಪನ್ ಗುಂಡ ಅನ್ನಂಗೆ, ಹುಚ್ಚರು ಮದುವೆ ಉಂಡವನೇ ಜಾಣ ಅನ್ನಂಗೆ ಕೂತ್ಕೊಂಡ್ರೆ ಏನಾಗತ್ತೆ? ಯಾವ್ದೇ ಕಣಕ್ಕೂ ಕೆಲ್ಸ ಆಗಲ್ಲ. ಸೊ ಮೇನ್ ದಯವಿಟ್ಟು ಪ್ರಾಡಕ್ಟ್ ಬೆನಿಫಿಟ್ ಬಗ್ಗೆ ನಿಮ್ಮ ಸ್ವಂತ ವಿಡಿಯೋ ಮಾಡ್ರಿ. ಒಂದ್ ಡ್ರೆಸ್ ಹಾಕೊಂಡು ಒಳ್ಳೆ ವಿಡಿಯೋ ಮಾಡ್ರಿ, ಇಮ್ಯುನಿಟಿ ಕಾಪ್ ಇಟ್ಕೊಳ್ಳಿ, ವಿಡಿಯೋ ಮಾಡಿ. ನಾನ್ ಪ್ರಾಡಕ್ಟ್ ಅನ್ನ ವಾವ್ ಸೂಪರ್ ರಿಯಲಿ ಸ್ನೇಹಿತರೆ, ಬಹಳ ಖುಷಿ ಆಗ್ತಾ ಇದೆ. ಇವತ್ತು ನಾನು ವಿ ಸ್ಟಾರ್ ಪ್ಲಸ್ ಸಂಸ್ಥೆಯಲ್ಲಿ ಆಸ್ ಎ ಡಿಸ್ಟ್ರಿಬ್ಯೂಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಇಮ್ಯುನಿಟಿ ಕಾಪ್ ಅನ್ನು ಉಪಯೋಗಿಸಿದೆ, ಇದರಿಂದ ಎಂತ ಬೆನಿಫಿಟ್ ಇದೆ ಅಂತ ಹೇಳಿ ಹೇಳಿ ಒಂದ್ ಮಿನಿಟ್ ಒಳಗೆ ಮುಗಿಸ್ಬೇಕು. ಅದನ್ನ ಹನುಮಂತನ್ ಬಾಲ ತರ ಉದ್ದ ಅಲ್ಲ, ಸ್ಟೇಟಸ್ ಹಾಕಬೇಕು, ಫೇಸ್ಬುಕ್ ಹಾಕಬೇಕು, ಕಾಂಟ್ಯಾಕ್ಟ್ ನಂಬರ್ ಹಾಕಿ. ನಿಮಗೆ ಗೊತ್ತಾಗಲ್ವಾ? ನಿಮ್ ಮಕ್ಳಿಗೆ ಹೇಳಿ ಹಾಕೊಡ್ತಾರೆ, LKG ಮಕ್ಳುಗಳು, ಅವಕ್ಕೆಲ್ಲ ಗೊತ್ತಿದೆ. ಇಲ್ಲಿ ಯಾರಿಗ್ ಗೊತ್ತಿಲ್ಲ ಹೇಳಿ, ಫೋನ್ ನಂಬರ್ ಹೊಡಿಯಕ್ ಬರಲ್ಲ ಅಂತಾರೆ, ರೀಲ್ಸ್ ಮಾಡ್ತಾರೆ, ವಿಡಿಯೋ ಡೌನ್ಲೋಡ್ ಮಾಡ್ತಾರೆ, ಎಲ್ಲದೂ ಮಾಡ್ತಾರೆ, ಸ್ಟೇಟಸ್ ಹಾಕತ್ತಾರೆ. ಆದ್ರೆ ಇವನ್ ಹಾಕಲ್ಲ. ಹಾಕಿ ಇಮ್ಯುನಿಟಿ ಕಪ್ ಬಗ್ಗೆ, ಗೈನೋ ಕಪ್ ಬಗ್ಗೆ ಜನ ಕೇಳ್ತಾರೆ ಸ್ನೇಹಿತರೆ. ನಾಚಿಕೆ ಪಡಬೇಡಿ, ನಾಚಿಕೆ ಎಲ್ಲ ಊರಿಂದ ಆಚೆಗೆ ಇಡಿ, ಅವಾಗ ಮಾತ್ರ ಕಾಂಟ್ಯಾಕ್ಟ್ ಸಿಗತ್ತೆ. ಫೇಸ್ಬುಕ್ ಅಂದ್ರೆ ಭಯ ಪಡಕ್ ಹೋಗ್ಬೇಡಿ. ಬ್ಲಾಂಕ್ ಕಾಲ್ಸ್ ಬರುತ್ತಾ, ಬ್ಲಾಂಕ್ ಕಾಲ್ಸ್ ಬಂದ್ರೆ ಬ್ಲಾಕ್ ಲಿಸ್ಟ್ ಹಾಕಿ, ಕಿತ್ ಬಿಸಾಕಿ, ಗ್ರೂಪ್ ಇಂದ ರಿಮೂವ್ ಮಾಡಿ ಬಿಸಾಕಿ. ದಯವಿಟ್ಟು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸ್ಆಪ್, ಮ್ಯಾಕ್ಸಿಮಮ್ ನಾನು ವಾಟ್ಸ್ಆಪ್ ಸ್ಟೇಟಸ್ ಅನ್ನು ಅಬ್ಸರ್ವ್ ಮಾಡ್ತೀನಿ. ಇನ್ಮೇಲೆ ನಾನು ಗ್ರೂಪ್ ಅಲ್ಲಿ ಇರೋ ಸ್ಟೇಟಸ್ ಅಲ್ಲಿ ಇಲ್ಲ ಅಂದ್ರೆ 100% ನಾನು ರಿಮೂವ್ ಮಾಡ್ತೀನಿ. ಬೇಜಾರ್ ಮಾಡ್ಕೊಂಡ್ರು ಪರವಾಗಿಲ್ಲ, ನಿಮ್ ಅಪ್ಲೈನ್ ಬೇಜಾರ್ ಮಾಡ್ಕೊಂಡ್ರು ಪರವಾಗಿಲ್ಲ. ನಿಮ್ ಗ್ರೂಪ್ ಗಳಿದೆ, ನಿಮ್ ಗ್ರೂಪ್ ಅಲ್ಲಿ ಇರ್ರಿ, RC ಗ್ರೂಪ್ ಅಲ್ಲಿ ಇರ್ರಿ, A1J1 ಗ್ರೂಪ್ ಅಲ್ಲಿ ಇರ್ರಿ. ಅಲ್ಲಿ ಸಿಸ್ಟಮ್ ಇಲ್ಲ, ಹೆಂಗ್ ಬೇಕ ಹಂಗಿದ್ರ ಹಂಗ ಇದ್ ಬಿಡ್ರಿ. ಆರ್ಕೆಲ್ ಇರ್ಬೇಕಂದ್ರೆ ದುಡ್ಡು ಕೊಡಿಸ್ತೀವಿ, ನಿಮ್ಗೊಂದ್ ಸೆಲೆಬ್ರಿಟಿ ಪಟ್ಟ ಕೊಡಿಸ್ತೀವಿ. ಸ್ವಲ್ಪ ನಾವ್ ಹೇಳ್ದಂಗೆ ಕೇಳ್ಕೊಂಡಿರೋದಿದ್ರೆ ನಾವು RK ಗ್ರೂಪ್ ಅಲ್ಲಿ ಇರೋಣ, ಇಲ್ಲ ಅಂದ್ರೆ ನಿಮಗ್ ಬಿಟ್ಟಿದ್ದು ಸ್ನೇಹಿತರೆ. ಮತ್ ಒಂದೇನ್ ಗೊತ್ತಾ, ಆ ಸ್ಟೇಟಸ್ ಅನ್ನೋದು ಹೇಗಿರ್ಬೇಕಂತ ಹೇಳಿದ್ರೆ ಜನಗಳಿಗೆ ಕ್ಯೂರಿಯಾಸಿಟಿ ಕಾಣಂಗ್ ಇರ್ಬೇಕು, ಕುತೂಹಲ ಮೂಡಿಸ್ಬೇಕು. ಏನ್ ಇಷ್ಟ ದಿನ ಏನೇನೋ ಆಗ್ತಿದ್ಲು, ಇವತ್ತೇನೋ ಹಾಕಿದಾಳೆ, ಯಾವ್ದೋ ವಿಡಿಯೋ ಹಾಕಿದಾಳೆ, ಏನ್ ಮಾಡ್ತಾ ಇದ್ದಾಳೆ, ಅದ್ಯಾವ್ದೋ ಪ್ರಾಡಕ್ಟ್ ಚಿತ್ರ, ಎಷ್ಟು ಇದೆ ರೀ ನಮ್ ಪ್ರಾಡಕ್ಟ್ ಇನ್ ಫೋಟೋಗಳು. ದಿನಕ್ಕೆ 2 ಹಾಕ್ಬೋದಲ್ಲ. ಲಿವೋ ಕಬ್ದೊಂದು, ಇದ್ರದ್ದು ಯಾವ್ದಪ್ಪ ಅಲ್ವೆರದೊಂದು, ಒಂದೇ ದಿನ ಹಾಕೋದಲ್ಲ. ಮಂಗಳವಾರ 1-2 ಪ್ರಾಡಕ್ಟ್, ಬುಧವಾರ 1-2 ಪ್ರಾಡಕ್ಟ್. ಅದೇನ್ ಆಗ್ತಿದ್ಯಲ್ಲ, ಲಿವರ್ ಕಾಪ್ ಅಂದ್ರೆ ಲಿವರ್ದ ಏನ್ ಪ್ರಾಬ್ಲಮ್ದು, ಸ್ಟೋನ್ ಕಾಪು, ಸ್ಟೋನ್ ಇಂದೇನು, ನಂಗೂ ಪೇನ್ ಇದೆ, ಈ ತರ ಕೇಳ್ತಾರೆ. ಲೀಡ್ಸ್ ಎಲ್ಲಿ ಬರೋದ್ ಮತ್ತೆ? ಇಲ್ಲ ನೀವು ಹೊರಗೆ ಹೋಗ್ಬೇಕು, ಇಲ್ಲ ನೀವ್ ಇದ್ದಿದ್ದ ಜಾಗಕ್ಕೆ ಬರ್ಬೇಕಂತ ಹೇಳಿದ್ರೆ ನಿಮ್ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲಿ ಆದ್ರೂ ನಮ್ಮದನ್ನ ಪ್ರಮೋಷನ್ ಮಾಡ್ಬೇಕು. ನಾವ್ ಪ್ರಮೋಷನ್ ಮಾಡ್ದಲೆ ಸಾರ್ ಜನ ಇಲ್ಲ, ಜನ ಎಲ್ಲಿ ಬರ್ತಾರ್ರಿ? ನಿಮ್ಮನ್ನ ಹುಡ್ಕೊಂಡ್ ಬರಕಾಗತ್ತಾ? ನಿಮ್ ಮನೆಗೆ ಮದ್ವೆ ಪತ್ರಿಕೆ ಕೊಡಕ್ ಬರ್ತಾ ಇದೀವ, ನಮ್ಮ ಮಗಳು ಮದುವೆ ಇದೆ ಬನ್ನಿ, ನಮ್ಮ ಅಣ್ಣನ ಮಗನ್ ಮದ್ವೆ ಇದೆ ಬನ್ನಿ ಅಂತ ಹುಡ್ಕೊಂಬಂದ್ ಕೊಡಕ್ಕೆ ಇನ್ವಿಟೇಷನ್. ಪ್ರಮೋಷನ್ ಆಗ್ಬೇಕಲ್ಲ. ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳಿ ಸ್ನೇಹಿತರೆ, ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಹೊಸ ಜನಗಳನ್ನ ಕಾಂಟ್ಯಾಕ್ಟ್ ಮಾಡೋದ್ರೊಟ್ಟಿಗೆ ನಮ್ಮ ಫ್ರೆಂಡ್ಸ್, ನಮ್ಮ ರಿಲೇಟಿವ್ಸ್, ನಮ್ಮ ಕೊಲೀಗ್ಸ್ ಯಾರ್ಯಾರಿದ್ದಾರೆ ಬಿಸ್ನೆಸ್ ಅಲ್ಲಿ ಇರ್ಬೋದು, ಪ್ರಾಸ್ಪೆಕ್ಟ್ ಯಾರಿದ್ದಾರೆ, ಆದಷ್ಟು ಅಬ್ಸರ್ವ್ ಮಾಡ್ತಾರೆ ಸ್ನೇಹಿತರೆ. ಒಬ್ಬ ಚಪ್ಪಲಿ ಹೊಲಿತಕ್ಕಂತ ಒಬ್ಬ ವ್ಯಕ್ತಿ ಇದಾರಲ್ಲ, ಅವ್ರ ಕಣ್ಣು ಎಲ್ಲಿರುತ್ತೆ ಗೊತ್ತಾ? ಯಾವಾಗ್ಲೂ ಕಾಲ ಹತ್ರ ಇರುತ್ತೆ. ಒಬ್ಬ ಶೂ ಅಂಗಡಿಗೆ ಹೋಯ್ತು ಅಂತ ಹೇಳಿದ್ರೆ ನೋಡ್ರಿ, ಅವ್ರ ಎಂತ ವ್ಯಕ್ತಿಗಳಾದ್ರೂ, ಸಣ್ಣ ಮಕ್ಳದಾಗ್ಲಿ, ಮೀಡಿಯಂ ಇರೋರಾಗ್ಲಿ, ದೊಡ್ಡವರಿದ್ರೆ ಕಾಲ್ ಮುಟ್ಟಿ ಶೂ ಸೈಜ್ ಅನ್ನ ನೋಡ್ತಾ ಸ್ನೇಹಿತರೆ. ಅದು ಬಿಸ್ನೆಸ್ಸಿಗೋಸ್ಕರ ಸ್ನೇಹಿತರೆ. ಸ್ವಲ್ಪ ಅದನ್ನ ಅಬ್ಸರ್ವೇಶನ್ ತಾವು ಮಾಡ್ಬೇಕು. ಎರಡನೇದು ಮೈನ್ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಸ್ನೇಹಿತೆ, ರೆಫರಲ್ ಸಿಸ್ಟಮ್ ಅಂತ ಒಂದಿದೆ. ಮೂರನೇದು ರೆಫರಲ್ ಸಿಸ್ಟಮ್ ಅಂದ್ರೆ ಏನು? ವೆರಿ ವೆರಿ ಇಂಪಾರ್ಟೆಂಟ್. ರೆಫರಲ್ ಅಂತ ಹೇಳಿದ್ರೆ ನಮ್ಮ ಟೀಮ್ ಮೆಂಬರ್ಸ್ ಇಂದ ಹೊಸ ಕಸ್ಟಮರ್ದನ್ನ ರೆಫರಲ್ ಕೇಳ್ತಕ್ಕಂಥದ್ದು. ನೀವು 1ನೇ ರ್ಯಾಂಕು, 2ನೇ ರ್ಯಾಂಕು, 3ನೇ ರ್ಯಾಂಕು, 4ನೇ ರ್ಯಾಂಕ್ ಇದ್ರ, ನಿಮ್ದೊಂದು ಟೀಮ್ ಇದೆ, ಓಕೆ ಡನ್. ಬೇಡ, ನಿಮ್ಮ ಪಕ್ಕದಲ್ಲಿ ಆಂಟಿ ಒಬ್ಬರೇ ಇದ್ದಾರೆ, ನಿಮ್ಗೆ ಆಂಟಿ ಒಬ್ಬರೇ ಕಾಣ್ತಾರೆ, ಆಂಟಿಗೆ ತುಂಬಾ ಜನ ಪರಿಚಯ ಇದೆ.
ಅವ್ರ ಹತ್ರ ರೆಫರಲ್ ಕೇಳಿ. ನಿಮ್ ತಂದೆ ಹೊರಗೆ ತುಂಬಾ ಪರಿಚಯ ಇದ್ದಾರೆ, ನಿಮ್ಮ ಹಸ್ಬೆಂಡ್ಗೆ ತುಂಬಾ ಜನ ಪರಿಚಯ ಇದ್ದಾರೆ, ನಿಮ್ಮ ಸ್ಟೂಡೆಂಟ್ಸ್, ನಿಮ್ಮ ಮನೇಲಿ ಇರ್ತಕ್ಕಂಥ ಮಕ್ಕಳು, ಕಾಲೇಜ್ ಮೇಟ್ಸ್, ಅವ್ರ ತಂದೆ ಪೇರೆಂಟ್ಸ್ ಇದ್ದಾರೆ, ಅವ್ರು ನಿಮ್ ಮಕ್ಳ ಹತ್ರ ಅವ್ರ ಪೇರೆಂಟ್ಸ್ ಹತ್ರ ಮಾತಾಡ್ಬೋದು. ಅಮ್ಮ ನಿನ್ ನಂಬರ್ ಕೊಟ್ಟಿರಮ್ಮ ನಿಮ್ ತಾಯಿದು ಒಂಚೂರು ಮಾತಾಡ್ಲಿಕ್ಕಿದೆ ಅಂತ ಅವ್ರ ಹತ್ರ ಕನೆಕ್ಟ್ ಮಾಡ್ಬೋದು. ನಿಮ್ ಮಗಳು ಕರ್ಕೊಂಡೋಗಿ ಅವ್ರ ಮನೇಲಿ ಕೂತ್ಕೊಂಡು ನೀವು ಕಾನ್ಸೆಪ್ಟ್ ಬಗ್ಗೆ ಹೇಳ್ಬೋದು. ರೆಫರಲ್ ಮಾಡಿ, ರೆಫರಲ್ ಮಾಡಕ್ಕೆ ರೆಡಿ ಇಲ್ಲಲ್ಲ. ನಿಮ್ ಮನೇಲಿ ಇರೋದ್ 4 ಜನ, ಆ 4 ಜನಕ್ಕೆ 40 ಜನ ಪರಿಚಯ ಇದಾರಲ್ಲ. ನಿಮ್ ಮನೆಯವ್ರ ಕಡೆಯಿಂದ, ನಿಮ್ ತಂದೆ ಕಡೆಯಿಂದ, ತಾಯಿ ಕಡೆಯಿಂದ, ಅಣ್ಣನ ಕಡೆಯಿಂದ, ಫ್ರೆಂಡ್ ಕಡೆಯಿಂದ ರೆಫರಲ್ ಇದೆಯಲ್ಲ, ಅದನ್ನ ಯಾಕೆ ಕೆದಕ್ತಾ ಇಲ್ಲ ಸ್ನೇಹಿತರೆ? ಏನಾದ್ರು ಇನೋವೇಷನ್ ಮಾಡ್ಬೇಕಲ್ಲ. ಬಲ್ಪ್ ಅನ್ನ ಕಂಡಿಡಿಬೇಕಾದ್ರೆ ಇನೋವೇಷನ್ ಮಾಡಿದ್ದಾರೆ, ಸುಮ್ನೆ ಬಂದಿಲ್ಲ. ಫ್ಲೈಟ್ ಕಂಡಿಡ್ಬೇಕಾದ್ರೂ ಇನೋವೇಷನ್ ಮಾಡಿದ್ದಾರೆ. ಇಲ್ಲೂ ಕ್ಲೋಸಿಂಗ್ ಬರಬೇಕು, ಹೊಸ ವ್ಯಕ್ತಿಗಳು ಬರಬೇಕು, ಟೀಮ್ ಕಟ್ಬೇಕಂತ ಹೇಳಿದ್ರೆ ಹೊಸ ವ್ಯಕ್ತಿಗಳ ಅನ್ವೇಷಣೆ ಮಾಡ್ತಾ ಇರಬೇಕು. ಮನೆ ಆಲ್ಬಮ್ ತೆಗಿರಿ, ನಿಮ್ದು ಹಳೆ ಆಲ್ಬಮ್ಗಳು ತೆಗಿರಿ, ಕಾಲೇಜ್ ಡೇಸ್ ಇಂದು, ಸ್ಕೂಲ್ ಡೇಸ್ ಇಂದು ಫೋಟೋಸ್ಗಳು, ಮದುವೆಗೆ ಹೋಗಿದ್ದು ರಿಲೇಟಿವ್ಸ್ ಫೋಟೋಸ್ಗಳು ಒಂದು ರಾಶಿ ಬಿದ್ದಿದೆ. ನೀವೇನ್ ಮದುವೆ ಮನೆಗೆಲ್ಲ ಹೋದಾಗೆಲ್ಲ ಸೆಲ್ಫಿ ಫೋಟೋ ಹೊಡ್ಕೊಂಡ್ರಿ, ರಾಶಿ ತುಂಬ್ಕೊಂಡಿದಿರಲ್ಲ ಗ್ಯಾಲರಿಲೆಲ್ಲ. ಅಲ್ಲಿ ನಿಮ್ ಜನ ಎಷ್ಟೋ ಜನ ಫ್ರೆಂಡ್ಸ್, ಚೆನ್ನಾಗಿದ್ದೇನೆ, ಇಲ್ಲೇ ಕಾಣ್ಲಿಲ್ಲ ಇಷ್ಟೊಂದ್ ದಿನ, ಹಿಂಗೆಲ್ಲ ಮಾತಾಡಿರ್ತಾರಲ್ಲ ಮದುವೆ ಮನೇಲೆಲ್ಲ. ಅವ್ರದ್ದೆಲ್ಲ ನೆನಪು ಮಾಡ್ಕೊಂಡು ಅವ್ರಿಗೆಲ್ಲ ಫೋನ್ ಮಾಡ್ಕೊಂಡು ವಾಟ್ಸಪ್ ಮಾಡ್ಕೊಂಡು ಮಾತಾಡ್ಬೇಕು ಅಂತ ಕನೆಕ್ಟಿಂಗ್ ಮಾಡಿ, ಅವಾಗ ರೆಫರಲ್ ಬರುತ್ತೆ. ಮನೇಲೆ ಕೂತ್ಕೊಂಡು ರೆಫರಲ್ ಬರಲ್ಲ, ಯಾರಿದ್ದಾರೆ ಸರ್ ಕಾಂಟ್ಯಾಕ್ಟ್ ಇಲ್ಲ ಸರ್, ಇರೋದ್ 4 ಜನ, ಸತ್ತಾಗ 4 ಜನ ಬರ್ತಾರೆ, ಇದ್ದಾಗ 4 ಜನ ಬರಲ್ವಾ? ಯೋಚನೆ ಮಾಡ್ಬೇಕಲ್ಲ ನಾವೆಲ್ಲ ರೀತಿಲೂ. ಮೇನ್ ಇಂಪಾರ್ಟೆಂಟು ನಿಮ್ಮ ಟೀಮ್ ಮೆಂಬರ್ಸ್ ಇಂದ ರೆಫರಲ್ ತೆಗಿಲಿಕ್ಕೆ ಪ್ಲಾನ್ ಮಾಡಿ ಕೂತ್ಕೊಳ್ಳಿ. ಅವ್ರ ಮನೆ ಹತ್ರ ಹೋಗ್ಲಿಕ್ಕೆ ರೆಡಿ ಇಲ್ಲಲ್ಲ, ಜಾಯಿನ್ ಆದವ್ರ ಮನೆಗೆ ಹೋಗಿ ಕೂತ್ಕೊಂಡು, ಮೇಡಮ್ ನಿಮ್ದು ಫಸ್ಟ್ ರ್ಯಾಂಕ್ ಆಗಿದೆ, ನಿಮ್ ಕೆಳಗಿದಾರಲ್ಲ, ನಿಮ್ದು ಲೀಸ್ಟ್ ಮಾಡಿ, ನಾನು ನಿಮ್ ಒಟ್ಟಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೋಗ್ಬೇಕಲ್ಲ. ಮನೆಯಲ್ಲೇ ಕೂತ್ಕೋತಿರಲ್ಲ ಸೋಮಾರಿತನದಲ್ಲಿ. ಹೋದ್ರೆ ತಾನೇ ಹೊರಗಡೆ ವ್ಯಕ್ತಿಗಳು ಸಿಗೋದು ಟೀಮಿಗೆ. ಯಾಕೆ ನಾನೆಲ್ಲ ರೌಂಡ್ ಹೊಡ್ಕೊ ಬರಲ್ವಾ? ನನಗ್ ಸಿಗ್ತಾರೆ, ಎಲ್ಲ ಕಡೆ ಮೀಟಿಂಗ್ ಮಾಡ್ಕೊಂಡ್ ಬರ್ತಾ ಇಲ್ವಾ ನಾನು? ನನ್ಗೆ ಯಾರು ಕರೆದಿದ್ರ ಬನ್ನಿ ಸರ್ ಟ್ರೈನಿಂಗ್ ಕೊಡಿ ಅಂತ ಹೇಳಿ? ನಾನು ಹೋಗಿರೋದು ಎಲ್ಲರಿಗೂ ಡೇಟ್ ಹಾಕೊಂಡು, ಬೆಂಗಳೂರು ಬರ್ತಾ ಇದ್ದೀನಿ, ಮೈಸೂರು ಬರ್ತಾ ಇದ್ದೀನಿ, ಕುಶಾಲನಗರ ಬರ್ತಾ ಇದ್ದೀನಿ, ಹಾಸನ ಬರ್ತಾ ಇದ್ದೀನಿ ಅಂತ ಹೇಳಿ ನಾನು ಹೋಗೋದು. ಅವ್ರೇನ್ ಕರೆದಿರ್ಲಿಲ್ಲ. ಆ ಟೀಮ್ ಇಂದ ರೆಫರಲ್ ತೆಗಿಸ್ಬೇಕು ನಾವು ಆಸ್ ಎ ಲೀಡರ್ ಆಗಿ. ಮನೆ ಬಿಡಕ್ ರೆಡಿ ಇಲ್ಲ, ಇನ್ಕಮ್ ಮಾತ್ರ ಬರ್ಬೇಕು. ಹೇಗಾಗತ್ತೆ? ನಾನು ತುಂಬಾ ಜನದ ಅಬ್ಸರ್ವ್ ಮಾಡಿದೆ ರೀ. 2 ತಿಂಗಳಾಗಿದೆ ರೀ ಇನ್ಕಮ್ ಇಲ್ಲಲ್ರಿ. 2 ತಿಂಗಳು, 3 ತಿಂಗಳು. ಹೆಸರಿಗೆ ವಿ ಸ್ಟಾರ್, ಕೆಲವ್ರಿಗೆ 2 ಐಡಿ ಹಾಕಿದ್ರೆ 3ನೇ ರ್ಯಾಂಕು, ಕೆಲವ್ರಿಗೆ 20 ಐಡಿ ಹಾಕಿದ್ರೆ 6ನೇ ರ್ಯಾಂಕು. ಲಕ್ಷ ಬರೋದಿದೆ. ನನಗೆ ಆ ಡಾಟಾ ಬೇಸ್ ನೋಡಿದ್ರೆ ನೈಟ್ ಕೂತ್ಕೊಂಡಾಗ ನಾನು ನೆಟ್ ಓಪನ್ ಮಾಡಿ ಅಲ್ಲಿ ತೋರಿಸುತ್ತೆ ಎಷ್ಟು ಜನ ಫಸ್ಟ್ ರ್ಯಾಂಕ್ ಅಲ್ಲಿ ಇದಾರೆ, ಎಷ್ಟು ಜನ ಸೆಕೆಂಡ್ ರ್ಯಾಂಕ್, ಥರ್ಡ್ ರ್ಯಾಂಕು. ನಮಗೆ ಹೊಟ್ಟೆ ಉರಿಯುತ್ತೆ. ಏನ್ ಮಾಡ್ತಾ ಇದಾರೆ ಇವರು? 2 ಐಡಿ ಹಾಕಿದ್ರೆ 7,000 ಬರುತ್ತೆ, 1 ಐಡಿ ಹಾಕಿದ್ರೆ 7,000 ಬರುತ್ತೆ, 8,000 ಬರುತ್ತೆ, 40,000 ಬರುತ್ತೆ, 20,000 ಬರುತ್ತೆ, ರ್ಯಾಂಕ್ ಆಗತ್ತೆ. ಏನ್ ಮಾಡ್ತಾ ಇದಾರೆ ಎಲ್ಲರೂ ಕೂತ್ಕೊಂಡಿ ಅಂತ ನನಗೆ ಒಂದೊಂದ್ಸರಿ ತಲೆ ಗಿರ್ರನ್ನತ್ತೆ. ಯಪ್ಪ, ನಾವ್ ಎಷ್ಟು ಕೆಲಸ ಮಾಡ್ತಿದ್ವು 1ನೇ ರ್ಯಾಂಕು, 2ನೇ ರ್ಯಾಂಕು, 3ನೇ ರ್ಯಾಂಕ್ ಅಲ್ಲಿ ಅಂತ ಹೇಳಿದ್ರೆ ನಾವ್ ನಿಲ್ತಾನೆ ಇರ್ಲಿಲ್ಲ. ನಮ್ಮಲ್ಲಿ ಒಂದು ಹಠ ಇತ್ತು. ಸುಮ್ನೆ ಅವಾರ್ಡ್ ಬರ್ಲಿಲ್ಲ ರೀ ಅವತ್ತು ಆಲ್ ಓವರ್ ಇಂಡಿಯಾದಿಂದ, ಸುಮ್ನೆ ಬಂದಿಲ್ಲ. ಆ ಎಫರ್ಟಿಗೆ ಇವತ್ತು ಪ್ರತಿಫಲ ಸಿಕ್ಕಿರೋದು. ಡಾಕ್ಟರೇಟ್ ಬಂದಿದೆ, ರಿಸೀವ್ ಮಾಡಿಲ್ಲ ನಾನು. ಮಿನಿಮಮ್ ನಮ್ ಟೀಮಲ್ಲಿ 2-3 ಜನ ಡೈಮಂಡ್ ಆಗ್ಬೇಕು ಅಂತ ಹೇಳಿ ಕಮಿಟ್ಮೆಂಟ್ ಅಲ್ಲಿ ನಾನು ನಿಂತಿದ್ದೀನಿ. ಇಲ್ಲ ಅಂದ್ರೆ ಡಾಕ್ಟರ್ ಸಂತೋಷ್ ಶೆಟ್ಟಿ ಅಂತ ಬಂದಿರೋದು, ಬರೀ ಸಂತೋಷ್ ಶೆಟ್ಟಿ ಅಲ್ಲ. ಕಮಿಟ್ ಆಗಿದ್ದೀನಿ ಟೀಮಲ್ಲಿ ಹೈಯೆಸ್ಟ್ ಇನ್ಕಮ್ ಕೊಡ್ಸಿ ಆ ತೂಕಕ್ಕೆ ಹೋಗ್ಬೇಕಾದ್ರೆ, ಆ ಸ್ಥಾನಮಾನಕ್ಕೆ ಹೋಗ್ಬೇಕಾದ್ರೆ ಏನಾದ್ರು ಮಾಡ್ಬೇಕಂತ ರಿಜೆಕ್ಟ್ ಮಾಡಿದೀನಿ. ಬಾಂಬೆಲ್ ಒಂದು ಅವಾರ್ಡ್ ಬಂತು, ಎಕ್ಸಲೆಂಟ್ ಅವಾರ್ಡ್ ಅಂತ ಹೇಳಿ ಲೀಡರ್ಶಿಪ್ ಇಂದು. ನಾನು ಹೋಗ್ಲಿಲ್ಲ, ಅದನ್ನು ರಿಜೆಕ್ಟ್ ಮಾಡಿದೆ. MD ಅವ್ರು ಅಲ್ಲೂ ಪ್ರಮೋಟ್ ಮಾಡಿದ್ರು ನಮ್ಗೆ, ಅಲ್ಲೂ ರಿಜೆಕ್ಟ್ ಮಾಡಿದೆ ನಾನು. ಇಲ್ಲ ಸರ್ ಸ್ವಲ್ಪ ತೂಕ ತಗೊಳ್ಳೋಣ ಅಂತ. MD ಅವ್ರ ಪ್ರೆಷರ್, ಸಂತೋಷ್ ಇದನ್ನ ರಿಸೀವ್ ಮಾಡ್ಲೇಬೇಕು, ನೆಗ್ಲೆಕ್ಟ್ ಮಾಡಬಾರ್ದು ಅಂದ್ರು. ಓಕೆ ಸರ್ ಡನ್ ಅಂತ ಹೇಳಿ ನಾನು ಮೊನ್ನೆ ರಿಸೀವ್ ಮಾಡಿದ್ದು. ನಾನ್ ತೂಕ ಯೋಚನೆ ಮಾಡ್ತಾ ಇದ್ದೀನಿ, ನನ್ನಿಂದ ಎಷ್ಟು ಜನ ಸಕ್ಸಸ್ ಆಗಿದ್ದಾರೆ, ಎಷ್ಟು ಜನ ಇನ್ಕಮ್ ತಗೊಂಡಿದ್ದಾರೆ. ನಾಳೆ ಅವಾರ್ಡ್ ತಗೋಬೇಕಾದ್ರೆ ನಮ್ ಸಂತೋಷ್ ಸರ್ ಅಂತ 4 ಜನ ಇದ್ರೆ ತಗೊಂಡ್ರೆ ಒಂದು ಖುಷಿ ಆಗತ್ತೆ. ಅವ್ರು ಮಾತ್ರ ದುಡ್ಡು ಮಾಡಿದ್ರು ನಾವೇಲ್ ಮಾಡಿದ್ವು ಅನ್ನೋ ಭಾವನೆಗಳು ಬರಬಾರ್ದಲ್ಲ. ಯಾವಾಗ ಡೈಮಂಡ್ ರ್ಯಾಂಕಿಗೆ ಪ್ರಿಯಾ ಕದಂ ಬಿದ್ರು, ಯಾವಾಗ ಡೈಮಂಡ್ ರ್ಯಾಂಕಿಗೆ ಕೇಶವ್ ಬಿದ್ರು, ಯಾವಾಗ ನಳಿನಿ, ಜಗದೀಶ್ ಇವರೆಲ್ಲ ವೈಸ್ ಪ್ರೆಸಿಡೆಂಟ್ ಇಂದ ಪ್ರೆಸಿಡೆಂಟ್ ರ್ಯಾಂಕಿಗೆ ಬಿದ್ರು, ನನಗ ಅನ್ನಿಸ್ತು ನಾನು ಒಂದ್ ಸಣ್ಣ ಸಾಧನೆ ಮಾಡಿದೀನಿ, ಇವ್ರಿಗೆಲ್ಲ ಒಂದು ಇನ್ಕಮ್ ಕೊಡ್ತಿದ್ದೀನಿ, ಈಗ ಬೇಕಾದ್ರೆ ತಗೋಬಹುದು ಅಂತ ಹೇಳಿ. ಕಮಿಟೆಡ್ ಲೀಡರ್ಸ್ ಗಳು ನಾವು, ಅದಕ್ಕೆ ನಾವು ಏನಾರು ಒಂದು ಅಚೀವ್ಮೆಂಟ್ ಮಾಡ್ತಾ ಇರ್ತೀವಿ. ನೀವು ಕಮಿಟೆಡ್ ಲೀಡರ್ಸ್ ಇಲ್ಲ. ನಮ್ಮ ಮನೆ ಬದಲಾವಣೆ ಆಗ್ಬೇಕು, ನಮ್ಮ ಪರಿಸ್ಥಿತಿ ಬದಲಾವಣೆ ಆಗ್ಬೇಕು, ನಮ್ಮ ಡ್ರೆಸ್ ಅಲ್ಲಿ ಬದಲಾವಣೆ ಆಗ್ಬೇಕು. ಯಾವಾಗಪ್ಪ ಆಗೋದು? ರಾತ್ರಿ ಮಲ್ಕೊಂಡ್ರೆ ಯೋಚನೆ ಬರುತ್ತೆ ಹಾಸಿಗೆ ಮೇಲೆ, ಮನೆ ಬಾಡಿಗೆ ಕಟ್ಟಿಲ್ಲ, ಅದ್ ಬೇರೆ ಗೋಲ್ಡ್ ಇಟ್ಟಿದೆ ಮಲ್ಬಾರ್ ಗೋಲ್ಡ್ ಅಲ್ಲಿ, ಬಡ್ಡಿ ಬೇರೆ ಕಟ್ಟಿಲ್ಲ, SMS ನೋಟಿಸ್ ಬಂದಿದೆ,
ಓ ಬಜಾಜ್ ಒಂದ್ ಬೇರೆ ಬರ್ತಾನೆ, ವಾಷಿಂಗ್ ಮಿಷಿನ್ ಬೇರೆ ದುಡ್ಡು ಕಟ್ಟಿಲ್ಲಪ್ಪ, ಮೊನ್ನೆ ಇನ್ನೂ ಒಂದ್ ಮೊಬೈಲ್ ತಗೊಂಡ್ಬಿಟ್ಟೆ ಹೊಡೆದೋಗಿತ್ತು, ಅದನ್ನು ಆಧಾರ್ ಕಾರ್ಡ್ ಅಲ್ಲಿ, ಅದಕ್ ಬೇರೆ ದುಡ್ಡು ಕಟ್ಟಿಲ್ಲ. ಈ ಚಿಂತೆ ಹೋಗ್ಬೇಕಂದ್ರೆ ಕೆಲಸ ಮಾಡಿ. ಸಾಲ್ಗಾರರಿಗೆಲ್ಲ ಒಂದೇ ಆನ್ಸರ್, ಕೆಲಸ ವಿ ಸ್ಟಾರ್ ಅಲ್ಲಿ. ನಿಮ್ಮ ಸಾಲ್ಗಾರರಿಗೆ, ನಿಮ್ಮ ಕನಸಿಗೆಲ್ಲ ಒಂದೇ ಒಂದು ಆನ್ಸರ್, ವಿ ಸ್ಟಾರ್ ಅಲ್ಲಿ ಕೆಲಸ. ಕೆಲಸ ಮಾಡಿದ್ರೆ ದುಡ್ಡು ಬರುತ್ತೆ, ಸುಮ್ನೆ ಕೂತ್ರೆ ಯಾವ್ದು ದುಡ್ಡು ಬರಲ್ಲ ಸ್ನೇಹಿತರೆ. ವೆರಿ ವೆರಿ ಇಂಪಾರ್ಟೆಂಟ್. ಮತ್ ನಿಮ್ಮ ಪರಿಚಯದಲ್ಲಿ ಇರ್ತಕ್ಕಂಥವ್ರು, ಹೆಲ್ತ್ ಬಗ್ಗೆ ಮನಸ್ಥಿತಿ ಹೊಂದಿರೋರು, ರೀಲ್ಸ್ ಹೋದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ರೀಲ್ಸ್ ಬರುತ್ತಲ್ಲ, ಎಷ್ಟು ಡಾಕ್ಟರ್ಸ್ ಗಳು ಬರ್ತಾರ್ರಿ ಮಂಡಿ ನೋವು ಪ್ರಾಬ್ಲಮ್ಗೆ. ಈ ನಂಬರ್ ಅಲ್ಲಿ ಹೋಗಿ ಕಾಮೆಂಟ್ ಮಾಡಿರೋ ಜಾಗದಲ್ಲಿ ನೋಡಿ, ನಿಮ್ ನಂಬರ್ ಸೆಂಡ್ ಮಾಡಿ ಅಂತೆಲ್ಲ ಹಾಕಿರ್ತಾರೆ. ಸರ್ ನಿಮ್ದು ಯಾವ ಪ್ಲೇಸ್ ಅಂತೆಲ್ಲ ಬರ್ದಿರ್ತಾರ್ರಿ. ಜನಗಳು ಒದ್ದಾಡ್ತಾ ಇದಾರೆ ಆರೋಗ್ಯಕ್ಕೋಸ್ಕರ. ಕೈಯಲ್ಲಿ ಚಿಂದಂತ ಪ್ರಾಡಕ್ಟ್ ಇದೆ, ಇನೋವೇಷನ್ ಮಾಡಿ ಕೊಡ್ಬೋದು ನಾವು. ಅಕ್ಕಪಕ್ಕದವ್ರಿಗೆ ನೀವ್ ಇಷ್ಟರಿಗೆ ಸೇರಿದ್ರಂತ ಅವ್ರಿಗೆ ಗೊತ್ತಿಲ್ಲ, ಪಕ್ಕದವ್ರಿಗೆ, ನಿಮ್ ಪಕ್ಕದವ್ರಿಗೆ ಗೊತ್ತಿಲ್ಲ. ಬೆಂಗಳೂರಲ್ಲಿ ಯಾವ ಲೆವೆಲ್ ಮಾಡ್ಬೋದ್ರಿ. ಒಂದ್ ಅಪಾರ್ಟ್ಮೆಂಟ್ ಹೋಗ್ಬೇಕಾದ್ರೆ ಅಪಾರ್ಟ್ಮೆಂಟ್ ಅಲ್ಲಿ ಇರ್ತಕ್ಕಂತ ಒಬ್ಬ ಮ್ಯಾನೇಜರ್ ನ ಡೀಲ್ ಮಾಡ್ಬಿಟ್ರೆ ಕೆಳಗಿರೋನ್ನ, ಒಂದ್ 50 ಪಾಂಪ್ಲೆಟ್, ಒಂದು 100 ಪಾಂಪ್ಲೆಟ್ ತಗೊಂಡ್ ಹೋಗ್ಬಿಟ್ಟು ಅವನಿಗೆ ಕೊಟ್ಬಿಟ್ರೆ, ಇಲ್ಲಾಂದ್ರೆ ಅಪಾರ್ಟ್ಮೆಂಟ್ ಒಳಗೆ ಹಾಲ್ ಹಾಕಕ್ ಹೋಗ್ತಾನಲ್ಲ, ಅವ್ನ್ ಕೈಗೆ ಹುಡ್ಗು ಒಂದ್ 100 ರೂಪಾಯಿ ಕೊಟ್ಟಿ ಪಾಂಪ್ಲೆಟ್ ನ ಹಾಲ್ ಹಾಕ್ಬೇಕಾದ್ರೆ ಒಂದೊಂದ್ ಚೀಟಿ ಹಾಕ್ಬಿಡಪ್ಪ ಮನೆಗೆ ಅಂದ್ರೆ, ಎಷ್ಟು ಜನರ ಕಾಂಟ್ಯಾಕ್ಟ್ಸ್ ಬರ್ತದ್ರಿ. ಯಪ್ಪಾ ದೇವ್ರಿ, ಏನ್ ಮಾಡ್ಬೋದ್ರಿ. ದೇವಸ್ಥಾನಕ್ಕೆ ಹೋಗಿ ಕೂತ್ಕೊಂಡಿ ಪ್ರಸಾದ ತಕೊಂಡಿ ಪಾಂಪ್ಲೆಟ್ ಅಲ್ಲಿ ಇಟ್ಟು ಬರ್ಬೋದು. ಬೇಕಿದ್ರೆ ಪಾಂಪ್ಲೆಟ್ ನೋಡಿ ಫೋನ್ ಮಾಡೋರು ತುಂಬಾ ಜನ ಇರ್ತಾರೆ. 100 ಜನ ಬೇಡ ರೀ, ಒಂದ್ 5 ಜನ ಮಾಡ್ಬೋದು. 5 ಜನದಲ್ಲಿ 2 ತಗೋಬಹುದು, ಅದ್ರಲ್ಲಿ ಒಬ್ರಿಗೆ ರಿಸಲ್ಟ್ ಬಂತು, ಅವ್ರ ಒಳ್ಳೆ ಟೀಮ್ ಕಟ್ಬೋದು. ಏನ್ ಬೇಕಾದ್ರೂ ಮಾಡ್ಬೋದಲ್ಲ. ಮಾಡಕ್ಕೆ ರೆಡಿ ಇಲ್ಲಲ್ಲ, ಒಂದ್ ಪಾಂಪ್ಲೆಟ್ ತಗೊಂಡಿ ರೆಡಿ ಮಾಡ್ಕೊಂಡಿ ಪಾರ್ಕ್ ಹತ್ತ ಸ್ಪ್ರೆಡ್ ಮಾಡೋದು, ದೇವಸ್ಥಾನದಲ್ಲಿ ಸ್ಪ್ರೆಡ್ ಮಾಡೋದು. ತಾಲೂಕ್ ಆಫೀಸಲ್ಲಿ ನಿಮ್ಗೆ ಯಾರು ಪರಿಚಯ ಇದ್ರೆ, ಮಾಮ ಇದೊಂದ್ 4 ಜನ ಕೊಡು ಮಾಮ ಅಂತ ಹೇಳ್ಬೋದು. ಕನ್ಯಾಕುಮಾರಿ ಡಬಲ್ ಡೈಮಂಡ್ ರೀ ಟೀಮ್ ಬಿದ್ದೋಗಿತ್ತು. ಕನ್ಯಾಕುಮಾರಿ ಡಬಲ್ ಡೈಮಂಡ್ ಟೀಮ್ ಬಿದ್ದೋಗಿತ್ತು ಡೈಮಂಡ್ ಆಗ್ಬೇಕಾದ್ರೆ. ಮೆಜೆಸ್ಟಿಕ್ ಅಲ್ಲಿ ಪಾಂಪ್ಲೆಟ್ ಹಂಚಿದ್ದಾರೆ, ಮೆಜೆಸ್ಟಿಕ್ ಅಲ್ಲಿ. ಅವ್ರ ಪಾಂಪ್ಲೆಟ್ ಕೊಡ್ಬೇಕಾದ್ರೆ ಸ್ವಂತ ಅವ್ರ ಮಗ ಬಂದಿ ಏನೋ ಇದೆ ಅಂತ ಇಸ್ಕೊಂಡ್ರೆ ಅವ್ರ ಅಮ್ಮ ನೀನ್ ಯಾಕಮ್ಮ ಪಾಂಪ್ಲೆಟ್ ಅಂತಿದ್ಯಾ, ನಾವ್ ಇದೀವಲ್ಲಮ್ಮ, ಯಾಕೆ ತಲೆ ಕೆಡ್ಸ್ಕೊತೇ, ನಾವಿಬ್ರು ಜಾಬ್ ಅಲ್ಲಿ ಇದ್ರಂದ್ರೆ ಅವ್ರಿಗೊಂದ್ ಹಠ, ನಾನ್ ಡೈಮಂಡ್ ಆಗ್ಬೇಕು, ನಾನ್ ಸೋಲಲ್ಲ, ನನ್ ಟೀಮ್ ಯಾವ್ದೋ ಆಚೆ ಈಚೆ ಆಯ್ತು, ಬೇರೆ ಕಂಪ್ನಿ ಕರ್ಕೊಂಡು ಹೋಗಿದ್ರು, ನಾನ್ ಗೆಲ್ಬೇಕು. ಮೆಜೆಸ್ಟಿಕ್ ಅಲ್ಲಿ ಸ್ವಂತ ಪಾಂಪ್ಲೆಟ್ ಹಂಚ್ಬೇಕಾದ್ರೆ ಸ್ವಂತ ಮಗ ಬಂದಿ, ಅವ್ರಿಗೂ ಗೊತ್ತಿಲ್ಲ ಅಮ್ಮ ಹಂಚ್ತಾರ, ಅದು ಏನೋ ಪಾಂಪ್ಲೆಟ್ ಅಂತ ನೋಡಿದ್ರೆ, ಆಮೇಲೆ ನೋಡಿದ್ರೆ ವಿ ಸ್ಟಾರ್, ಇವ್ರು ಯಾರನ್ನ ನೋಡಿದ್ರೆ ಅವ್ರಮ್ಮ. ಫ್ಯಾಕ್ಟ್, ನಿಜವಾದ ಘಟನೆ. ಇವತ್ತು ಡಬಲ್ ಡೈಮಂಡ್ ಕಂಪ್ಲೀಟ್ ಮಾಡ್ತಾ ಇದ್ದಾರೆ ಕನ್ಯಾಕುಮಾರಿ ಅವರು. ಎಜುಕೇಶನ್ ಕಮ್ಮಿ, ಆದ್ರೆ ನಾಲೆಡ್ಜ್ ನೋಡಿ ನಾಚಿಕೆ ಆಗುತ್ತೆ ಸರ್. ನಾನು ಹೆಂಗ್ ಹೇಳದ್ ಸರ್ ಪಕ್ಕದ ಮನೆ ಆಂಟಿಗೆ, ಅಂಕಲ್ಗೆ ಹೆಂಗ್ ಹೇಳದ್ ಸರ್, ನಮ್ಮ ಮಾಮಂಗೆ ಹೆಂಗ್ ಹೇಳದ್ ಸರ್. ಆ ಸೇಲ್ಸ್ ಹಾಕಿರ್ತಾರೆ ನೋಡಿ, ಗೊತ್ತಾ, ಬಜಾರಲ್ಲಿ ಶರ್ಟ್ಗಳು 99 ಅಷ್ಟು ಇಷ್ಟು ಅಂತೇಳಿ. ಆ ಹುಡ್ಗಂಗ್ 50-100 ರೂಪಾಯಿ ಕೊಟ್ಟು ಪಾಂಪ್ಲೆಟ್ ಇಸ್ಕೊಟ್ರೆ ಅದ್ರ ಜೊತೆ ಇದನ್ನ ಹಾಕೊಂಬಂದ್ಬಿಡ್ತಾನ ಅವನು. ಎಷ್ಟು ಕಾಲ್ಸ್ ಬರುತ್ತ್ರಿ, ಎಷ್ಟು ಲೀಡ್ಸ್ ಬರುತ್ತೆ. ಮಾಡಕ್ ರೆಡಿ ಇಲ್ಲಲ್ಲ. ನಿಮ್ಗೆ ಆ ರ್ಯಾಂಕಿನ ಮಹತ್ವ ಗೊತ್ತಿಲ್ಲ, ಸೆಲೆಬ್ರೇಷನ್ ಮಹತ್ವ ಗೊತ್ತಿಲ್ಲ. ಅದೇನಾಗಿದೆ ಗೊತ್ತಾ, ಕೆಲಸದಲ್ಲಿ ಎಷ್ಟೋ ಜನ ಖುಷಿ ಕಳ್ಕೊಂಡ್ಬಿಟ್ಟಿದಿರೋ ಏನೋ ನನಗೆ ಗೊತ್ತಿಲ್ಲ. ಕೆಲಸದಲ್ಲಿ ಖುಷಿ ಕಳ್ಕೊಂಡ್ಬಿಟ್ರೆ ನಾವ್ ಏನು ಮಾಡಕ್ಕಾಗಲ್ಲ ಸ್ನೇಹಿತರೆ. ಫ್ಯಾಕ್ಟ್, ನಾವು ಕೆಲಸದಲ್ಲಿ ಖುಷಿ ಕಳ್ಕೊಂಡ್ರೆ ನಾವ್ ಏನ್ ಮಾಡ, ಸ್ಕೂಲ್ಗೆ ಹೋಗ್ಬೇಕಾದ್ರೆ ಖುಷಿಯಿಂದ ಓದ್ಲೇಬೇಕು ಅನ್ನೋ ಮೈಂಡ್ ಸೆಟ್ ಹೋದ್ರೆ ನಾವು 100% ಪಾಸ್ ಆಗ್ತೀವಿ. ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಡುಮ್ಕಿ ಹೊಡಿತೀವಿ. ಕೆಲಸದಲ್ಲಿ ಯಾವತ್ತು ಖುಷಿ ಕಳ್ಕೊಳಕ್ ಹೋಗ್ಬೇಡಿ. ಎಷ್ಟೋ ಜನ ಕೆಲಸದಲ್ಲಿ ಖುಷಿ ಕಳ್ಕೊಂಡಿದ್ದೀರಾ ನೀವು, ಆಸಕ್ತಿ ಹೋಗ್ಬಿಡಿದೆ. ಅಯ್ಯೋ ಮನೆಯಿಂದ ಓಡ್ಬೇಕಾ, ಅಬ್ಬಾ ದೇವ್ರಿ, ಆ ಬಸ್ಸಲ್ಲಿ ಅಷ್ಟೊಂದ್ ಜನ ಇರ್ತಾರಪ್ಪ, ಹೆಂಗಪ್ಪ ನಿತ್ಕೊಂಡ್ ಹೋಗ್ಬೇಕು. ಜೀವನ್ ಪರ್ಯಂತ ನೀವೇನಾರು ಈಗ ಡಿಸಿಷನ್ ಮಾಡಿಲ್ಲ ಅಂದ್ರೆ ಲೈಫ್ ಟೈಮ್ ನೀವು ಅಜ್ಜ ತಾತ ಆಗ್ಬೇಕಾದ್ರು ಅದೇ ಬಸ್ಸಲ್ಲಿ ನಿತ್ಕೊಂಡು ಹೋಗ್ಬೇಕಾದ್ ನಿಮ್ಮ ಮೊಮ್ಮಕ್ಳನ್ನ ಕರ್ಕೊಂಡು. ಕಾರಲ್ಲಿ ಹೋಗ್ಲಿಕ್ಕೆ ಆಗಲ್ಲ. ಇವತ್ತೇನಾರು ಡಿಸಿಷನ್ ತಗೊಂಡಿ ಒಂದ್ 6 ತಿಂಗಳು ಆ ಸರ್ಕಸ್ ಮಾಡ್ಬಿಟ್ರೆ ಮುಂದಿನ ವರ್ಷದಿಂದನೇ ನಿಮ್ ಮಕ್ಳು ಮೊಮ್ಮಕ್ಳನ್ನೆಲ್ಲ ಕಾರಲ್ಲಿ ಕರ್ಕೊಂಡು ಓಡಾಡ್ಬೋದು ನೀವು. ಜೊತೆ ಓಡಕ್ ಪ್ರಮೇಯ ಬರಲ್ಲ. ನಾನ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಬಂದ್ಮೇಲೆ 12 years ಇಂದ ನನ್ ಮಕ್ಳು ಬಸ್ ನೋಡಿಲ್ಲ. ಮೊದಲು ನನ್ನ ದೊಡ್ಡ ಮಗಳು ಒಂದ್ 2-3 ವರ್ಷ ಬಸ್ಸಲ್ಲಿ ಓಡಾಡಿದ್ದು ಅಷ್ಟೇ. ಅವಾಗ ಏನ್ ಹೇಳೋದು ಗೊತ್ತಾ, ಮಗುನ ಹಿಡ್ಕೊಂಡು ಆ ಬಸ್ಸಲ್ಲಿ, ಅವಾಗೇನ್ ಸಿದ್ದರಾಮಯ್ಯ ಅವ್ರದ್ದು ಆಫರು ಇರ್ಲಿಲ್ಲ ಬಿಡಿ, ಆದ್ರೂ ಸೀಟ್ ಇದ್ರು ಬಸ್ಸಿಗೆ ಹೋಗ್ಬೇಕು, ಲಗೇಜ್ ಇಡ್ಬೇಕು, ಲಗೇಜ್ ಮೇಲೆ ಇಡ್ಬೇಕು, ಈ ಮಕ್ಳು ಎತ್ಕೊಂಡು ಅಯ್ಯಪ್ಪ ಈ ಜಂಜಾಟದಿಂದ ಯಾವಾಗಪ್ಪ ಹೊರಗೆ ಬರ್ತೀವಿ ಅಂತಿದ್ದು. 12 years ಇಂದ ಟ್ರೈನ್ ನೋಡಿಲ್ಲ, ಬಸ್ ನೋಡಿಲ್ಲ ನಮ್ ಫ್ಯಾಮಿಲಿ. ಲಕ್ಸುರಿಯಾಗಿ ಗೆಲ್ಬೇಕು, ಅಲ್ಲಿ ಇಡ್ತೀವಿ, ಕಾರಲ್ಲಿ ಹೋಗ್ತೀವಿ ಬರ್ತೀವಿ. ಅದ್ ಲೈಫ್ ಸ್ಟೈಲ್. ಅವತ್ತು ಕಷ್ಟಪಟ್ಟೆ ನಾನು, ಬಸ್ ಆಗ್ಲಿ ಏನಾಗ್ಲಿ ನಡ್ಕೊಂಡು ಓಡಾಡಿ ಏನಾರು ಮಾಡ್ಲಿ ಅಂತ ಅವತ್ತು ಹೋರಾಟ ಮಾಡಿದೆ. ಇವತ್ತು ಲೈಫ್ ಜಿಂಗಾಲಲ್ಲ ಇದೆ, ಲೈಫ್ ಜಿಂಗಾಲಲ್ಲ ಇದೆ. ಹಾರ್ಟ್ ಡ್ಯಾನ್ಸ್ ಮಾಡುತ್ತೆ ಒಂದೊಂದ್ಸರಿ, ಖುಷಿ ಆಗತ್ತೆ ಮನೆ ವಾತಾವರಣಗಳು ನೋಡಿದಾಗ. ಮಕ್ಳು ಏನ್ ಬೇಕು ಮಕ್ಳಿಗೆ ಸಿಗತ್ತೆ. ಪಪ್ಪ ನಂಗೆ ಅದ್ಬೇಕು, ತಗೋಪುಟ್ಟ, ರೀ ಅದ್ ತಗೋಣ, ತಗೊಳಮ್ಮ,
ಅಮ್ಮ ಇದ್ಬೇಕು ತಗೊಳಮ್ಮ, ಮೆಂಟಲಿ ಫ್ರೀ ಇದೀವಿ. ಅವತ್ತಿನ ಎಫರ್ಟ್ ಇವತ್ತು ಮೆಂಟಲಿ ಫ್ರೀ ಇದೀವಿ. ಅವತ್ತೇನಾದ್ರು ನಾವು ಯೋಚನೆ ಮಾಡಿದ್ರೆ, ಈಗ ಎಷ್ಟೋ ಜನ ಯೋಚನೆ ಮಾಡೋದು ನಂಗೆ ಗೊತ್ತಾಗೋಗ್ಬಿಟ್ಟಿದೆ. ಬಸ್ಸು ಹತ್ತಿ ಇಳಿಬೇಕು, ಆ ಖುಷಿ ಕಳ್ಕೊಂಡ್ಬಿಟ್ಟಿದ್ದಾರೆ. ಯಾರ್ ಬಸ್ ಸ್ಟ್ಯಾಂಡ್ ಹೋಗೋದು, ಯಾರ್ ಬಿಸ್ಲಲ್ಲಿ ಹೋಗೋದು, ಮಳೆ ಬಂದ್ಬಿಟ್ರೆ ಆ ಮಳೆಯಲ್ಲಿ ಹೆಂಗ್ ಹೋಗೋದಪ್ಪ, ಆಂಟಿ ಮನೆಗೆ ಹೆಂಗಪ್ಪ ಹೋಗೋದು, ಇವೆಲ್ಲ ಇಟ್ಕೊಂಡು ತಲೆಯಲ್ಲಿ ಸಗಣಿ ಏನಾಗ್ಬಿಟ್ಟಿದೆ ಗೊತ್ತಾ? ನಿಮ್ಗೆ ಮುಂದಿನ ಫ್ಯೂಚರೇ ಕಾಣ್ತಾ ಇಲ್ಲ. ಇಷ್ಟ ಕಷ್ಟಪಡಕ್ಕೆ ರೆಡಿನೇ ಇಲ್ಲ. ಕಷ್ಟಪಟ್ರೆ ಮಾತ್ರ ಏನಾದ್ರು ಸಿಗುತ್ತೆ ಸ್ನೇಹಿತರೆ. ಕಷ್ಟ ಪಟ್ಟಿಲ್ಲ ಅಂತ ಹೇಳಿದ್ರೆ, ನಾನು ಯಾವಾಗ್ಲೂ ಒಂದ್ ಮಾತು ಹೇಳ್ತೀನಿ, ಏನಂತ ಹೇಳಿದ್ರೆ, ದುಡಿಯೋ ಟೈಮಲ್ಲಿ ಆರಾಮಾಗಿ ಕೂತ್ರೆ ಆರಾಮಾಗಿರೋ ಟೈಮಲ್ಲಿ ದುಡಿಬೇಕಾಗತ್ತೆ. ಇದು ದುಡಿಯೋ ಟೈಮ್. ಈಗ ಆರಾಮಾಗಿತ್ತು, ಆಮೇಲೆ ಆರಾಮಾಗಿರೋ ಟೈಮಲ್ಲಿ ನಾವು ದುಡಿಬೇಕಾಗುತ್ತೆ. ಸ್ವಲ್ಪ ಯೋಚನೆ ಮಾಡಿ, ಸೀರಿಯಸ್ ಆಗಿ ತಗೊಳ್ಳಿ. ಇದು ಲೈಫು. ಸುಮ್ನೆ ಯಾವ್ದೋ ಒಂದು ಪಿಕ್ಚರ್ ಅಲ್ಲ ಸ್ನೇಹಿತರೆ. ಇದು ಎಡಿಟ್ ಮಾಡ್ಬಿಟ್ಟು, ಪಿಕ್ಚರ್ ರೀಕ್ಯಾಪ್ ಮಾಡ್ಬಿಟ್ಟು, ಹೀರೋ ಬಂದು ಹೊಡೆದ್ಬಿಟ್ಟು, ಹೀರೋನ್ ಎತ್ಕೊಂಡೋಗಿ ಫ್ಯಾಮಿಲಿ ಎಲ್ಲ ಒಟ್ಟು ಮಾಡ್ಬಿಟ್ಟು ಕ್ಲೈಮ್ಯಾಕ್ಸ್ ಒಂದ್ ಒಳ್ಳೇದ್ ಕೊಡ್ತಾರಲ್ಲ, ಆ ತರ ಕ್ಲೈಮ್ಯಾಕ್ಸ್ ಮಾಡ್ಕೊಳಕ್ ಆಗಲ್ಲ ಜೀವನದಲ್ಲಿ. ಇದು ರಿಯಲ್ ಲೈಫು, ಅದು ರಿಯಲ್ ಲೈಫು, ಇದು ರಿಯಲ್ ಲೈಫು. ಈ ತರ ಆಟ ಆಡಕ್ ಆಗಲ್ಲ ರಿಯಲ್ ಲೈಫ್ ಅಲ್ಲಿ. ರಿಯಲ್ ಲೈಫ್ ಅಲ್ಲಿ ಒಂದೊಂದ್ ಸ್ಟೆಪ್ ಯೋಚನೆ ಮಾಡಿ ಇಡ್ತಾ ಹೋಗ್ಬೇಕು. ಭವಿಷ್ಯದಲ್ಲಿ ಮಕ್ಕಳ ಎಜುಕೇಶನ್ ಪಾರ್ಟ್ ಎಷ್ಟು ಹೋಗ್ತಾ ಇದೆ ಗೊತ್ತಾ? ಯಾವ ಲೆವೆಲ್ಗೆ ಹೋಗ್ತಾ ಇದೆ. ಇವತ್ತೊಂದು ಗ್ರೂಪಿಗೆ ಹಾಕ್ತೀನಿ ನೋಡಿ ವಿಡಿಯೋ. ಝೊಮ್ಯಾಟೋದಲ್ಲಿ ಒಬ್ಬ ಹುಡುಗ ತಂದ್ಕೊಡ್ತಾ ಇರ್ತಕ್ಕಂಥ ಐಟಮ್ಸ್ ಈಗ ಆಲ್ರೆಡಿ ರೋಬೋ ಕಾರ್ ಬಂದಾಯ್ತು ಸಣ್ಣದು. ಅಪ್ಲಿಕೇಶನ್ ಓಪನ್ ಮಾಡ್ಬಿಟ್ಟು ಏನ್ ಫುಡ್ ಅಂತ ಆರ್ಡರ್ ಮಾಡಿದ್ರೆ ಅದು ಸಣ್ಣ ಮಿನಿ ಕಾರ್ ಇವತ್ ಗ್ರೂಪಿಗೆ ಹಾಕ್ತೀನಿ ನೋಡಿ. ಆ ಗ್ರೂಪ್ ಒಳಗೆ ಅಲ್ಲಿ ಅದ್ರೊಳಗೆ ಏನೇನ್ ಐಟಮ್ ಇಟ್ಟಿರ್ತಾರೆ ಬರುತ್ತೆ. ಅಲ್ಲಿ ಬಂದ ತಕ್ಷಣ ಕಾಲ್ ಹೋಗುತ್ತೆ ಸೆನ್ಸಾರ್ ಮುಖಾಂತರ, ವೆಹಿಕಲ್ ಬಂದಿದೆ ತಗೊಳ್ಳಿ ಅಂತ. ಸಣ್ಣದದು ಮಿನಿ, ಡ್ರೈವರ್ ಇಲ್ಲ, ಯಾರಿಲ್ಲ, ಏನಿಲ್ಲ, ಲೊಕೇಶನ್ ಆಗಿ ಬಿಟ್ಬಿಡ್ತಾರೆ. ಫುಡ್ ಡೆಲಿವರಿದು ಕೆಲಸ ಕಿತ್ತೋಗುತ್ತೆ. ಇನ್ನು ಸ್ವಲ್ಪ ದಿನ ಹೋದ್ರೆ ಅವ್ರಿಗೂ ಕೆಲಸ ಇಲ್ಲ, ಡ್ರೈವರ್ ಗಳಿಗೆ ಕೆಲಸ ಇಲ್ಲ, ಸಪ್ಲೈ ಮಾಡೋರ್ ಕೆಲಸ ಇಲ್ಲ, ಯಾರಿಗೂ ಕೆಲಸ ಇಲ್ಲ. ನೋಡಿ ಅಲ್ಲಿ ಡ್ರೈವರ್ ಇದಾರೆ, ಯಾರಿದ್ದಾರೆ? ಯಾರಿಲ್ಲ ಅಲ್ಲಿ. ಅಮೆರಿಕದಲ್ಲಿ ಫುಡ್ ಆರ್ಡರ್ ಮಾಡಿದ್ರೆ ಯಾರು ತಂದು ಕೊಟ್ರು ನೋಡಿ. ಇದು ಇನ್ನೇನು ಸ್ವಲ್ಪ ಬೆಂಗಳೂರಲ್ಲೂ ಬಂತು, ಈಗ ಬರುತ್ತೆ, ಎಲ್ಲ ಕಡೆ ಬರುತ್ತೆ, ಆಲ್ ಓವರ್ ಇಂಡಿಯಾ. ಯೋಚನೆ ಮಾಡಿ. ಜಾಬ್ ಕಟ್ ಆಫ್ ಆಗ್ತಾ ಇದೆ. ನೆಕ್ಸ್ಟ್ ಜಾಬ್ ಇಲ್ಲ, ಸ್ಕೂಲ್ಸ್ ಗಳೇ ಇರಲ್ಲ. ಫ್ಯೂಚರ್ಸ್ ಎಲ್ಲ ಆನ್ಲೈನ್ ಆಗುತ್ತೆ. ಮನೇಲಿ ಕಂಪ್ಯೂಟರ್ ಇರುತ್ತೆ, ಮನೇಲಿ ಕೂತ್ಕೊಂಡು ಹೇಳ್ತಾರೆ. ಎಲ್ಲರದು ಜಾಬ್ ಕಟ್ ಆಫ್ ಆಗ್ತಾ ಇದೆ. ಡ್ರೈವರ್ಗಳ ಜಾಬ್ ಕಟ್ ಆಫ್ ಆಯ್ತು, ಸಪ್ಲೈಯರ್ ಜಾಬ್ ಕಟ್ ಆಫ್ ಆಗ್ತಾ ಇದೆ, ಎಲ್ಲದು ಜಾಬ್ ಕಟ್ ಆಫ್ ಆಗ್ತಾ ಇದೆ. ಅಮೆಝಾನ್ ಇಂದ ಮೊನ್ನೆ 32,000 ಜನ ವ್ಯಕ್ತಿಗಳನ್ನ ಕೆಲಸದಿಂದ ರಿಮೂವ್ ಮಾಡಿ ಬಿಸಾಕಿದ್ದಾರೆ. ಫ್ಲಿಪ್ಕಾರ್ಟ್ ಇಂದ ಹೊರಗೆ ಹಾಕಿದ್ದಾರೆ. ನಿಮ್ಗೆ ಅದು ಗೊತ್ತಾಗ್ತಾ ಇಲ್ಲ. ನಿಮಗೆ ನಾವ್ ಹೇಳಿದಾಗ ನಾವು ಹೊರಗಿನ ಪ್ರಪಂಚದಲ್ಲಿ ಏನ್ ನಡೀತಾ ಇದೆ ಅಂತ ನಾವು ಅಬ್ಸರ್ವ್ ಅಲ್ಲಿ ಇರ್ತೀವಿ. ನಿಮ್ಗೆ ಏನ್ ಗೊತ್ತಾಗ್ತಾ ಇದೆ ಹೊರಗಿನ ಪ್ರಪಂಚ? ಎಲ್ಲಕ್ಕಿಂತ ಹೆಚ್ಚಾಗಿ ಇನ್ನೊಂದು ನೋಡಿ, ನಿಮ್ಗೆ ಲೀಡ್ಸ್ ಬೇಕಂದ್ರೆ ಫ್ರೀ ಹೆಲ್ತ್ ಚೆಕಪ್, ಪ್ರಾಡಕ್ಟ್ ಡೆಮೋ ಕೊಡ್ತಕ್ಕಂಥದ್ದು. ಹೆಲ್ತ್ ಚೆಕಪ್ ಅಂತ ಮಾತಾಡ್ಕೊಂಡು ಯಾರು ನಿಮ್ಮ ನರ್ಸ್ ಇದ್ರೆ, ನಮ್ ಸರಸ್ವತಿ ಅವ್ರಿಗೆ ಒಬ್ರು ನರ್ಸ್ ಇದಾರೆ, ಅವ್ರಿಗೆ ಬಿಡಿ ಏನ್ ಹೇಳೋದು, ನಂಗೆ ಸಿಟ್ಟೆ ಬಂದ್ಬಿಡುತ್ತಪ್ಪ. ನಮ್ಗೆ ಏನಾರ ಆತರ ಇದ್ಬಿಟ್ಟಿದ್ರೆ ಏನಾರ ಮಾಡಕ್ ಬಿಡ್ತಿದ್ರು. ಅವ್ರು ನರ್ಸ್ ಓದಿದ್ದಾರೆ, ಒಳ್ಳೆ ಕ್ಯಾಂಡಿಡೇಟು. ಇವತ್ತು ಲೀಡ್ ಜನರೇಷನ್ ಅಲ್ಲಿ ನನ್ಗೆ ಆ ಟಾಪಿಕ್ ಕೊಟ್ರು, ನಾನು ಅನ್ಕೊಂಡೆ ಯಾವ ತರ ಫ್ರೀ ಹೆಲ್ತ್ ಚೆಕಪ್ ಅಂತ ಮಾಡಿ ಪ್ರಾಡಕ್ಟ್ ಡೆಮೋ ಕೊಟ್ಟಿ, ನಿಮ್ ಮನೆ ವಾತಾವರಣದಲ್ಲಿ ಪ್ರಾಡಕ್ಟ್ ಡೆಮೋ, ಹೆಲ್ತ್ ಚೆಕಪ್ ಮಾಡೋದು. ಯಾರು ನರ್ಸ್ ಮಾತಾಡ್ಕೊಂಡ್ರೆ ಬಿಪಿದು ಶುಗರ್ದು ಎಲ್ಲ ಚೆಕ್ ಮಾಡ್ತಾರೆ. ಅವ್ರಿಗೊಂದು 500 ರೂಪಾಯಿ ಕೊಟ್ರೆ ಬರ್ತಾರೆ ನರ್ಸ್ಗಳು. ಒಂದು 2 ಅವರ್ಸ್ ಬಂದೋಗಿ ಅಂತ ಹೇಳಿದ್ರೆ, ಒಂದ್ ಬ್ಯಾನರ್ ಹಾಕೊಂಡಿ ವಿ ಸ್ಟಾರ್ ಪ್ಲಸ್ ಏನೋ ಒಂದು ಹೆಲ್ತ್ ಚೆಕಪ್ ಇದೆ ಅಂತ ಹೇಳಿದ್ರೆ, ಪಾಂಪ್ಲೆಟ್ ಹೊಡೆದಿಟ್ಕೊಂಡ್ರೆ ಶುಗರ್ ಬಿಪಿ ಫ್ರೀ ಆಫ್ ಕಾಸ್ಟ್ ಚೆಕಪ್ ಮಾಡ್ತೀವಿ ಅಂತ ಆರಾಮಾಗಿ ಒಂದ್ 500-1000 ಅವ್ರಿಗೆ ಕೊಟ್ರೆ ಅವ್ರು ಬರ್ತಾರೆ. ನರ್ಸು ಪಾರ್ಟ್ ಟೈಮ್ 2 ಅವರ್ಸ್ ಬಂದೋಗಿ ಅಂದ್ರೆ ಅವ್ರ ಕೆಲಸ ಏನು? ಅವ್ರು ಸರ್ಟಿಫೈಡ್ ಬರ್ತಾರೆ, ಶುಗರ್ ಚೆಕ್ ಮಾಡ್ತಾರೆ, ಎಲ್ಲದು ಮಾಡಿ ಹೋಗ್ತಾರೆ. ಮಾಡ್ಬೇಕಾದ್ರೆ ಈ ಪಾಂಪ್ಲೆಟ್ ಕೊಟ್ರೆ ಮುಗೀತು, ನಿಮ್ ಶುಗರ್ ಈ ಲೆವೆಲ್ ಇದೆ, ಇದಿದೆ. 100ಕ್ಕೆ 3 ಜನ ಆಗಿಲ್ಲ ಅಂದ್ರೆ ಒಂದ್ 20 ಜನನಾರು ಏನ್ ಮಾಡ್ಬೇಕು ಅಂತ ಹೇಳಿದಾಗ ಈ ತರ ಡೈಬೋಕಾಪ್ ಉಪಯೋಗಿಸಿ, ಇದಕ್ಕೆ ಉಪಯೋಗಿಸಿ. ಏನ್ ಮಾಡ್ಬೋದು? ಪ್ರಾಡಕ್ಟ್ ಡೆಮೋ ಮಾಡಕ್ ರೆಡಿ ಇಲ್ಲ. ನಾವೆಲ್ಲ ಒಂದ್ ಹಳ್ಳಿಗೆ ಹೋದ್ರೆ ಪ್ರಾಡಕ್ಟ್ ಅನ್ನ ಕುಡ್ದಿ ತೋರಿಸ್ತಿದ್ವು, ಡೆಮೋ ಮಾಡಿ ತೋರಿಸ್ತಿದ್ವು ನಾವಲ್ಲಿ. ಲೀಡ್ ಸುರಿಮಳೆ, ಕೇಶವಮೂರ್ತಿ ಕೇಳಿ, ಅಲ್ಲಿ ಇದಾರೆ, ಜಗದೀಶ್ ಕೇಳಿ, ಪ್ರಿಯಾಂಕದಮ್ಮವ್ರಿಗೆ ಕೇಳಿ, ಹೆಂಗ್ ಕೆಲಸ ಮಾಡಿದೀವಿ ಅವಾಗ 6.5 ವರ್ಷದ ಹಿಂದೆ. ಹಳ್ಳಿಗೆ ಡಿಕ್ಕಿಲಿ ಕಾರಲ್ಲಿ ತುಂಬ್ಕೊಂಡು ಹೋಗ್ತಿದ್ವು ಪ್ರಾಡಕ್ಟ್ ಅನ್ನ. 4 ಪ್ರಾಡಕ್ಟ್ ತಗೊಂಡು ಹೋಗೋಕೆ ಸೋಮಾರಿತನ ಆಗ್ಬಿಟ್ಟಿದೆ ಈಗ. ಪ್ರಾಡಕ್ಟ್ ತಗೊಂಡೋಗಿ ಡೆಮೋ ಕೊಟ್ಟಿ ನಾವು ಕುಡ್ಸಿ, ಅವ್ರಿಗೂ ಕುಡ್ಸಿ ಬರ್ತಾ ಇದ್ವು ನಾವು. ನಿಮ್ ಆಲಸ್ಯನ ನಿಮ್ಮನ್ನ ಹಾಳು ಮಾಡ್ತಾ ಇದೆ ಸ್ನೇಹಿತರೆ, ತಪ್ಪು ತಿಳ್ಕೊಬೇಡಿ. ನೀವ್ ಇದರಿಂದ ಹೊರಗ್ ಬರ್ಲಿಲ್ಲ ಅಂದ್ರೆ ಬಹಳ ಕಷ್ಟ. ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನ್ ಗೊತ್ತಾ? ಇನ್ವೆಸ್ಟ್ಮೆಂಟ್ ಇಲ್ಲಲ್ಲ, ಆಲಸ್ಯ ಬಂದೇ ಬರುತ್ತೆ. ದುಡ್ಡು ಹಾಕಿಲ್ಲಲ್ಲ. ಒಂದ್ 10 ಲಕ್ಷ ದುಡ್ಡು ಹಾಕಿದ್ರೆ, ಅಯ್ಯೋ ದುಡ್ಡು ಹಾಕ್ಬಿಡಿದೀವಪ್ಪ, 10 ಲಕ್ಷ ಬಿಟ್ಟು ಹೋಗಂಗಿಲ್ಲ, 10 ಲಕ್ಷದ ರಿಟರ್ನ್ಸ್ ಹೆಂಗ್ ತೆಗೆಯೋದು ಅಂತ ಯೋಚನೆ ಬರ್ತಿತ್ತು. ಹಾಕಿರೋದು 16,000, 16,000ಕ್ಕೆ ಪ್ರಾಡಕ್ಟ್ ತಗೊಂಡಾಗ್ಬಿಟ್ಟಿದೆ. ವ್ಯವಹಾರ ಕ್ಲೋಸ್ ಆಗ್ಬಿಟ್ಟಿದೆ. ಕಂಪ್ನಿಗೂ ಇಲ್ಲ, ನಿಮ್ಗೂ ಇಲ್ಲ, ಇಬ್ರಿಗೂ ಮೋಸ ಇಲ್ಲ. ಅದಕ್ಕೆ ಆರಾಮಾಗಿದ್ದೀರಾ. ಅದೇ ನೀವು ಯಾವ್ದಾದ್ರು ಒಂದು ಆಟೋ ತಗೊಳ್ಳಿ, ಮನೆ ಮುಂದೆ ನಿಲ್ಸ್ಬಿಡಿ, 2 ಲಕ್ಷ ಕೊಟ್ಟು ಆಟೋ ತಗೊಂಡು ಸುಮ್ನೆ 2 ದಿನ ನಿಲ್ಸ್ಬಿಡಿ,
ಅಯ್ಯೋ 2 ದಿನದಿಂದ ಬಂಡವಾಳ ಹಾಕಿ ನಿಲ್ಸಿದ್ದೀನಪ್ಪ, ಆಟೋ ಬಾಡಿಗೆಗಾರ ಕೊಟ್ಟಿರ ಆಡ್ಗೋ ಬಾಡಿಗೆ ಬರ್ತಿತ್ತು, ನಾನಾರು ಓಡಿಸ್ಬೇಕಿತ್ತು ಅಂತಾರೆ. ಒಂದ್ ಬೀಡ ಅಂಗಡಿ ಓಪನ್ ಮಾಡಿ ಬಾಕ್ಲಾಕ್ ಕುತ್ಕೊಳ್ಳಿ, ಅಯ್ಯೋ ದೇವ್ರೆ 1.5 ಲಕ್ಷ 2 ಲಕ್ಷ ಬಂಡವಾಳ ಹಾಕಿದ್ದೀನಿ ಬಾಕ್ಲ ಹಾಕಿದ್ದೀನಲ್ಲಪ್ಪ ಅಂತ ಹೇಳಿ ಕೂರ್ತಾರೆ. ಈಗ ನಮ್ ಸರಸ್ವತಿ ಅವ್ರಿಗೆ ಹೇಳಿ ಬೇಕ್ರಿ ಬಾಕ್ಲಾಕಿ ಅಂತ ಹೇಳಿದ್ರೆ, ಅಯ್ಯೋ ಸಾರ್ 5 ಲಕ್ಷ 10 ಲಕ್ಷ ಇನ್ವೆಸ್ಟ್ ಮಾಡಿದೀನಿ ಸರ್, ಗಿರಾಕಿ ಹೋಗ್ಬಿಡ್ತಾರೆ. ಇನ್ವೆಸ್ಟ್ಮೆಂಟ್ ಮಾಡಿದಾಗ ಸೀರಿಯಸ್ನೆಸ್ ಬರುತ್ತೆ, ಇನ್ವೆಸ್ಟ್ಮೆಂಟ್ ಇಲ್ದಾಗ ಸೀರಿಯಸ್ನೆಸ್ ಹೋಗುತ್ತೆ. ಇವತ್ತು ವಿ ಸ್ಟಾರ್ ಅಲ್ಲಿ ಎಲ್ಲರದು ಏನಾಗಿದೆ ಹೇಳಿ, ಇನ್ವೆಸ್ಟ್ಮೆಂಟ್ ಇಲ್ಲ. ವಿ ಸ್ಟಾರ್ ಅಲ್ಲಿ 16,000 ರೂಪಾಯಿ ಪ್ರಾಡಕ್ಟ್ ತಗೋಬಿಟ್ಟಿದ್ದೀರಾ, ಮ್ಯಾಟ್ರ್ ಕ್ಲೋಸ್. ಅಲ್ಲೇ ಬಹುಮಾನ, ಟೆನ್ಷನ್ ಇಲ್ಲ. ಅದಕ್ಕೆ ನಿಮ್ಗೆಲ್ಲ ಸೀರಿಯಸ್ನೆಸ್ ಇಲ್ಲ. ಸೀರಿಯಸ್ನೆಸ್ ಇದ್ರೆ ಏನಾದ್ರು ಒಂದು ಅಚೀವ್ಮೆಂಟ್ ಮಾಡ್ತೀರಾ. ಆ ಪ್ರಾಡಕ್ಟ್ ಡೆಮೋ ಕೊಟ್ಟಿ, ಹೆಲ್ತ್ ಅವೇರ್ನೆಸ್ ಕಾರ್ಯಕ್ರಮಗಳು ಹೋಗ್ಬಿಟ್ಟು ಹಳ್ಳಿಲಿ ಅಂಗನವಾಡಿ ಟೀಚರ್ಸ್ ಇರ್ತಾರೆ, ಸಂಘ ಸಂಸ್ಥೆಗಳಿದಾವೆ, ಸಭಾಭವನಗಳಿದಾವೆ, ಹೋಗ್ಬಿಟ್ಟು ವಿಸ್ಟಾ ಪ್ಲಸ್ ಇಂದ ಆರೋಗ್ಯ ಭಾಗ್ಯ ಜಾಗೃತಿ ಅಭಿಯಾನ ಮಾಡ್ತಾ ಇದೀವಿ, ಪ್ರತಿಯೊಬ್ಬರಿಗೆ ಆರೋಗ್ಯದ ಬಗ್ಗೆ ನಾವು ತಿಳಿಸ್ತಾ ಇದೀವಿ, ನಿಮ್ ಸಪೋರ್ಟ್ ಮಾಡಿ ಅಂತ ಹೇಳಿ ಅಲ್ಲಿ ಏನಾದ್ರು ಒಂದು ಡೇಟ್ ತಗೊಂಡು ಪಬ್ಲಿಕ್ ಕಾಲ್ ಮಾಡಿ ಕೂರ್ಸಿ ಒಂದ್ 20-30 ಜನ ನಿಮ್ಮ ಅಪ್ಲೈನ್ ಕರ್ಕೊಂಡು ಹೋಗಿ ಪ್ರಾಡಕ್ಟ್ ತಕೊಂಡೋಗಿ ಧೈರ್ಯ ಮಾಡಿದ್ರೆ ಕಾಂಟ್ಯಾಕ್ಟ್ಸ್ ಗಳು ಲೀಡ್ ಬರುತ್ತೆ. ಯಾವ್ದು ಮಾಡಕ್ ರೆಡಿ ಇಲ್ಲ. ಇವ್ರು ಯಾರಿಗೋ ಫೋನ್ ಮಾಡ್ಬೇಕು ವಿಸ್ಟಾ ಸೇರ್ತೆ ಅಂತ, ಅವ್ರು ದುಡ್ಡು ಹಾಕ್ಬಿಡ್ಬೇಕು. ದುಡ್ಡು ಹಾಕಿಲ್ಲ ಅಂದ್ರೆ ಸಿಟ್ಟು ಮುಗಿಯಿತು. ಹೆಂಗ್ ಬಂದ್ಬಿಡುತ್ತೆ? ನಿಮ್ಮಲ್ಲಿ ಏನ್ ಬದಲಾವಣೆ ಇದೆ ಅಂತನಾದ್ರು ನಿಮ್ ಜೊತೆ ಇರೋರು ಸೇರ್ಬೇಕಲ್ಲ. ಸ್ಟೇಟಸ್ ಅಲ್ಲಿ ನಿಮ್ದು ಏನ್ ಫೋಟೋಸ್ ಗಳು ಬದಲಾವಣೆ ಇದೆ, ಅಥವಾ ನಿಮ್ ಡ್ರೆಸ್ ಅಲ್ಲಿ ಏನ್ ಬದಲಾವಣೆ ಆಗಿದೆ, ನಿಮ್ ಇನ್ಕಮ್ ಅಲ್ಲಿ ಏನ್ ಬದಲಾವಣೆ ಆಗಿದೆ, ನಿಮ್ ಮನೆ ವಾತಾವರಣ ಏನ್ ಬದಲಾಗಿದೆ, ನಿಮ್ ಒಟ್ಟಿಗೆ ಜನ ಬರ್ಬೇಕಂದ್ರೆ ಹೇಗಿದ್ದೀರಾ ಹಾಗೆ ಇದ್ದೀರಾ, ಮತ್ತೆ ಹೇಗೆ ಬರುತ್ತೆ ಬಿಸ್ನೆಸ್? ಸ್ವಲ್ಪ ಬದಲಾಗ್ಬೇಕು ಸ್ನೇಹಿತರೆ, ವೆರಿ ವೆರಿ ಇಂಪಾರ್ಟೆಂಟ್. ಇನ್ನೊಂದು ಪಾರ್ಟ್ 5ನೇದು ಅವ್ರು ಹೇಳಿದ್ದು ಫಾಲೋ ಅಪ್ ಸಿಸ್ಟಮ್ ಇದೆಯಲ್ಲ, ಅದು ವೆರಿ 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 ಇಂಪಾರ್ಟೆಂಟ್ ಸ್ನೇಹಿತರೆ. ನೋಡಿ, ಒಂದು ಬಾರಿ ಮಾತಾಡಿದ ತಕ್ಷಣ ಬಿಡಬಾರ್ದು, ಹಂಗಂತೇಳಿ ಕುತ್ತಿಗೆ ಮೇಲೆ ಕೂರಬಾರ್ದು. ಮ್ಯಾಕ್ಸಿಮಮ್ ಹಲೋ ಸರ್, ಹಾಯ್ ಸರ್, ಗುಡ್ ಮಾರ್ನಿಂಗ್, ವಾಟ್ಸಪ್ ಅಲ್ಲಿ ಏನಾದ್ರು ಒಂದು ರೆಸ್ಪಾನ್ಸ್ ಮಾಡ್ತಕ್ಕಂಥದ್ದು. ಒಬ್ಬೊಬ್ರು ಏನ್ ಗೊತ್ತಾ, 100 SP ಹೇಳಿ ಬಂದ್ಬಿಟ್ಟಿರ್ತಾರಲ್ಲ, ನಾಳೆನೆ ಒಂದು 5 ಸರಿ ಎತ್ತಿಲ್ಲ ಅಂದ್ರೆ ಬೈಕಲ್ಲಿ ಹೋಗ್ತಾ ಇರ್ತಾರ, ಏನ್ ಎತ್ತಿರಲ್ಲ, 5 ಸರಿ ಫೋನ್ ಮಾಡ್ಬಿಡೋದು, ಅವ್ರಿಗೆ ಇರಿಟೇಟ್ ಮಾಡಾಕ್ಬಿಡೋದು ಮಾತಾಡಿಸ್ದಂಗೆ. ಬ್ಲಾಕ್ ಲಿಸ್ಟ್ ಹಾಕೋ ಲೆವೆಲ್ಗೂ ಕೆಲವ್ರು ಮಾಡ್ಬಿಡ್ತಾರೆ. ಅಫಿಷಿಯಲ್ ಆಗಿ ಒತ್ತಡ ಹಾಕಿದ್ರು ಒತ್ತಡ ಹಾಕ್ತಂಗ್ ಇರಬಾರ್ದು ಸ್ನೇಹಿತರೆ. ಅವ್ರ ಕ್ಲೋಸ್ ಫ್ರೆಂಡ್ಸ್ ಥ್ರೂ ಏನಾರು ಒತ್ತಡ ಹಾಕ್ಬೇಕು. 24 ಅವರ್ಸ್ ಅಲ್ಲಿ ನೀವು ಫಾಲೋ ಅಪ್ ಮಾಡಿದ್ರೆ ಸ್ನೇಹಿತರೆ ಪಕ್ಕ ಆಗುತ್ತೆ. 48 ಅವರ್ಸ್ ಅಲ್ಲಿ ಫಾಲೋ ಅಪ್ ಮಾಡಕ್ ಹೋದ್ರೆ 50-50 ಆಗುತ್ತೆ. ಇನ್ 7 ದಿನ 15 ದಿನ ಎಲ್ಲ ಬಿಟ್ರೆ ಮುಗ್ದೇ ಹೋಯ್ತು. ನೀವು ಅವ್ರ ಮನೆಗೆ ಹೋಗ್ಬೇಡಿ, ಅವ್ರ ಮೈಂಡ್ ಚೇಂಜ್ ಆಗ್ಬಿಡಿ. ಕಬ್ಬಣ ಕಾದಾಗ ಬಡಿಬೇಕಂತ ಹೇಳ್ತಾರೆ, ಕರೆಕ್ಟ್ ಅಲ್ವಾ? ಬಿಸಿ ಬಿಸಿ ಇದ್ದಾಗ. ಹಂಗೆ ವ್ಯಕ್ತಿಗಳು ನಾವ್ ಹೇಳಿದ ತಕ್ಷಣ ಅವ್ರನ್ನ ಕಂಟಿನ್ಯೂಟಿ ಫಾಲೋ ಅಪ್ ಮಾಡ್ತಿದ್ರೆ ಒಂದಲ್ಲ ಒಂದ್ ರೀತಿಲಿ ಬರ್ತಾರೆ. ಫಾಲೋ ಅಪ್ ಅಲ್ಲಿ ಇನ್ನೊಂದ್ ಪಾರ್ಟ್ ಏನ್ ಗೊತ್ತಾ, ನೀವು ಅವ್ರ ಮನೆಗೆ ಹೋದಾಗ ನಿಮ್ಮ ಡ್ರೆಸ್ ಸೆನ್ಸ್ ನಿಮ್ಗೆ ನೋಡಿರ್ತಾರೆ, ನಿಮ್ಮ ವಾಕ್ ಚಾತುರ್ಯ ನೋಡಿರ್ತಾರೆ. ಪರವಾಗಿಲ್ಲ, ಈ ವ್ಯಕ್ತಿ ಹೋದ್ರೆ ಏನಾರು ಕೊಡಿಸ್ತಾರೆ ಅಂತ ಹೇಳಿ ನೀವ್ ಹೆಂಗ್ ಬೇಕಂಗ್ ಹೋಗ್ಬಿಟ್ಟು ಮತ್ತೆ ನೀವು ಫಾಲೋ ಅಪ್ ಮಾಡ್ತಿದ್ರೆ, ಅಲ್ಲ ಮೊನ್ನೆ ಬಂದು ಹೇಳ್ದ ಏನೋ ಕೋಟಿ ದುಡಿಬಹುದು ಲಕ್ಷ ಬರುತ್ತೆ ಅಂತ, ಇವ್ನ್ ನೋಡಿದ್ರೆ ಇವರೇ ಹೆಂಗ್ ಬೇಕಂಗಿದ್ದಾರೆ, ಇವರೇ ಹೆಂಗ್ ಬೇಕಂಗಿದ್ದಾರೆ. ಇನ್ ಏನ್ ಮಾಡಕ್ಕಾಗತ್ತೆ ಅಂತ ಹೇಳಲ್ವಾ? ಹೆಂಗ್ ಬೇಕಂಗಿದ್ರೆ ನಡೀತಾ ಸ್ನೇಹಿತರೆ. ಬರೀ ಫಾಲೋ ಅಪ್ ಮಾಡೋದಲ್ಲ, ಫಾಲೋ ಅಪ್ ಮಾಡಕ್ಕಿಂತ ಮುಂಚೆ ಅವ್ರು ನಿಮ್ಮನ್ನ ನೋಡಿರ್ತಾರಲ್ಲ, ಎಕ್ಸ್ಪ್ಲೇನ್ ಮಾಡಿದಾಗ ಗುಂಡಿ ಬಿಚ್ಕೊಂಡಿರ್ತೀವಿ ಒಂದೊಂದ್ಸರಿ, ಶೂ ಚಪ್ಪಲ್ ಹಾಕಿರ್ತೀವಿ, ಆನ್ ಶರ್ಟ್ ಅಲ್ಲಿ ಇರ್ತೀವಿ, ಟೀ ಶರ್ಟ್ ಅಲ್ಲಿ ಇರ್ತೀವಿ. ಜನ ಯಾಕೆ ರೆಸ್ಪಾನ್ಸ್ ಮಾಡ್ತಾರೆ? ಮಾಡಲ್ಲ. ಇಲ್ಲೊಂದು ಸಿಸ್ಟಮ್ ಇದೆ, ಸಿಸ್ಟಮ್ ಪ್ರಕಾರ ಬಂದ್ರೆ ಸಿಸ್ಟಮ್ ಅಲ್ಲಿ ಇನ್ಕಮ್ ಬರುತ್ತೆ. ವಿಸ್ಟಾ ಸಿಸ್ಟಮ್ ಬಿಟ್ಟು ಹೊರಗೆ ಹೋಯ್ತು ಅಂದ್ರೆ ಏನು ಮಾಡಕ್ಕಾಗಲ್ಲ. ಒಂದ್ ಭೂಮಿಲಿರೋ ನೀರು ಒಂದ್ ಮೋಟರ್ ಹಾಕಿದ್ರೆ ಮೇಲಕ್ಕೆ ಹೋಗಿ ಮತ್ತೆ ಕೆಳಗ್ ಬರುತ್ತೆ ಅಂದ್ರೆ ಒಂದ್ ಸಿಸ್ಟಮ್ ಅದು, ಸುಮ್ನೆ ಬರಲ್ಲ ಅದೆಲ್ಲ. ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್, ಅಕಸ್ಮಾತ್ ಕ್ಲೋಸಿಂಗ್ ಆಗ್ಬೇಕಾದ್ರೆ ಏನಾರು ಒಂದ್ ಮೈಂಡ್ ಸೆಟ್. ಎಕ್ಸಾಂಪಲ್, ಸರ್ ಇವತ್ ಜಾಯಿನ್ ಆದ್ರೆ ನಮ್ ಕಂಪನಿಯಿಂದ ನಿಮ್ಗೆ ಒಂದೇನೋ ಒಂದ್ ಗಿಫ್ಟ್ ಇದೆ ಅಂತ ಅನೌನ್ಸ್ಮೆಂಟ್ ಮಾಡೋದು. ಜಾಯಿನ್ ಆಗ್ಬೇಕಾದ್ರೇನೆ, ಸರ್ ನಾಳೆ ನೋಡೋಣ ಅಂದ್ರೆ, ಸರ್ ಇವತ್ತೊಂದು ಎಂಡ್ ಆಗ್ತಾ ಇದೆ ಆಫರ್, ಒಂದ್ ಡೈರಿನೋ, ಒಂದ್ 100 ರೂಪಾಯಿ ಡೈರಿ, ಅಥವಾ ಒಂದು 100-150 ರೂಪಾಯಿಗೆಲ್ಲ ಕಾಪಿ ಮಗ್ಗಳು ಸಿಗುತ್ತೆ ಜನಗಳಿಗೆ. ಈಗ ಏನಾರು ಒಂದು ಆಫರ್ ಅಂದ್ರೆ ಖುಷಿ ಪಡ್ತಾರೆ ಜನಗಳು. ನಿಮ್ಗೆ ಒಂದ್ ಐಡಿಯಾ ಇದ್ರೆ 1,000 ಬರುತ್ತಾನೆ. ಒಬ್ರು ಮನೆಗೆ ಹೋದಾಗ ಒಂದ್ 100 SP ಅಂತ ಹೇಳ್ಬಿಟ್ಟು, ಸರ್ ಇವತ್ತೇನಾರು ಆಯ್ತು ಅಂತ ಹೇಳಿದ್ರೆ ಒಂದ್ ಗಿಫ್ಟ್ ಟ್ಯಾಂಪರ್ ಇದೆ ಸರ್ ಕಂಪನಿಯಿಂದ, ಸರ್ ಒಂದ್ ಡೈರಿ ಫ್ರೀ ಇದೆ ಸರ್, ನೋಡಿ ಸರ್ ಯಾಕೆ ಬಿಡ್ತೀರಾ ಸರ್, ಈ ಒಂದು ಮೈಂಡ್ ಸೆಟ್. ಸೊ ಈ ತರ ಏನಾದ್ರೂ ಒಂದು ಆಫರ್ ಗಳನ್ನ ಅನೌನ್ಸ್ ಮಾಡ್ತಕ್ಕಂಥ ಸ್ಪಾಟ್ ಅಲ್ಲಿ ಸ್ಪಾಟ್ ಆಫೀಸ್ ಕೊಡ್ತಕ್ಕಂಥದ್ದು. ಕೆಲವರು ಅವಾಗ ಏನ್ ಮಾಡ್ತಾರೆ ಗೊತ್ತಾ, ಆಫರ್ ಹೌದಾ, ಓ ನಾಳೆ ಇಲ್ವಾ, ಆಯ್ತು ಬಿಡಿ ಏನೋ ಒಂದ್ ಮಾಡೋಣ ಅಂತ ಹೇಳಿ ಕೊಡ್ತಕ್ಕಂಥದ್ದು. ಏನಾದ್ರು ಒಂದು ಅಟ್ರಾಕ್ಷನ್, ಜನಗಳಿಗೆ ಆಕರ್ಷಣೆ ಆಗ್ತಕ್ಕಂಥದ್ದು ಮಾಡೋದು ಒಂದು. ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಏನ್ ಗೊತ್ತ, ಯಾರು ಪರ್ಸನಲ್ ಬ್ರ್ಯಾಂಡ್ ಮಾಡೋದ್ರ ಕಡೆ ಗಮನ ಕೊಡ್ತಾರೆ. ಪರ್ಸನಲ್ ಬ್ರ್ಯಾಂಡಿಂಗ್ ಬಗ್ಗೆ, ಪರ್ಸನಲ್ ಬ್ರ್ಯಾಂಡಿಂಗ್ ಎಲ್ಲಾಗುತ್ತೆ ಗೊತ್ತಾ, ನಿಮ್ಮ ವಾಟ್ಸಪ್ ಸ್ಟೇಟಸ್, ವಾಟ್ಸಪ್ ನಿಮ್ ಗ್ರೂಪ್ ಅಲ್ಲಿ ಫೋಟೋಗಳು ಹಾಕ್ತಕ್ಕಂಥದ್ದು ಇರ್ಬೋದು, ಫೇಸ್ಬುಕ್ ಅಲ್ಲಿ ಇರ್ಬೋದು, ಇನ್ಸ್ಟಾಗ್ರಾಮ್ ಅಲ್ಲಿ ಇರ್ಬೋದು. ಎಷ್ಟೋ ಜನ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮಾಡಿ ನಿಮ್ಮನ್ನ ಫಾಲೋವರ್ಸ್ ಕ್ರಿಯೇಟ್ ಮಾಡ್ಕೊಂಡಿಲ್ವಾ? ನಿಮ್ಮನ್ನ ಎಷ್ಟೋ ಜನ ಮಾಡ್ಕೊಂಡಿಲ್ವಾ?
ಫೇಸ್ಬುಕ್ ಅಲ್ಲಿ ಎಷ್ಟೋ ಜನ ತಾನೆ ಎಷ್ಟೋ ಜನ ಬ್ರ್ಯಾಂಡಿಂಗ್ ಆಗಿಲ್ವಾ? ಇಲ್ಲಿ ಬ್ರ್ಯಾಂಡ್ ಆಗಿ ಅಲ್ಲಿಂದ ಏನ್ ಸಿಕ್ಕಿದೆ ನಿಮಗೆ? ಏನ್ ಸಿಕ್ಕಿದೆ? ಒಂದ್ ಬ್ರ್ಯಾಂಡ್ ಆಗಿ ಯಾವಾಗ ನೀವು ಪರ್ಸನಲ್ ಬ್ರ್ಯಾಂಡ್ ಬಗ್ಗೆ ತಲೆ ಕೆಡಿಸ್ಕೋತೀರ ಸೋಷಿಯಲ್ ಮೀಡಿಯಾದಲ್ಲಿ, ನಮ್ಮ ಯುನಿಟಿ ಕಪ್ ಒಂದ್ ಇಟ್ಕೊಂಡು ಒಂದ್ ವಿಡಿಯೋ ಮಾಡ್ಕೊಂಡು ಫೇಸ್ಬುಕ್ ಸ್ಟೇಟಸ್ ಅಲ್ಲಿ ಹಾಕ್ದಾಗ ವಿಸ್ಟಾರ್ ಇಂದ ಅಂತ ಒಂದ್ ಬ್ರ್ಯಾಂಡ್ ಆಗಿ ಸ್ನೇಹಿತರೆ. ಯಾವಾಗ ಫೇಸ್ಬುಕ್ ಅಲ್ಲಿ ವಾರಕ್ಕೆ 2-3 ಇಮೇಜ್ ಗಳು ಹಾಕ್ತಾ ಇರ್ತೀರಾ, ಅಟ್ಲೀಸ್ಟ್ ವಾರಕ್ಕೆ 2-3 ಹಾಕ್ತಾ ಇರ್ತೀರಾ, ನಿಮ್ ಫಾಲೋವರ್ಸ್ ಕ್ರಿಯೇಟ್ ಆಗ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ ಫೇಸ್ಬುಕ್ ಅಲ್ಲಿ ಏನೋ ಮಾಡ್ತಾ ಇದಾರೆ ಅಂತ ಕನೆಕ್ಟ್ ಆಗ್ತಾರೆ. ನಿಮ್ ಪರ್ಸನಲ್ ಬ್ರ್ಯಾಂಡಿಂಗ್ ಕ್ರಿಯೇಟ್ ಮಾಡಿ. ನಮ್ಗೆ ಎಷ್ಟು ವಾಟ್ಸಪ್ ಅಲ್ಲಿ ನಮಗೆ ಮೆಸೇಜ್ ಬರುತ್ತೆ ಅಂದ್ರೆ ಅಲ್ಲಿ ಹಾಕ್ದಾಗ ನಮ್ ಥಾಟ್ಸ್ ನೋಡಿ ಎಷ್ಟೋ ಜನ ಖುಷಿಯಾಗಿ ಪರ್ಸನಲ್ ಆಗಿ ನಂಬರ್ ತಗೊಂಡಿರ್ತಾರೆ. ಸರ್ ರಿಯಲಿ ಖುಷಿ ಆಗುತ್ತೆ ಸರ್, ನಾನ್ ಡೈಲಿ ಒಂದ್ ಥಾಟ್ಸ್ ಹಾಕ್ತೀನಿ ನಾನು ಪರ್ಸನಲ್ ಆಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ನನ್ನ ಸ್ಟೇಟಸ್, ನನ್ನ ಗ್ರೂಪಿಗೆಲ್ಲ. ನನ್ ಬ್ರ್ಯಾಂಡಿಂಗ್ ಅದು. ನಿಮ್ಮ ಬ್ರ್ಯಾಂಡಿಂಗ್ ಅನ್ನ ಮಾಡ್ಕೊಳ್ಳಿ, ಪ್ರಮೋಷನ್ ಅನ್ನ ಮಾಡ್ಕೊಳ್ಳಿ. ಪ್ರಿಯ ಯಶ್ ಇವತ್ತು ಟಾಕ್ಸಿಕ್ ಸಿನಿಮಾ ಅಂತ ಹೇಳಿ ಪ್ರಮೋಷನ್ ನಿಂತಿದ್ದಾರೆ. ಇಷ್ಟು ಥಿಯೇಟ್ರು, ಅಷ್ಟು ಥಿಯೇಟ್ರು, ಫಿಲ್ಮ್ ಹೀರೋಸ್ ಗಳು ಬರ್ತಾರೆ, ಪಿಕ್ಚರಿಗೆ ಹೀರೋಯಿನ್ಸ್ ಗಳು ಬರ್ತಾರೆ ಪ್ರಮೋಷನ್ ಮಾಡಕ್ಕೆ, ಹಳ್ಳಿಗೆ ಬರ್ತಾರೆ. ಜಿ ಕನ್ನಡ, ಆ ಕನ್ನಡ, ಈ ಕನ್ನಡ ಅಂತ ಹೇಳಿ ಯಾವ್ದೋ ಕಾಮಿಡಿ ಎಲ್ಲ ಹುಬ್ಬಳ್ಳಿ ಹಬ್ಬ, ಆ ಹಬ್ಬ ಅಂತ ಹೇಳ್ಕೊಂಡು 1000 ಜನ ಸೇರಿಸ್ಕೊಂಡು ಅವ್ರ ಧಾರಾವಾಹಿ ಬಗ್ಗೆ ಪ್ರಮೋಷನ್ ಮಾಡ್ತಾರೆ. ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳೇ ಪ್ರಮೋಷನ್ ಮಾಡ್ತಾ ಇದಾರಲ್ಲ ಬೀದಿಗಿಳಿದಿ. ರಾಜಕೀಯದವರು ಬೀದಿಗಿಳಿದು ಓಟ್ ಕೇಳ್ತಾರೆ, ಪ್ರಮೋಷನ್ ಮಾಡ್ತಾರೆ. ಓಟ್ ಕೊಡಿ, ಚರಂಡಿ ಮಾಡಿಸ್ತೀವಿ, ಬೋರ್ ಹಾಕಿಸ್ತೀವಿ. ಅವರಿಗೆಲ್ಲ ಒಂದು ಥಾಟ್ ಇದೆ, ಏನೋ ಒಂದು ವಿನ್ ಆಗ್ಬೇಕು ಅನ್ನೋದು ಒಂದು ಮೈಂಡ್ ಸೆಟ್ ಇದೆ. ನಿಮ್ಮಲ್ಲಿ ಅದಿಲ್ಲಲ್ಲ. ಅದೆಲ್ಲ ಆಗ್ಬೇಕಂದಾಗ, ಗೆಲ್ಬೇಕಂದಾಗ ಏನ್ ಮಾಡ್ಬೇಕು ಈ ಬಿಸ್ನೆಸ್ ಅಲ್ಲಿ ಅನ್ನೋದು ಒಂದು ಐಡಿಯಾ ಓಡುತ್ತೆ. ಇಷ್ಟು ಡೆಪ್ತ್ ಲೆವೆಲ್ ಅಲ್ಲಿ ನಿಮಗೆ ವಿಸ್ಟಾರ್ ಅಲ್ಲಿ ಅದು ಆರ್ಕೆ ಟೀಮ್ ಅಲ್ಲಿ ಬಂದು ನಾವ್ ಈ ತರ ಹೇಳ್ತಾ ಇದೀವಿ ಅಂದ್ಮೇಲೂ ನಿಮ್ಮಲ್ಲಿ ಬದಲಾವಣೆ ಬರ್ತಾ ಇಲ್ಲ ಅಂದಾಗ ನಾವೇನು ಮಾಡ್ಲಿಕ್ಕೆ ಆಗಲ್ಲ ಸ್ನೇಹಿತರೆ. ಎಲ್ಲರೂ ಡೈಮಂಡ್ ಮಾಡ್ಲಿಕ್ಕೆ ಆಗಲ್ಲ ಬಿಡಿ, ಅದು ಬೇರೆ ಪ್ರಶ್ನೆ. ಡೈಮಂಡ್ ಆಗ್ಬೇಕಂದ್ರೆ ಡೈಮಂಡ್ ಕ್ವಾಲಿಟೀಸ್ ಬೇಕಾಗುತ್ತೆ. ಕೋರ್ ಲೀಡರ್ ಮಾಡ್ಬೇಕಂದ್ರೆ ಕೋರ್ ಲೀಡರ್ದು ಬೇಕಾಗತ್ತೆ. ನಾನ್ ಹಿಂಗೆ ಇರೋದು ಸರ್, ನಾನು ಹೊರಟೆ, ನಾನು ಯಾವಾಗ್ಲೂ ಸಿಟ್ಟೆ, ನಾನು ಹಿಂಗೆ ಇರ್ತೀನಿ, ಏನ್ ಮಾಡಕ್ಕಾಗಲ್ಲ, ಟೀಮ್ ಬರಲ್ಲ. ತಗ್ಗಿ ಬಗ್ಗಿ ಪ್ರೀತಿ ವಿಶ್ವಾಸದಲ್ಲಿ ಮಾತಾಡ್ಬೇಕಾಗತ್ತೆ. ಕೆಲವು ಸರಿ ಯಾರೋ ಒಬ್ರು ಜೋರ್ ಮಾಡಿರ್ತಾರೆ, ಯಾರೋ ಒಬ್ರು ಸೈಲೆಂಟ್ ಜೋರ್ ಮಾಡಿರ್ತಾರೆ. ಎಲ್ಲದಕ್ಕೂ ಆಜು ಬಾಜು ಅಡ್ಜಸ್ಟ್ಮೆಂಟ್ ಅಲ್ಲಿ ಇರ್ತೀವಲ್ಲ, ಅವಾಗ ಮಾತ್ರ ವಿಸ್ಟಾ ಪ್ಲಸ್ ಅಲ್ಲಿ ಗೆಲ್ತೀವಿ. ನಾನು ಹಿಂಗೆ ಇರೋದು, ಅವ್ರೇನ್ ಹೇಳೋದು, ಅವ್ರೇನ್ ಸಿಟ್ಟಲ್ಲಿ ಮಾತಾಡೋದು, ಅವ್ರೇನ್ ಹಂಗ್ ಮಾತಾಡೋದು, ನಾವ್ ಹಂಗಿರಲ್ಲ, ನಾವ್ ಹಿಂಗಿರಲ್ಲ, ಏನ್ ಮಾಡ್ಲಿಕ್ಕಾಗಲ್ಲ. ಒಂದು ಶಿಲೆ ಕೆತ್ತಬೇಕಾದ್ರೆ ಉಳಿಪೆಟ್ಟು ಬೀಳುತ್ತೆ ಸ್ನೇಹಿತರೆ. ಉಳಿಪೆಟ್ಟು ಬಿದ್ದಿಲ್ಲ ಅಂದ್ರೆ ಶಿಲೆ ಆಗಲ್ಲ. ನೋಡಿ ಒಂದ್ ಮಾತು ಹೇಳ್ತೀನಿ, ಉಳಿಪೆಟ್ಟು ಕೊಟ್ಟಂತ ವ್ಯಕ್ತಿ ಇದಾರಲ್ಲ, ಶಿಲೆ ಮಾಡಿದ್ದ ಅವನು, ಆದ್ರೆ ಅವನು ಹೋಗಿ ದೇವಸ್ಥಾನದ ಗುಡಿ ಒಳಗ್ ಕೂರಲ್ಲ, ಆ ಶಿಲೆ ಹೋಗಿ ಕೂರುತ್ತೆ. ಮಾಡ್ದವನ್ ಹೊರಗೆ ಇರ್ತಾನ ಸ್ನೇಹಿತರೆ. ಈಗ ನಿಮ್ಮನ್ನ ನಾವೇನ್ ಶಿಲೆ ಮಾಡಕ್ ಓಡ್ತಾ ಇದೀವಲ್ಲ, ನೀವ್ ಬ್ರ್ಯಾಂಡ್ ಆಗೋದು, ನೀವ್ ಇನ್ಕಮ್ ಮಾಡೋದು, ನೀವ್ ದೊಡ್ಡ ಮಟ್ಟಕ್ಕೆ ಬೆಳೆಯೋದು. ಈಗ ವಾರದಲ್ಲಿ ನಿಮಗೆ 2000 ಇನ್ಕಮ್ ಬಂದಿಲ್ಲ, 200 SP ಬಂದಿಲ್ಲ ಅಂದಾಗ ನಾವು ನಿಮಗೆ ಹೇಳ್ತಾ ಇದೀವಿ, ಅದೇ 200 SP ಬಂದ್ 2000 ಬಂದಿದ್ರೆ ಯಾವ್ದೋ ಒಂದು ಸಣ್ಣ ಪುಟ್ಟ ಅಡ್ಜಸ್ಟ್ಮೆಂಟ್ಗೂ ಏನಕ್ಕೂ ಒಂದು ಹೆಲ್ಪ್ ಆಗಿದ್ರೆ, ವಾರಕ್ಕೆ 3000 ಅಂದ್ರೆ ತಿಂಗಳಿಗೆ 10-12 ರೂಪಾಯಿ ಅಂದ್ರೆ ನಿಮ್ಗೆ ಹೆಲ್ಪ್ ಆಗಲ್ವಾ? ಇವತ್ತಿಗೆ ಅಷ್ಟಿರ್ಬೋದು, ನಾಳೆ ಇನ್ನೂ ಡೆವಲಪ್ ಆಗತ್ತೆ. ಯಾವಾಗ ವಾರ ಇನ್ಕಮ್ ಶೋ ಆಗತ್ತೆ, ನಿಮ್ಮಲ್ಲಿ ಬದಲಾವಣೆ ಬರುತ್ತೆ ನಿಮ್ ಜೊತೆ. ಅದ್ರಲ್ಲೂ ರೀ ಹೆಣ್ಮಕ್ಳಿಗೆ ಎಷ್ಟು ಯಪ್ಪ ಸಂಘ ಸಂಸ್ಥೆಗಳು ಎಷ್ಟು ಜನ ಪರಿಚಯ ಇರ್ತಾರ್ರಿ. ಒಂದ್ ಸಂಘ ಪರಿಚಯ ಆದ್ರೆ ಆ ಸಂಘದಲ್ಲಿರೋರು 10 ಜನ 10 ಸಂಘಕ್ಕೆ ಪರಿಚಯ ಇರ್ತಾರೆ. ಹೋಗಲ್ಲ, ಎಲ್ಲಾ ಟೆಕ್ನಿಕ್ಸ್ ಇದೆ, ಹೋಗಲ್ಲ ಅಷ್ಟೇ. ಎಷ್ಟು ಜನ ಪರಿಚಯ ಇದಾರೆ. ಸಂಘಗಳು ಯಪ್ಪ, ಧರ್ಮಸ್ಥಳ ಸಂಘ ಅಂತೀರ, ಇನ್ನು ಯಾವ್ದೇದೋ ಸಂಘ, ಅಲ್ಲಿ ಒಬ್ರು ಪರಿಚಯ ಇರಲ್ವಾ ನಿಮ್ಮವರು? ನಿಮ್ಮೊಬ್ರು ನಿಡ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ 10 ಜನ ಇರಲ್ವಾ? ಆ 10 ಜನಕ್ಕೆ 10 ಜನ ಸಂಘದಲ್ಲಿ ಪರಿಚಯ ಇರೋದಿಲ್ವಾ? ಲೀಡ್ ಜನರೇಟ್ ಮಾಡೋದಿದ್ರೆ ಏನ್ ಬೇಕಾದ್ರೂ ಮಾಡಬಹುದು ಸ್ನೇಹಿತರೆ. ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಪರ್ಸನಲ್ ಬ್ರ್ಯಾಂಡಿಂಗ್ ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲಕ್ಕಿಂತ ಹೆಚ್ಚಾಗಿ ಟ್ರೈನಿಂಗು, ಟೀಮ್ ಮೀಟಿಂಗು, ಅವನ್ನೆಲ್ಲದನ್ನು ಮ್ಯಾಕ್ಸಿಮಮ್ ಗಮನ ಕೊಡ್ಬೇಕು ಸ್ನೇಹಿತರೆ. ಫ್ಲೂಯೆನ್ಸಿ ಬರುತ್ತೆ. ಟ್ರೈನಿಂಗಿಗೆ ಯಾರು ಮಹತ್ವ ಕೊಡಲ್ಲ, ಯಾರು BOPಗೆ ಮಹತ್ವ ಕೊಡಲ್ಲ, ಯಾರು ವಿಚಾರಕ್ಕೆ ನಿಮ್ಗೆ ಸಿಗ್ತಕ್ಕಂತ ಅವಕಾಶ ಝೂಮ್ ಮೀಟಿಂಗೋ, ಆಫ್ಲೈನ್ ಹೋಮ್ ಮೀಟಿಂಗಿಗೋ ಕಾಯಶ್ ಮಾಡಲ್ಲ, 100% ಡೆವಲಪ್ಮೆಂಟ್ ಬರಲ್ಲ. ನೆಟ್ವರ್ಕ್ ಇಂಡಸ್ಟ್ರಿ ಇದೆಯಲ್ಲ, ವೆರಿ ವೆರಿ ಇಂಪಾರ್ಟೆಂಟ್. ಟ್ರೈನಿಂಗ್, 1 ಡೇ ಟ್ರೈನಿಂಗ್, 2 ನೈಟ್ 3 ಡೇಸ್ ಟ್ರೈನಿಂಗ್, ಮೊದಲ ಹೆಜ್ಜೆ ಟ್ರೈನಿಂಗ್, ಪ್ಲಸ್ BOP ಕಾರ್ಯಕ್ರಮ, ಝೂಮ್ ಮೀಟಿಂಗ್ ಇರ್ಬೋದು, ಇವೆಲ್ಲ ಯಾರು ಅಟೆಂಡ್ ಆಗ್ತೀರಾ? ನಾನು ಯಾವಾಗ್ಲೂ ಹೇಳ್ತೀನಿ, ಒಬ್ಬ ಡಾಕ್ಟ್ರು 26 ವರ್ಷ ತನಕ ಓದಿದ್ರೆ ಮಾತ್ರ ಅವ್ನು ಡಾಕ್ಟರ್ ಆಗ್ತಾನೆ. ಸತತವಾಗಿ 26 ವರ್ಷ ಓದಿದ್ರೆ ಮಾತ್ರ ಡಾಕ್ಟ್ರು. 1 ವರ್ಷ ಎಡವಟ್ ಮಾಡ್ಕೊಂಡು ಅಂದ್ರು ಅವ್ನು ಡಾಕ್ಟರ್ ಆಗಲ್ಲ. ಆ ಲಾಯರು ಅಷ್ಟೇ, ಓದ್ಬೇಕಾದ್ರೆ ಯಾವ್ದಾರೆ ಬಿಡು ಅತ್ಲಾಗೆ ಅಂತ PUCಗೆ ಡ್ರಾಪ್ ಮಾಡಿದ್ರು ಅನ್ಕೊಳ್ಳಿ, ಅವ್ರು ಲಾಯರ್ ಆಗಲ್ಲ. ಕಂಟಿನ್ಯೂಟಿ ಆ ಎಜುಕೇಶನ್ ಏನ್ ಬೇಕು ಆ ಸಿಸ್ಟಮ್ ಪ್ರಕಾರ ಅಷ್ಟು ಓದಿದ್ರೆ ಮಾತ್ರ ಅವ್ನು ಲಾಯರು ಆಗ್ತಾನೆ, ಇಂಜಿನಿಯರ್ ಆಗ್ತಾನೆ, ಡಾಕ್ಟ್ರು ಆಗ್ತಾನೆ, ಎಲ್ಲದೂ ಆಗ್ತಾನೆ. ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಆ ಎಜುಕೇಶನ್ ಅಲ್ಲಿ ಒಂದು ಸಿಸ್ಟಮ್ ಇದೆ ಅಂದ್ಮೇಲೆ ವಿಸ್ಟಾರ್ ಅಲ್ಲಿ ಒಂದು ಸಿಸ್ಟಮ್ ಇದೆ ತಾನೆ. ಆ
ಆ ಸಿಸ್ಟಮ್ ಪ್ರಕಾರ ನಾವು ಕೆಲಸ ಮಾಡ್ಬೇಕಲ್ಲ ಸ್ನೇಹಿತರೆ, ಒಂದ್ ಪಾರ್ಟ್. ಇನ್ನೊಂದು, ಲೀಡ್ ಜನರೇಷನ್ ಆಗ್ಬೇಕಾದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ನಿಮ್ಮ ಟೀಮ್ ವಯಸ್ಸಲ್ಲಿ ನಾವ್ ಹೇಳ್ಬೇಕಂದ್ರೆ ಮಿನಿಮಮ್ ನಿಮ್ ಟೀಮ್ ಅಲ್ಲಿ ಒಬ್ರು 10 ಜನ ಇದಾರೆ ಅನ್ಕೊಳ್ಳಿ, ಎಕ್ಸಾಂಪಲ್ ಒಂದ್ 50 ಮೆಂಬರ್ಸ್, ಅಲ್ಲ 50 ಮೆಂಬರ್ಸ್ ಅಲ್ಲ, ಒಂದು ಮಿನಿಮಮ್ ಅಂದ್ರೆ ಒಂದು 10 ಮೆಂಬರ್ಸ್ ಇದಾರೆ ನಿಮ್ ಟೀಮ್ ಅಲ್ಲಿ. 10 ಮೆಂಬರ್ಸ್ ಮಿನಿಮಮ್ 5 ಮೆಂಬರ್ಸ್ ಲಿಸ್ಟ್ ಮಾಡ್ಲೇಬೇಕಂತ ಹೇಳಿ ನೀವೆಲ್ಲ ಅಪ್ಲೈನ್ಸ್ ನೀವೆಲ್ಲ ಒಟ್ಟಿಗೆ ಕೂತ್ಕೊಂಡ್ರೆ ಮಿನಿಮಮ್ ಅಂದ್ರೆ 50 ಕಾಂಟ್ಯಾಕ್ಟ್ಸ್ ಬರುತ್ತೆ. ಒಬ್ಬ ಪರ್ಸನ್ ಇಂದ 5 ಕಾಂಟ್ಯಾಕ್ಟ್ ಅಂದ್ರು, 10 ಜನದಿಂದ ಎಷ್ಟು ಕಾಂಟ್ಯಾಕ್ಟ್ ಬಂತು? 50 ಕಾಂಟ್ಯಾಕ್ಟ್ ಬಂತು. 50 ಕಾಂಟ್ಯಾಕ್ಟ್ಸ್ ಅಲ್ಲಿ ಎಲ್ಲರೂ ನಮ್ ಟೈಮಿಗೆ ಸಿಗಲ್ಲ. ಒಂದ್ 20 ಜನಕ್ಕೆ ಪ್ರೆಸೆಂಟೇಶನ್ ಕೊಟ್ರಿ, ಎಕ್ಸಾಂಪಲ್ 30% ಹೋಯ್ತು. ನಾಳೆ ಸಿಗ್ತೀನಿ, ನಾಳೆ ಸಿಗ್ತೀನಿ, ಅಲ್ಲಿ ಸಿಗ್ತೀನಿ ಅಂತ ಹೇಳಿ ಜಸ್ಟ್ 20 ಪ್ರೆಸೆಂಟೇಶನ್ಸ್ ಕೊಟ್ರು. ಆ 20 ಜನದಲ್ಲಿ 10 ಜನಕ್ಕೆ ಫಾಲೋ ಮಾಡಿದ್ರು ಸ್ನೇಹಿತರೆ ಮಿನಿಮಮ್ ಅಂದ್ರೆ 3 ರಿಂದ 4-5 ಜಾಯ್ನಿಂಗ್ ಬರುತ್ತೆ. ನಾವೇನ್ ಮಾಡ್ತೀವಿ ಗೊತ್ತಾ, 100 SP ಮಾಡ್ಬೇಕಂತ ಒಬ್ನಿಗೆ ಫಾಲೋ ಮಾಡಕ್ ಹೋಗ್ತೀವಿ. ಅವ್ನು ನಾಳೆ ಕೊಡ್ತೀನಿ, ನಾಳೆ ಕೊಡ್ತೀನಿ ಅಂತಾನೆ. ಅಯ್ಯೋ ನಾನು ಅವ್ರಿಗೆ ಹೇಳಿದ್ದೆ ಸರ್, ಅವ್ರು ಕೊಡ್ತೀನಿ ಅನ್ಬಿಟ್ಟಿದ್ರು. ಲಾಸ್ಟ್ ಟೈಮಲ್ಲಿ ಕೈ ಎತ್ಬಿಟ್ರು ಸರ್, ಕೊಡ್ಲಿಲ್ಲ. ಒಬ್ರಿಗೆ ಮಾತಾಡಿದ್ದು, ಒಂದ್ 5 ಜನಕ್ಕೆ ಮಾತಾಡಿದ್ರೆ ಇವ್ರು ಕೊಟ್ಟಿಲ್ಲ ಅಂದ್ರೆ ಅವ್ರು ಕೊಡ್ತಿದ್ರು ಇಲ್ವ? ನಾವ್ ಮಾತಾಡಕ್ ರೆಡಿ ಇಲ್ಲ. ಕಾರು ಯಾವಾಗ್ಲೂ ಒಂದ್ ಸ್ಟೆಪ್ನಿ ಇರುತ್ತೆ ಮನೇಲಿ ಕರೆಂಟ್ ಹೋದ್ರೆ ಒಂದು UPS ಇರುತ್ತೆ. ಯಾಕಿರುತ್ತೆ? ಕರೆಂಟ್ ಹೋದ್ರೆ ಅಡಿಷನಲ್ ಸಪೋರ್ಟ್ ಅಂತ ಹೇಳಿ. ಕರೆಂಟ್ ಹೋದಲ್ವೋ? ನೀವು ಒಂದು 100 SP ಟಾರ್ಗೆಟ್ ಇಟ್ಕೊಂಡಾಗ 100 SP ಆಗ್ಬೇಕಂತ ಹೇಳಿದ್ರೆ ಒಬ್ರಿಗೇನೆ ಪಿಟೀಲ್ ಕುಯ್ಕೊಂಡಿ, ಆಯ್ತಾ ಕೊಡ್ತೀನಿ ಅಂದ್ರೆ ಸಂಜೆ ಮಾಡ್ಲಾ, ಸಂಜೆ ಮಾಡಿದ ತಕ್ಷಣ ಈವ್ನಿಂಗ್ ಮಾಡ್ಲಾ, ಮತ್ತೆ ರಾತ್ರಿ ಮಾಡ್ಲಾ, ಅವನು ಅದ್ಲಾಗ ನೆಗೆಟಿವ್ ಆಗಿ ಹೋಗ್ಬಿಡ್ತಾನೆ. ನೀವು 4 ಸರಿ ಕಾಲ್ ಮಾಡೋದಕ್ಕೆ ಒಂದ್ 10 ಜನ ಕನೆಕ್ಟಿಂಗ್ ಇಟ್ಕೊಬೇಕು. ಇವ್ರಿಲ್ಲ ಅಂದ್ರೆ ಅವರು, ಅವ್ರಿಲ್ಲ ಅಂದ್ರೆ ಅವರು, ಅವ್ರಿಲ್ಲ ಅಂದ್ರೆ ಅವರು. ನಿಮ್ಗೆ ಯಾಕೆ ನಾವು ಸಣ್ಣ ಸಣ್ಣ ಆಫರ್ ಗಳನ್ನ ಕೊಟ್ಟು ನಾವು ಅಚೀವ್ಮೆಂಟ್ ಮಾಡ್ಸಕ್ ಪ್ರಯತ್ನ ಪಡೋದು? ಎಷ್ಟೋ ಜನ ನಾವು RKL ಬಿಟ್ಟಂತ ಸಣ್ಣ ಸಣ್ಣ ಆಫರ್ ನ ಎಲಿಜಿಬಿಲಿಟಿ ತಗೊಂಡು ಇವತ್ತು ದೊಡ್ಡ ದೊಡ್ಡ ರ್ಯಾಂಕ್ ಆಗಿದ್ದಾರೆ. ದೊಡ್ಡ ದೊಡ್ಡ ರ್ಯಾಂಕ್ 10 ಜನ 300 SP ವಿನ್ ಆಯ್ತು ಅಂದ್ರೆ 30 ಐಡಿ ಬಂತು. 30 ಜನ ಹೊಸಬ್ರಾದ್ರು. ಆ 30 ಜನದಲ್ಲಿ ಅಜ್ಜಿ ತಾತ ಅವರು ಇವರು ನಾದ್ನಿ ಎಲ್ಲ ಬಿಟ್ಬಿಡಿ, 10 ಕ್ವಾಲಿಫೈಡ್ ಲೀಡರ್ ಸಿಗ್ತಾರೆ. ಆ 10 ಜನ 5-5 ಲೀಡ್ ತಂದ್ರು 50 ಲೀಡ್ ಬಂತು. ಅಂತ ಹಂತವಾಗಿ ನೋಡಿ. ನಾನು ಒಂದು ಇಮೇಜ್ ನೋಡಿದೆ ಯಾರ್ದು ಸ್ಟೇಟಸ್ ಅಲ್ಲಿ, ಎಷ್ಟು ಸಕ್ಕತ್ತಾಗಿತ್ತಂದ್ರೆ, ಒಂದು ಬಾಟ್ಲು, ಗ್ಲಾಸಿನ ಬಾಟ್ಲು ಎಕ್ಸಾಂಪಲ್ ಇದೆ ಅನ್ಕೊಡಿ. ದಪ್ಪ ಕಲ್ಲು ಇದ್ರೊಳಗೆ ಹಾಕಕ್ ಹೋಗ್ತಾ ಇರೋದು, ಕಲ್ಲು ಹೋಗ್ತಾ ಇಲ್ಲ ಬಾಟ್ಲಿ ಒಳಗೆ, ಕಲ್ಲು ಹೋಗ್ತಾ ಇಲ್ಲ. ಅದೇ ಬಾಟ್ಲಿ ಒಳಗೆ ಸಣ್ಣ ಸಣ್ಣ ಕಲ್ಲು ಹಾಕಿ ತುಂಬಿದ್ರು, ಅಷ್ಟೇ ಸೈಜಿಂದ ಹೋಯ್ತು. ಸಣ್ಣ ಸಣ್ಣ ಸ್ಟೆಪ್ಸ್ ಇದೆಯಲ್ಲ, ಅದು ನಿಮ್ಮ ದೊಡ್ಡ ಮಟ್ಟಕ್ಕೆ ತಗೊಂಡೋಗುತ್ತೆ. ಇವತ್ತು ಅನ್ನಿಸ್ಬಹುದು ಅವ್ರು 26 SP, ಅವ್ರು ಬರೀ ಪೇಸ್ಟ್ ತಗೊಂಡ್ರು, ಅವ್ರು ಬರೀ ತುಳಸಿ ಡ್ರಾಪ್ಸ್ ತಗೊಂಡ್ರು. ಸಣ್ಣ ಸಣ್ಣ ಸ್ಟೆಪ್ ನಿಮ್ಗೆ ಎಲ್ಲೋ ದೊಡ್ಡ ಸಕ್ಸಸ್ ಸಿಗುತ್ತೆ ಸ್ನೇಹಿತರೆ. ಒಂದು ಮೇನ್ ಇಂಪಾರ್ಟೆಂಟ್, ಫೈನಲಿ ಒಂದೆರಡು ಮ್ಯಾಟ್ರ್ ಹೇಳಿ ಮುಗಿಸ್ತೀನಿ ಸ್ನೇಹಿತರೆ. ದೊಡ್ಡ ಚಿಂತನೆ, ವೆರಿ ವೆರಿ ಇಂಪಾರ್ಟೆಂಟ್. ಬಿಗ್ ಥಿಂಕ್, ದೊಡ್ಡ ಕನಸು ಕಾಣೋದು ಹೇಗೆ ಅಂದ್ರೆ, ಯಾರು ಜೀವನದಲ್ಲಿ ದೊಡ್ಡ ಮಟ್ಟದಲ್ಲಿ ಯೋಚನೆ ಮಾಡ್ತಾರೆ ಅವರಿಗೆ ದೊಡ್ಡ ಸಕ್ಸಸ್ ಸಿಗತ್ತೆ. ಸಣ್ಣ ಮಟ್ಟದಲ್ಲಿ ಯೋಚನೆ ಮಾಡಿದ್ರೆ ಸಣ್ಣದೇ ಸಿಗತ್ತೆ. ನಾವು ದೊಡ್ಡ ಮಟ್ಟದಲ್ಲಿ ಎಷ್ಟೋ ಜನ ಯೋಚನೆ ಮಾಡಲ್ಲ ಸ್ನೇಹಿತರೆ. ಎನಿವೆ ನೆಕ್ಸ್ಟ್ ನಾವು ಬರೋಣ, ತುಂಬಾ ಮ್ಯಾಟ್ರ್ ಇದೆ, ಅದನ್ನ ಈಗ ವಿಚಾರಗಳು ಬೇಡ. ವೆರಿ ವೆರಿ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಸ್ನೇಹಿತರೆ, ಗುರುವಾರ ಶುಕ್ರವಾರ ಶನಿವಾರ ಏನ್ ಹೇಳಿ, ಗುರುವಾರ ಶುಕ್ರವಾರ ಶನಿವಾರ ಮೊದಲ ಹೆಜ್ಜೆ ಕಾರ್ಯಕ್ರಮ ಮೈಸೂರು ರೆಸಾರ್ಟ್ ಅಲ್ಲಿ. ವಂಡರ್ಫುಲ್ ರೆಸಾರ್ಟ್, ಕಲರ್ಫುಲ್ ರೆಸಾರ್ಟ್ ಅಂತ ಹೇಳ್ಬೋದು. ನಿಮಗೆ ಎಷ್ಟು ಸಖತ್ತಾಗಿದೆ ಅಂದ್ರೆ ರೆಸಾರ್ಟ್, ಅಷ್ಟು ಸೂಪರ್ ಆಗಿದೆ ಸ್ನೇಹಿತರೆ. ನೋಡಿದ್ರೆ ನೀವು ಖುಷಿ ಪಡ್ತೀರಾ. ಅನ್ಲಿಮಿಟೆಡ್ ಫುಡ್ 3 days, ದಪ್ಪ ಹಾಸಿಗೆ, ಒಂದು ವಿಲ್ಲಾ ಅಂತ ಹೇಳ್ಬೋದು. ಅನದರ್ ಆಕ್ಟಿವಿಟೀಸ್ ಗಳಿರುತ್ತೆ. ಟ್ರೈನಿಂಗ್ ಅಲ್ಲಿ ತುಂಬಾ ಡಿಫ್ರೆಂಟ್ ಆಗಿ ಕಾರ್ಯಕ್ರಮಗಳನ್ನ ಮಾಡ್ಬೇಕು ಅಂತ ನಾವು ಪ್ಲಾನ್ ಮಾಡಿದೀವಿ. ಕೇವಲ 6000 rupees. ನೀವು ವೆಬ್ಸೈಟ್ ಅಡ್ರೆಸ್ ಕಳಿಸ್ಬೇಕಾದ್ರೆ ವಿಡಿಯೋದಲ್ಲಿ ಇದೆ, ಲಾಸ್ಟ್ ಅಲ್ಲಿ ಫೋನ್ ಮಾಡಿ ಕೇಳಿ 1 ಡೇಗೆ ಎಷ್ಟಿದೆ ಅಂತ ಹೇಳಿ. 1 ಡೇಗೆ ಎಷ್ಟಿದೆ ಅಂತ ಬೇಕಾದ್ರೆ ನೀವು ಕೇಳಿ. 4000 ಚಿಲ್ಲರೆ ಇದೆ ಸ್ನೇಹಿತರೆ. 1 day ಸ್ಟೇಯಿಂಗ್ ಅಲ್ಲಿ 4000 ಚಿಲ್ಲರೆ ಇದೆ. ನಾವು 2 night 3 days ನಿಮಗೆ ಹಾಲ್ಟಿಂಗ್ ಕೊಟ್ಟಿ ಪ್ಲಸ್ ಕೇವಲ 7000 ರೂಪಾಯಿ ಕೊಟ್ರೆ 4500 ರೂಪಾಯಿ ಪ್ರಾಡಕ್ಟ್ ಫ್ರೀ ಕೊಡ್ತಾ ಇದೀವಿ. 4500 ಪ್ರಾಡಕ್ಟ್ ಫ್ರೀ ಕೊಡ್ತಾ ಇದೀವಿ. 2500 ರೂಪಾಯಿಗೆ ನಿಮಗೆ 2 night 3 days ವೆಲ್ ಟ್ರೈನಿಂಗ್ ಪ್ಲಸ್ ಅನ್ಲಿಮಿಟೆಡ್ ಫುಡ್. ಎಷ್ಟೋ ಜನ ಹೆಣ್ಮಕ್ಳು ಬೆಳಗ್ಗೆ ಎದ್ದ ತಕ್ಷಣ ಮಕ್ಳಿಗೆ ಅಡಿಗೆ ರೆಡಿ ಮಾಡ್ಬೇಕಿತ್ತು, ಮಧ್ಯಾಹ್ನ ಗಂಡಂದಿರ್ಗೆ ಊಟ ರೆಡಿ ಮಾಡ್ಬೇಕಿತ್ತು, ರಾತ್ರಿ 3 ದಿನ ಟೆನ್ಷನ್ ಇಲ್ದಂಗ ಆರಾಮಾಗಿರ್ತಾರೆ. ಅಡಿಗೆ ಮಾಡಂಗಿಲ್ಲ, ತಿಂಡಿ ಮಾಡಂಗಿಲ್ಲ, ಏನು ಮಾಡಂಗಿಲ್ಲ. ಸರಿಯಾದ ಟೈಮಿಗೆ ನಿಮ್ಗೆ ಕಾಫಿ ಬರುತ್ತೆ, ಸರಿಯಾದ ಟೈಮಿಗೆ ತಿಂಡಿ ಬರುತ್ತೆ, ಸರಿಯಾದ ಟೈಮಿಗೆ ಊಟ ಬರುತ್ತೆ. ಆ ಟೆನ್ಷನ್ ಇಂದ 3 ದಿನ ಹೊರಗಿರ್ತೀರ ನೀವು. ಒಂದು ಪೀಸ್ ಆಫ್ ಮೈಂಡ್. ಆ ಕಾರ್ಯಕ್ರಮ ಮಾಡ್ತಾ ಇರೋದು ಒಂದೇ ಉದ್ದೇಶ, ಮನಸ್ಥಿತಿ ಬದಲಾದ್ರೆ ಪರಿಸ್ಥಿತಿ ಬದಲಾಗುತ್ತೆ. ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ಮನಸ್ಥಿತಿ ಬದಲಾದ್ರೆ ಪರಿಸ್ಥಿತಿ ಬದಲಾಗುತ್ತೆ, ಪರಿಸ್ಥಿತಿ ಬದಲಾದ್ರೆ ನಾವು ಚೆನ್ನಾಗಿರ್ತೀವಿ. ನಿಮ್ ಪರಿಸ್ಥಿತಿ ಬದಲಾಗ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ನಿಮ್ಮ ಮನಸ್ಥಿತಿ ಬದಲಾಗ್ಬೇಕು, ನಿಮ್ಮ ಎನ್ವೈರನ್ಮೆಂಟ್ ಇಂದ ಹೊರಗೆ ಬರ್ಬೇಕು. ಆ ಪೀಸ್ ಆಫ್ ಮೈಂಡ್ ಅಲ್ಲಿ ಟ್ರೈನಿಂಗ್ ತಗೋಬೇಕು. ಆ ಟ್ರೈನಿಂಗ್ ಯಾಕೆ, ವಿಸ್ಟಾರ್ ಯಾಕೆ ಅನ್ನೋದು ನಿಮ್ಗೆ ಮನಸ್ಸಿಗೆ ಬಂದ್ಬಿಟ್ರೆ ಆಟೋಮೆಟಿಕ್ಲಿ ನೀವು ವರ್ಕ್ ಸ್ಟಾರ್ಟ್ ಮಾಡ್ತೀರಾ. ನೀವು ವರ್ಕ್ ಸ್ಟಾರ್ಟ್ ಮಾಡ್ಬಿಟ್ರೆ ಆಟೋಮೆಟಿಕ್ಲಿ ನಿಮ್ಮ ಪರಿಸ್ಥಿತಿ ಚೇಂಜ್ ಆಗುತ್ತೆ ಸ್ನೇಹಿತರೆ.
ಹಾಗಾಗಿ ನಾನು ಆಲ್ರೆಡಿ ನೋಡಿ ಗೈನೋಕಾಪ್ ನಮ್ಮಲ್ಲಿ ಇದೆ ಪ್ರಾಡಕ್ಟ್. ನಿಮ್ಗೆ ನೋಡಿ ಎಂತೆಂತ ಆಫರ್ಸ್ ಅನ್ನ ಭಗವಂತ ದಾರಿ ತೋರಿಸ್ತಾನೆ ಅನ್ನೋದಕ್ಕೆ ಕೆಲಸ ಮಾಡೋರ್ಗೆ. ನಾನೊಂದು ರಿಸ್ಕ್ ತಗೊಂಡು ನಾನು ರೆಸಾರ್ಟ್ ಬುಕ್ ಮಾಡಿದೆ. ಏನೇ ಆಗ್ಲಿ ನಾವು ಫಸ್ಟ್ ಡಿಸಿಷನ್ ತಗೊಳ್ತೀವಿ, ಕೇಳ್ಬಿಟ್ಟು ಡಿಸಿಷನ್ ತಗೊಳಕ್ ಹೋಗಲ್ಲ, ಫಸ್ಟ್ ಡಿಸಿಷನ್ ತಗೊಬಿಡ್ತೀವಿ. ಈಗ ನೀವೆಲ್ಲ ಮನೇಲಿ ಕೋಳಿ ಕುರಿ ಮಾಡ್ಬೇಕು, ಕುಯ್ಬೇಕಾದ್ರೆ ನೀವೇನ್ ಕುರಿ ಕೇಳ್ತೀರಾ, ಕೋಳಿ ಕೇಳ್ತೀರಾ? ನಾನ್ ನಿನ್ನ ಕುಯ್ಲಾ, ಮಸಾಲೆ ಹಾಕ್ಬಿಟ್ಟು ಕಬಾಬ್ ಮಾಡಿ ತಿನ್ನೋಣ ಅಂತ ಇದ್ದೀನಿ ಅಂತೇಳಿ ನಿಮ್ ಪಾಡಿಗೆ ನೀವು ಕುಯ್ತೀರಾ, ಮಸಾಲೆ ಹಾಕ್ತೀರಾ, ತಿಂತೀರಾ, ಕರೆಕ್ಟ್ ಅಲ್ಲ? ಹಾಗೆ ಒಂದ್ ರಿಸ್ಕ್ ತಗೊಂಡು ಒಂದ್ ಕಾರ್ಯಕ್ರಮ ಆರ್ಗನೈಸ್ ಮಾಡುದು ಸ್ನೇಹಿತರೆ. ಇವತ್ ನೋಡಿ ಏನಪ್ಪಾ ಮಾಡೋದು ನಮ್ಮ ಇದಕ್ಕೆ. ನಿನ್ನೆನೂ ತುಂಬಾ ಜನ ಪೇಮೆಂಟ್ ಹಾಕಿದ್ರು ನೋಡಿ. ಇಮ್ಯುನಿಟಿ ಕಾಪ್ ಆಲ್ರೆಡಿ ಸ್ಟಾಕ್ ಖಾಲಿ ಆಗ್ತಿ, ಇನ್ನೊಂದು 6-7 ಇರಬೇಕು. ಕೆಲವರೆಲ್ಲ ಆರ್ಡರ್ ಮಾಡಾಕಿದ್ರು. ಮತ್ತೆ ಎಂತದು ಇನ್ನೊಂದು ಯಾವುದು ಬೆರಿ ಕಾಪ್, ಅದೊಂದು 7-8 ಇದೆ. ಪ್ಲಸ್ ಇದು ಏನಪ್ಪ ಪೈಲೋ ಕಾಪ್ ಇದೆ, ಕಾರ್ಡಿಯೋ ಕಾಪ್ ಇದೆ. ಎಲ್ಲಾ ಮೂವಿಂಗ್ ಪ್ರಾಡಕ್ಟ್ಸ್, ಎಲ್ಲಾ ಮೂವಿಂಗ್ ಪ್ರಾಡಕ್ಟ್ಸ್ ಗಳು ನಿಮ್ ಕೈಗೆ ಸಿಗ್ತಾ ಇದೆ ಸ್ನೇಹಿತರೆ. ಅಂದ್ರೆ ಕೇವಲ 7,000 ರೂಪಾಯಿ 4,500 ರೂಪಾಯಿ ಪ್ರಾಡಕ್ಟ್ ರಿಟರ್ನ್ ಅಂದ್ರೆ 2,500 ರೂಪಾಯಿಗೆ ನಿಮಗೆ 2 ನೈಟ್ 3 ಡೇಸ್ ವೆಲ್ ಟ್ರೈನಿಂಗ್, ಒಳ್ಳೆ ಪೀಸ್ ಆಫ್ ಮೈಂಡ್ ಅಲ್ಲಿ, ಒಂದು ಒಳ್ಳೆ ರೆಸಾರ್ಟ್ ಅಲ್ಲಿ ಅನ್ಲಿಮಿಟೆಡ್ ಫುಡ್ ಒಟ್ಟಿಗೆ ಆ ಎನ್ವೈರನ್ಮೆಂಟ್ ಅಲ್ಲಿ ಒಂದು ಲೈಫ್ ಎಂಜಾಯ್ಮೆಂಟ್ ಆಯ್ತು, ನಿಮ್ಗೆ ಒಂದು ಟ್ರೈನ್ ಅಪ್ ಸಿಕ್ತು. ಇದೊಂದು ಬದಲಾವಣೆ ನಿಮ್ ಜೀವನದಲ್ಲಿ ಏನಾದ್ರೂ ಒಂದು ರೂಪುರೇಖೆ ಬದಲಾವಣೆ ಆಗ್ಬೋದು ಸ್ನೇಹಿತರೆ. ಯಾಕಂದ್ರೆ ಒಂದ್ ಒಳ್ಳೆ ಜಾಗಕ್ಕೆ ಹೋದಾಗ ಇದೇ ತರ ಇರ್ಬೇಕು ಅನ್ನೋ ಮನಸ್ಥಿತಿ ನಿಮ್ಗೂ ಬರುತ್ತೆ. ನಾನು ಒಳ್ಳೊಳ್ಳೆ ಹೋಟೆಲ್ಸ್ ಹೋದಾಗ, ಒಳ್ಳೊಳ್ಳೆ ಹೋಟೆಲ್ ಇರ್ತಕ್ಕಂಥ ಬೆಡ್ರೂಮ್ ನೋಡಿದಾಗ, ನನ್ ಜೀವನದಲ್ಲಿ ಈ ತರ ಒಂದು ಬೆಡ್ರೂಮ್ ಕ್ರಿಯೇಟ್ ಮಾಡ್ಕೋಬೇಕು, ಈ ತರ ಇರ್ಬೇಕು, ಮಾಸ್ಟರ್ ಬೆಡ್ರೂಮ್, ಸೋಫಾ ಈ ತರ ಇರ್ಬೇಕು, ಮನೆ ಎನ್ವೈರನ್ಮೆಂಟ್ ಈ ತರ ಇರ್ಬೇಕು ಅಂತ ಯೋಚನೆ ಬಂದಿದ್ದೆ. ಅವಾಗ ಒಳ್ಳೊಳ್ಳೆ ಕಡೆ ನೋಡಿದಾಗ, ನಿಮ್ಗೂ ಅಷ್ಟೇ ಆ ವಾತಾವರಣಗಳು ನೋಡಿದಾಗ ನಿಮ್ಮ ಮನಸ್ಸಲ್ಲಿ ಎಷ್ಟೋ ಅಷ್ಟು ಬದಲಾವಣೆ ಆಗತ್ತೆ. ಯಾವ್ದೇ ಕಾರಣಕ್ಕೂ ದುಡ್ಡಿಗೆ ಲೆಕ್ಕ ಹಾಕ್ಬೇಡಿ. ದುಡ್ಡಿಗೆ ಲೆಕ್ಕ ಹಾಕುದ್ರಿ ಜೀವನ್ ಪರ್ಯಂತ ದುಡ್ಡಿಗೆ ಲೆಕ್ಕ ಹಾಕೊಂಡೇ ಕೊಡ್ತೀರಾ. ಆ 1, ಆ 2, ಆ 3 ಲೈಫ್ ಟೈಮ್ ಹಿಂಗೆ ಎಣಿಸ್ತಾ ಇರ್ತೀರಾ. ಮಿಷಿನ್ ಇಟ್ಕೊಳ್ಲಿಕ್ಕೆ ಆಗಲ್ಲ. ಮಿಷಿನ್ ಅಲ್ಲಿ ದುಡ್ಡು ಎಣಿಸ್ಬೇಕಾ? V-Star ಅಲ್ಲಿ ಎಜುಕೇಶನ್ ಅನ್ನ ತಗೊಳ್ಳಿ, ವಾರ 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 ಲಕ್ಷ ಅನ್ನೋದು ಬರುತ್ತೆ. 100% ಅದು ಆಗುತ್ತೆ ಸ್ನೇಹಿತರೆ. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ. ಸೊ ಇನ್ನೊಂದು 2-3 ಡೇಸ್ ಅಲ್ಲಿ ನಾವೆಲ್ಲ ಇನ್ನೊಂದು 2 ಡೇಸ್ ಅಲ್ಲಿ ಫೈನಲ್ ಮಾಡ್ತಾ ಇದೀವಿ. ಯಾಕಂದ್ರೆ ನಾವು ರೆಸಾರ್ಟಿಗೂ ಹೇಳಲೇಬೇಕಲ್ಲ. ನಾವ್ ಇಲ್ಲಿಂದ ಫೋನ್ ಮಾಡಿ, ಸರ್ ನಮ್ಮಲ್ಲಿ ಒಂದ್ 5 ಜನ ಎಕ್ಸ್ಟ್ರಾ ಹಾಕ್ಬಿಟ್ಟಿದ್ದಾರೆ ಸರ್ ಅಂದ್ರೆ ಅದು ಬುಕ್ಕಿಂಗ್ ಆಗಿರುತ್ತೆ. ಬೇರೆಯವರಿಗೆ ಬರಕ್ ಆಗಲ್ಲ ಅಂದ್ರೆ ನಿಮಗೆ ಮೈಸೂರು ಸಬರ್ ಬಸ್ ಸ್ಟ್ಯಾಂಡ್ ಹತ್ರ ರೂಮ್ ಮಾಡ್ಕೊಡ್ತೀವಿ. ಹಾಲ್ ಖಾಲಿ ಇರುತ್ತೆ, ಹಾಲಿಗೆ ಬನ್ನಿ, ಊಟ ತಿನ್ರಿ, ಮತ್ತೆ ಹೋಗಿ ಸಬರ್ ಬಸ್ ಸ್ಟ್ಯಾಂಡ್ ಹತ್ರ ಹಾಲ್ಟ್ ಆಗಿ. ಬೇರೆ ಆಪ್ಷನ್ ಇಲ್ಲ. ಅದೇ ರೆಸಾರ್ಟ್ ಅಲ್ಲಿ ಹಾಲ್ಟ್ ಆಗ್ಬೇಕಂತ ಹೇಳಿದ್ರೆ ನಾವು ಆ ರೆಸಾರ್ಟ್ ಅವ್ರಿಗೆ ಕಮಿಟ್ ಮಾಡಿದ್ರೆ ಸೀಟ್ ಬುಕ್ಕಿಂಗ್ ಆಗುತ್ತೆ. ಅವ್ರು 1 ವೀಕ್ ಬಿಫೋರ್ ಕ್ಲಿಯರ್ ಮಾಡಿ ಅಂದಿದ್ರು. ಮುಂದಿನ ವಾರ ನೀವ್ ಎಲ್ಲಿರ್ತೀರಾ ಗೊತ್ತಾ? ಬರ್ತಾರ ಅವ್ರೆಲ್ಲರೂ ಎಲ್ಲಿರ್ತೀರಾ? ಅದೇ ರೆಸಾರ್ಟ್ ಅಲ್ಲಿ ಇರ್ತೀರಾ. ಇಷ್ಟೊತ್ತಿಗೆ ಡಿನ್ನರ್ ಮಾಡ್ತಾ ಇರ್ತೀರಾ ಸ್ನೇಹಿತರೆ. ಮುಂದಿನ ವಾರನೇ ಇರ್ತಕ್ಕಂಥ ಟ್ರೈನಿಂಗು 1 ಡೇ ಕಳೆದಿದ್ ಲೆಕ್ಕನೆ. ಸೊ ಹಾಗಾಗಿ ನಾಳೆ ನಾಡದಲ್ಲಿ ನೀವು ಫೈನಲ್ ಮಾಡ್ಕೊಂಡ್ರೆ ನಿಮ್ಮ ಸೀಟ್ ಬುಕ್ಕಿಂಗ್ ಅವೈಲಬಿಲಿಟಿ ಇದೆ ಸ್ನೇಹಿತರೆ. ಇಲ್ಲ ಅಂದ್ರೆ ಅದಕ್ಕೆ ನಾವು ಜವಾಬ್ದಾರಲ್ಲ. ಅಲ್ಲಿ ರೂಮ್ಸ್ ಅವೈಲಬಿಲಿಟಿ, ಹಾಲ್ ಸಿಗ್ಬೋದು, ಊಟ ಸಿಗ್ಬೋದು ಸ್ನೇಹಿತರೆ. ರೂಮ್ ಅವೈಲಬಿಲಿಟಿ ಸಿಕ್ತಿಲ್ಲ ಅಂದ್ರೆ ಯಾವ್ದಾದ್ರು ಲಾಡ್ಜಸ್ ಅಲ್ಲಿ ಅಲ್ಲಿ ಉಳಿಸ್ತೀವಿ. ಇಲ್ವಾಲದಲ್ಲೋ ಇನ್ನೊಂದು ಆ ಕಡೆ ಬಿಳಿಕೆರೆ ಯಾವ್ಯಾವ ಬರ್ತವೆ, ರೂಮ್ ಸಿಕ್ಕುದ್ರೆ ಅಲ್ಲಿ ಉಳಿಸ್ತೀವಿ. ಒಂದ್ 4-5 ಕಿಲೋಮೀಟರ್ ಜರ್ನಿ ಇರುತ್ತೆ. ಆಟ ಮಾಡ್ಕೊಂಡು ಹೋಗಿ, ಆಟ ಮಾಡ್ಕೊಂಡು ಬನ್ನಿ. ರೆಸಾರ್ಟ್ ಅಲ್ಲಂತೂ ಇರಕ್ಕಾಗಲ್ಲ. ರೆಸಾರ್ಟ್ ಅಲ್ಲಿ ರೂಮ್ ಬುಕ್ಕಿಂಗ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರನೇ ನಾವು ಅವರಿಗೆ ನಾಳೆ ಗ್ಯಾರಂಟಿ ಕೊಡ್ತೀನಿ ಸರ್ ಈವ್ನಿಂಗ್ ಒಳಗೆ ಅಂತ ಹೇಳಿದೀನಿ. ಕಮಿಟ್ಮೆಂಟ್ ಹೇಳಿದೀನಿ, ಇಷ್ಟು ಜನ ಬರ್ತೀವಿ ಅಂತೇಳಿ. ಅದಕ್ಕಿಂತ ಜಾಸ್ತಿಯಾಗಿ ಅಲ್ಲಿ ರೂಮ್ ಸಿಕ್ಕಿಲ್ಲ ಅಂದ್ರೆ ಅದಕ್ಕೆ ನಾನ್ ಜವಾಬ್ದಾರಲ್ಲ. ಟ್ರೈನಿಂಗ್ ಬರ್ಬೋದು, ಆದ್ರೆ ಹಾಲ್ಟಿಂಗ್ ಹೊರಗಡೆ ಆಗುತ್ತೆ ಸ್ನೇಹಿತರು. ಓಕೆ, ಆಲ್ ದ ಬೆಸ್ಟ್. ಅದೇ ರೀತಿ ಯಾರ್ಯಾರು ಈ ವಾರ 100 SP ಮಾಡಿಲ್ಲ, 0ದಲ್ಲಿ ಇದ್ರಿ, ಎಲ್ಲರಿಗೂ ಕಂಗ್ರಾಚುಲೇಷನ್. ಯಾಕೆ ಹೇಳ್ತಾ ಇದೀನಿ ಕಂಗ್ರಾಚುಲೇಷನ್ ಅಂದ್ರೆ ನೆಕ್ಸ್ಟ್ ಸರಿಗಾದ್ರೂ ನೀವು 100 SP ಮಾಡ್ಕೊಳ್ಳಿ. 0ದಲ್ಲಿ ಇರಬೇಡಿ. ಅಟ್ಲೀಸ್ಟ್ ವಾರ ವಾರ ನಿಮ್ಮ ಅಕೌಂಟಿಗೆ 1,000 ರೂಪಾಯಿ ನಿಮ್ಮ ಅಕೌಂಟಿಗೆ ಬೀಳ್ಬೇಕು ಸ್ನೇಹಿತರೆ. 1,000 ಬಿಡಬೇಕು, 2,000 ಬಿಡಬೇಕು. ಕಮಿಟೆಡ್ ಲೀಡರ್ಸ್ ಆಗಿ ಬಂದು ತಾವೆಲ್ಲರೂ ವರ್ಕ್ ಮಾಡ್ಕೊಳ್ತೀರಾ ಅನ್ಕೊಂಡಿದೀನಿ. ಮೊದಲ ಹೆಜ್ಜೆ ಬಗ್ಗೆ ಸೀರಿಯಸ್ ಆಗಿ ತಗೊಳ್ಳಿ. ಅದೇ ರೀತಿ ಅಂಡಮಾನ್ ಟ್ರಿಪ್ ಇದೆ, ಅದು ಎಂಡಿಂಗ್ ಬಂದಿದೆ. ಅದ್ರೊಟ್ಟಿಗೆ ಊಟಿ ಟ್ರಿಪ್ ಇದೆ, ಅದು ಎಂಡಿಂಗ್ ಬಂದಿದೆ. ಸೊ ಅದ್ರ ಕಡೆ ಎಲ್ಲ ಗಮನ ಕೊಡಿ. ಹೆಚ್ಚಿನ ವಿಷಯ ನಿಮ್ಮ ಅಪ್ಲೈನ್ಸ್ಗೆಲ್ಲ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಪ್ರಾಡಕ್ಟೇ ಬೇಕು ಅಂದ್ರೆ ನೀವ್ ಯಾವಾಗ ಆಗ್ತಿರೋ ನನಗ್ ಗೊತ್ತಿಲ್ಲ. ಸ್ಟಾಕ್ ಇಲ್ಲ ಅಂದ್ರೆ ನನಗ್ ದೂರಕ್ಕೆ ಹೋಗ್ಬಾರ್ದು. ಒಟ್ಟು ಇಷ್ಟು ಪ್ರಾಡಕ್ಟ್ ಇದೆ, ಅಷ್ಟು ಪ್ರಾಡಕ್ಟ್ ಅಲ್ಲಿ ಯಾವ್ಯಾವ ಇದಾವೆ ನಾವು ನಿಮಗೆ ಕೊಡ್ತೀವಿ. ಇಂಥದೇ ಪ್ರಾಡಕ್ಟ್ ಬೇಕು ಅಂತ ಹೇಳಿದ್ರೆ ಈಗ್ಲೇ ಹೇಳ್ಬಿಟ್ಟು, ಸರ್ ನಂದು ಇಂಥ ಪ್ರಾಡಕ್ಟ್ ಸರ್, ದುಡ್ಡು ಹಾಕಿದೀನಿ ಈ ಪ್ರಾಡಕ್ಟ್ ಅಂದ್ರೆ ನಾವು ನೋಟ್ ಮಾಡ್ಕೋಬಹುದು. ಅಲ್ಲಿ ಬಂದ್ಬಿಟ್ಟು ಸರ್ ನಾನು ದುಡ್ಡು ಹಾಕ್ಬಿಟ್ಟಿದ್ದೆ 7,000 ಸರ್, ನನ್ಗೆ ಇದೇ ಬೇಕು, ನನ್ನ ಹತ್ರ ಇಲ್ಲ. ನನ್ನ ಹತ್ರ ಇರೋದ್ರಲ್ಲಿ ಆಲ್ಟರ್ನೇಟ್ ಮಾಡ್ಕೊಡ್ತೀನಿ. ಅದ್ರಲ್ಲೂ ಖಾಲಿ ಆಗಿದ್ರೆ ನನ್ನನ್ನ ಕೇಳಕ್ ಹೋಗ್ಬೇಡಿ. ಓಕೆ, ಆಲ್ ದ ಬೆಸ್ಟ್. ಎಲ್ಲರೂ ನೆಕ್ಸ್ಟ್ ವೀಕ್ ಇಂದೇನು ಸಂಡೇ ಮುಗೀತು, ಭಾನುವಾರ BOP ಇದೆ, BOP ಕಡೆ ಗಮನ ಕೊಡಿ. ಸೋಮವಾರ ಲೋಹಿತ್ ರೆಡ್ಡಿ ಅವ್ರ ಮೀಟಿಂಗ್ ಇದೆ ನನಗೆ. ಮಂಗಳವಾರ ಬುಧವಾರ ನಮ್ಮ ಗಿರೀಶ್ ಸರ್ದು ಮಂಗಳೂರಲ್ಲಿ ಮೊದಲ ಹೆಜ್ಜೆ ಕಾರ್ಯಕ್ರಮ ಇದೆ. ಮಂಗಳೂರಿಂದ ಡೈರೆಕ್ಟ್ ಮತ್ತೆ ನಮ್ದು ಮೊದಲ ಹೆಜ್ಜೆ ಕಾರ್ಯಕ್ರಮಗಳಿದೆ. ಬಿಸಿ ಶೆಡ್ಯೂಲ್ ಪ್ಯಾಕಪ್ ಅಲ್ಲಿ ಇರ್ತೀವಿ. ಸೊ ಹಾಗಾಗಿ ನಿಮ್ ಟಿಕೆಟ್ಸ್ ಅನ್ನ ಈಗಲೇ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.